ಶ್ರೀರಾಮ್. ಎಲ್ರಿಗೂ ನಮಸ್ಕಾರ. ಸನಾತನ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ನಿಮ್ಮ ಮುಮ್ತಾಜ್. ಪ್ರತಿದಿನ ಸನಾತನ ಪಾಡ್ಕಾಸ್ಟಲ್ಲಿ ನೀವು ನೋಡ್ತಾ ಇದ್ದಂಥದ್ದು ನಾನು ಆರತಿ ಅಕ್ಕನ ಜೊತೆ ಸನಾತನ ಧರ್ಮದ ವಿಚಾರವಾಗಿ ನನಗೆ ಏನು ಡೌಟ್ಸ್ ಇರುತ್ತೆ ಅಥವಾ ಏನು ಕುತೂಹಲ ಇರುತ್ತೆ ಆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೆ. ಆರತಿ ಅಕ್ಕ ಉತ್ತರವನ್ನು ಕೊಡ್ತಾ ಇದ್ರು. ಆದರೆ ಇವತ್ತಿನ ಸನಾತನ ಪಾಡ್ಕಾಸ್ಟಲ್ಲಿ ನಾನು ಆರತಿ ಅಕ್ಕನ ಜೊತೆ ಅವರ ಅನುಭವಗಳನ್ನು ಕೇಳ್ತಾ ಇದ್ದೀನಿ. ಏನು ಅನುಭವ ಅಂತ ನೀವು ಕೇಳ್ಬೋದು. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ 22ನೇ ತಾರೀಕಿಗೆ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಯಿತು. ಆ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಭಾಗಿಯಾಗುವಂಥ ಒಂದು ಭಾಗ್ಯ ನಮ್ಮ ಆರತಿ ಅಕ್ಕನಿಗೆ ಒದಗಿ ಬಂದಿದೆ. ಹಾಗಾಗಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರ ಜೊತೆ ಕೇಳೋಣ ಅವರ ಅನುಭವ ಹೇಗಿತ್ತು, ಅವರು ಕಣ್ಣಾರೆ ಅಲ್ಲಿ ಆ ಬಾಲರಾಮನನ್ನು ನೋಡಿದಾಗ ಅವರ ಅನುಭವ ಹೇಗಿತ್ತು, ಇವೆಲ್ಲವನ್ನು ಕೂಡ ನಾನು ಅವ್ರ ಜೊತೆ ಕೇಳ್ತೀನಿ. ಅಕ್ಕ, ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಹೇಗಿದ್ದೀರಾ ಅಕ್ಕ? ಆನಂದವಾಗಿದ್ದೀನಿ ಅಕ್ಕ. ನಾನು ನಿಮ್ಮ ಹತ್ರ ಮೊದಲನೇ ಪ್ರಶ್ನೆ ಕೇಳುವಂಥದ್ದು, ನಾವಿಲ್ಲಿ ಪ್ರತಿದಿನ ಅಂದರೆ ಬಹಳಷ್ಟು ಎಪಿಸೋಡ್ಗಳಲ್ಲಿ ನಾವು ಕೂತ್ಕೊಂಡು ಮಾತಾಡಿದ್ವಿ. ಪ್ರಭು ಶ್ರೀರಾಮ 22ನೇ ತಾರೀಕಿಗೆ ಅಯೋಧ್ಯೆಯಲ್ಲಿ ವಿರಾಜಮಾನನಾಗಲಿದ್ದಾನೆ, 500 ವರ್ಷಗಳ ಹೋರಾಟ, ಅವತ್ತು ನ್ಯಾಯ ಸಿಗ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ವಿ. ಆದರೆ ಆ ಒಂದು ಅದ್ಭುತ ಸಂದರ್ಭದಲ್ಲಿ ಭಾಗಿಯಾಗುವಂತಹ ಆ ಒಂದು ಅವಕಾಶ ನಿಮಗೆ ಸಿಕ್ತು, ಆ ಪುಣ್ಯ ನಿಮಗೆ ಸಿಕ್ತು. ನಿಮಗೆ ಇನ್ವಿಟೇಷನ್ ಹೇಗೆ ಬಂತಕ್ಕ? ಯಾವಾಗ ಬಂತು? ಆ ಇನ್ವಿಟೇಷನ್ ಸಿಕ್ಕಿದಾಗ ನಿಮಗೆ ಹೇಗೆ ಫೀಲ್ ಆಯ್ತಕ್ಕ? ಒಂದು ಕ್ಷಣ. ಅದೇ, ಇದನ್ನು ನಾನು ಅನುಗ್ರಹ ಅಂತಲೇ ಹೇಳ್ತೀನಿ. ಏಕೆಂದರೆ ನಾನು ಯಾವತ್ತೂ ಐ ನೆವರ್ ನಾಕ್ ಡೋರ್ಸ್. ಎಲ್ಲೂ ಹೋಗಿ ನನಗೆ ಅವಕಾಶ ಕೊಡಿ ಅದು ಆ ಥರ ನನಗಾಗಿ ಕೇಳಿದ್ದಿಲ್ಲ. ಅದು ಮೊದಲಿಂದಲೂ ನಮ್ಮದು ಒಂದು ಜೀವನದ ವ್ರತ. ತನಗೆ ಬಂದರೆ ಅಲ್ಲೂ ನೋಡಿ ಚೂಸ್ ಮಾಡಿ ತಗೊಳ್ಳೋದು. ನನ್ನ ಮನಸ್ಸಿನಲ್ಲೂ ನಾನು ಅಯೋಧ್ಯೆಗೆ ಆವತ್ತಿನ ದಿನ ಇನ್ವೈಟಿಯಾಗಿ ಹೋಗ್ತೀನಿ ಅನ್ನೋದು ನಂಗೆ ತಲೆಯಲ್ಲೇ ಇಲ್ಲ. ಆ ಥರದ ಎಕ್ಸ್ಪೆಕ್ಟೇಷನ್ಸು ನಾನು ಇಟ್ಕೊಳ್ಳಲ್ಲ, ಕನಸು ಇಟ್ಕೊಳ್ಳಲ್ಲ. ನಾನು ನಮ್ಮ ಏರಿಯಾನಲ್ಲಿ ಎಲ್ಲ ಸೇರಿ ನಾವು ಅದು ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಣ ಅಂತ ಅದಕ್ಕೆ ಎಲ್ಲ ನಡೀತಾ ಇತ್ತು, ಚರ್ಚೆ ಎಲ್ಲ ನಡೀತಾ ಇತ್ತು. ಏನು ಮಾಡ್ಬೋದು, ಹೇಗೆ ಮಾಡ್ಬೋದು ಅಂತೆಲ್ಲ. ಅದು ಒಂದು ವಾಟ್ಸಪ್ ಮೆಸೇಜ್ ಬಂತು, ಪ್ರಾಣ ಪ್ರತಿಷ್ಠಾಪನಾ ಸಮಿತಿ ಅಂತ ಇತ್ತು. ಯಾವುದೋ ಏನೋ ತುಂಬ ಮೆಸೇಜ್ ಬಂದ ಹಾಗೆ ನಿಮಗೆ ಹಿಂದಿಯಲ್ಲಿತ್ತು. ಪೂರ್ಣ ಹಿಂದಿ ಬರುತ್ತೆ, ಆದರೆ ಕಡಿಮೆ ಹಿಂದಿ ಮೆಸೇಜಸ್ ಬರೋದು ಕಡಿಮೆ. ಓದ್ತೆ ಇತ್ತು, ಅಯೋಧ್ಯ 22ನೇ ತಾರೀಕು ಇದರಲ್ಲಿ ಪ್ರತಿಷ್ಠಾಪನೆ में आपका स्वागत है ಅಂತ, आपका नंबर है ಅಂತ ಒಂದು ನಂಬರ್ ಇತ್ತು. ಏನಿದು ಆ ಇನ್ವೈಟೀಸ್ ಅಂದರೆ ಜನರಿಕ್ ಇನ್ವಿಟೇಷನ್ನ ಎಲ್ಲರಿಗೂ ಬನ್ನಿ ಹೇಳಿದ ಹಾಗೇನಾ ಅಥವಾ ವಿಶೇಷವಾಗಿ ತುಂಬ ರೆಸ್ಟ್ರಿಕ್ಟೆಡ್ ಅಂತ ಗೊತ್ತಿತ್ತು ನನಗೆ. ಎಲ್ಲ ಮೀಡಿಯಾಲೆಲ್ಲ ಬರ್ತಾ ಇತ್ತು. ಆ ಸ್ಪೆಷಲ್ ಇನ್ವೈಟೀಸಾ ಹೌದಾ ಅಲ್ವಾ ಏನೂ ಸ್ಪಷ್ಟವಾಗಲಿಲ್ಲ. ನಮ್ಮ ಮನೆಯವ್ರಿಗೂ ಹೇಳಿದೆ, ಅಯ್ಯೋ ಇದು ಹೌದಾ, ನಿಜಾನ ಸುಳ್ಳ, ನಿಜಾನ? ಒಂದೊಂದು ಕ್ಷಣ ದಿಗ್ಭ್ರಮೆ, ಮಾತೇ ಹೊರಡಲಿಲ್ಲ. ಹಿಂಗೆ ಕೂತಿದ್ದೆ, ನನ್ನನ್ನು ಯಾಕೆ ಕರೀತಾರೆ, ನಾನು ಏನು ಮಾಡಿದ್ದೀನಿ, ನನ್ನ ಅಂಥದ್ದು ಎಷ್ಟೋ ಜನ ಮಹಾತ್ಮರಿದ್ದಾರೆ, ಏನು ವಯಸ್ಸು, ಅನುಭವ, ಜ್ಞಾನ ಯಾವುದ್ರಲ್ಲೂ ನಾನೇನು ಗೊತ್ತಿಲ್ಲ ನನಗೆ. ಐ ಡೋಂಟ್ ಥಿಂಕ್ ಯಾವ ಥರನೂ ಅಲ್ಲಿ ಅವ್ರ ಗಮನಕ್ಕೆ ಬರ್ಬೋದು ಅಂತಲೂ ನಂಗೆ ಊಹೆ ಇರಲಿಲ್ಲ. ಯಾರನ್ನು ಕೇಳೋದು, ಯಾರಿಗೆ ಇನ್ಚಾರ್ಜು, ಅದು ನನಗೆ ಸ್ಪಷ್ಟತೆ ಇರಲಿಲ್ಲ. ಹೀಗೆ ಕೆಲವರು ಹಿರಿಯರು ಪರಿಚಯ ಇದ್ದರು, ತುಂಬ ದೊಡ್ಡವರು ವಯಸ್ಸಿನಲ್ಲಿ, ಹಿರಿಯರು, ಸಂಘ ಸಮಿತಿಯ ಹಿರಿಯರು. ಕೆಲವರು ನನ್ನ ಕಾರ್ಯಕ್ರಮಗಳಿಗೆ ಹೋಗಿದ್ದು ಗೊತ್ತಿತ್ತು. ಅಲ್ಲಿಗೆ ಮಾಡೋದ ಬಿಡುವ ತುಂಬ ದೊಡ್ಡವರು ಫೋನ್ ಮಾಡೋಕ್ಕೂ ಸುಮ್ಮನೆ ನನ್ನ ಯಾವುದೋ ಒಂದು ವೈಯಕ್ತಿಕವಾದ ಸಣ್ಣ ಪ್ರಶ್ನೆ ಕೇಳೋಕ್ಕೆ ಒಂದು ಕಾಲ್ ಡೆಸ್ಕೋ, ಹೆಲ್ಪ್ ಡೆಸ್ಕೋ ಅಲ್ಲಿ ಕೇಳಿ ಮಾಡೋದು ಸುಲಭ. ಆತ್ಮೀಯತೆ ತುಂಬ ಸರಳ. ತುಂಬ ದೊಡ್ಡವ್ರಿಗೆ ಮಾಡೋದು ಹೇಗೆ, ನೋಡೇ ಬಿಡೋಣ ರಾಮಂದಲ್ವಾ ಅಂಥೇಳಿ. ಆಮೇಲೆ ಅಷ್ಟು ಕ್ರೌಡ್ ಇರುತ್ತೆ, ಲಕ್ಷಗಟ್ಟಲೆ ಜನ ಇರ್ತಾರೆ. ಅಲ್ಲಿ ನಾನು ಒಬ್ಬಳೇ ಹೋಗ್ಬಿಟ್ರೆ ಹೇಗೆ, ಅಲ್ಲಿ ಹೇಗೆ ವ್ಯವಸ್ಥೆ ಇತ್ಯಾದಿ. ಹೆಣ್ಮಗಳನ್ನ ಕಳ್ಸೋಕ್ಕೆ ಮನೆಯಲ್ಲಿ ಯೋಚನೆ ಮಾಡ್ತಾರೆ. ಸುಮ್ಮನೆ ಒಂದು ಕಾಲ್ ಮಾಡಿದೆ, ಪಾಪ ದೊಡ್ಡವರು ತೊಗೊಂಡ್ರು, ಅಮ್ಮ ಅವರು ದೊಡ್ಡವರು ತೊಗೊಂಡು ಹೌದಮ್ಮ ನಿಮ್ಮ ಹೆಸರಿದೆ ಲಿಸ್ಟಲ್ಲಿ. ಅಯ್ಯೋ ಹೌದಾ ಅಂತಂದರು. ಆಮೇಲೆ ಅವ್ರಿಗೆ ಯಾರೋ ಒಂದಿಬ್ಬರ ಹೆಸರು ಹೇಳಿದ್ರು, ಇವನ್ನ ಸಂಪರ್ಕಿಸಿ ನಿಮಗೆ ಹೆಲ್ಪ್ ಮಾಡ್ಬೋದು ಅಂತ. ಇಲ್ಲೂ ಯಾರಿಗೂ ಗೊತ್ತಿಲ್ಲ ಇನ್ನು, ಅದು ಎಷ್ಟು ಕಾನ್ಫಿಡೆನ್ಷಿಯಲಾಗಿ ಇಟ್ಟಿದ್ರಂದರೆ ಆ ಲಿಸ್ಟು ಮೇಲ್ ಟಾಪ್ ಮೋಸ್ಟಲ್ಲಿ ಗೊತ್ತಿತ್ತು. ಇಲ್ಲಿ ಕಾರ್ಯಕರ್ತರಿಗೂ ಯಾರಿಗೂ ಸ್ಪಷ್ಟತೆ ಇರಲಿಲ್ಲ, ಲಿಸ್ಟೇ ಸಿಕ್ಕಿರಲಿಲ್ಲ ಯಾರಿಗೂ. ನಾನೇ ಕೆಲವ್ರಿಗೆ ಫೋನ್ ಮಾಡಿ ಹೀಗೆ ಬಂದಿದೆ ಅಂತಂದರು. ಹೌದಾ ಅಂತ ಆಮೇಲೆ ಅವ್ರು ಫಾಲೋ ಅಪ್ ಮಾಡಿ ಲಿಸ್ಟ್ ತಂದು ಕಳ್ಸೋರು. ಆ ಲಿಸ್ಟಲ್ಲಿ ನನ್ನ ಹೆಸರಿಲ್ಲ.
ಮತ್ತೆ ಸ್ವಲ್ಪ ತಣ್ಣಗಾದೆ. ಇಲ್ಲ ಅನ್ಸುತ್ತೆ ಏನೋ ಬೈ ಮಿಸ್ಟೇಕ್ ಬಂದಿದೆ. ಅದೆಲ್ಲ ದೊಡ್ಡ ದೊಡ್ಡ ಹೆಸರು, ರಾಹುಲ್ ದ್ರಾವಿಡು, ಸುಧಾಮೂರ್ತಿಯವರು, ಈ ಥರ ದೊಡ್ಡ ದೊಡ್ಡವರು, ಅನಿಲ್ ಕುಂಬ್ಳೆ ಎಲ್ಲ ಇದ್ರು. ಅದ್ರ ಮಧ್ಯದಲ್ಲಿ ತುಂಬ ದೊಡ್ಡ ಕಲಾವಿದರು ಆಣೂರ ಅನಂತಕೃಷ್ಣ ಶರ್ಮದ ಹೆಸರಿತ್ತು. ಅವ್ರಿಗೆ ಕಾಲ್ ಮಾಡಿದೆ. ಅವರಿಲ್ಲಮ್ಮ ಆರೋಗ್ಯ ದೃಷ್ಟಿಯಿಂದ ನನಗೆ ಅಷ್ಟು ಜನಜಂಗುಳಿಯಲ್ಲಿ ಓಡಾಡೋದು ಕಷ್ಟ, ಹೌದು ನನ್ನ ಹೆಸರಿದೆ ಅಂತಂದರು. ಯಾರನ್ನು ಕೇಳೋದು, ನನಗೆ ಜೊತೆಗಾರ ಯಾರು, ಹೀಗೆ ಒಂಥರ ಗೊಂದಲ, ಏನಾದರೂ ಆಗಲಿ ಅಂಥೇಳಿ. ಆಮೇಲೆ ಅಲ್ಲಿ ತುಂಬ ಮೇಲೆ ದೊಡ್ಡ ಕಾರ್ಯ, ಭಾಳ ಮುಖ್ಯವಾದ ಕೋಆರ್ಡಿನೇಟರ್ ನಮ್ಮ ಕನ್ನಡದವರು, ಕರ್ನಾಟಕದವರು. ಅವ್ರದ್ದು ಹೇಗೋ ನಂಬರ್ ಸಿಕ್ತು. ಅವ್ರಿಗೆ ಕಾಲ್ ಮಾಡಿದೆ, ಅವ್ರು ತುಂಬ ಬ್ಯುಸಿ, ಒಳ್ಳೆ ಇಲ್ಲ. ಒಂದು ವಾಯ್ಸ್ ಮೆಸೇಜ್ ಹಾಕಿದೆ, ಬಹುಶಃ ಅವ್ರ ಗಮನಕ್ಕೆ ಬಂತು ಅನಿಸುತ್ತೆ. ಹೀಗೆ ಒಂದು 2-3 ನನಗೆ ಕ್ಲಾರಿಟಿ ಇರಲಿಲ್ಲ. ಕೊನೆಗೆ ಅವರೇ ಕಾಲ್ ಮಾಡಿದ್ರು, ಬೇರೆ ನಂಬರಿಂದ ಮಾಡಿ. ಹೌದಮ್ಮ ಅಂಥೇಳಿ, ನೀವೇನು ಹಿಂದೆ ಮುಂದೆ ನೋಡ್ಬಿಡಿ, ಬುಕ್ ಮಾಡ್ಕೊಂಬಿಡಿ, ಎಲ್ಲ ವ್ಯವಸ್ಥೆ ಆಗುತ್ತೆ ಅಷ್ಟೇ ಹೇಳಿ ಕಾಲಿಟ್ಬಿಟ್ರು. ಹಿಂದೆ ಮುಂದೆ ನೋಡಿಲ್ಲ. ತಕ್ಷಣ 214 ಬುಕ್ ಮಾಡಿ ಕೇಳಿದೆ, ಮನೆಯವ್ನು ಕರ್ಕೊಂಬರ್ಬೋದಾ, ಮಗನ ಕರ್ಕೊಂಬರ್ಬೋದಾ, ಮನೆಯವ್ರೆ ಇಲ್ಲ ಇಲ್ಲ ಒಬ್ಬರಿಗೆ ಇದು ಇನ್ವೈಟು ಅಂತಂದರು. ಆಮೇಲೆ ಜನವರಿ 2ನೇ-3ನೇ ವಾರದ ಹೊತ್ತಿಗೆ ಹೇಳಿದ್ರು, ಬೇಕಾದ್ರೆ ಸ್ಪೌಸ್ನ ಕರ್ಕೊಂಬರ್ಬೋದು. ಬಟ್ ಇಟ್ ವಾಸ್ ಟೂ ಲೇಟ್. ಮನೆಯಲ್ಲಿ ವೃದ್ಧರಿದ್ದಾರೆ, ಮಗ ಚಿಕ್ಕವನು, ವ್ಯವಸ್ಥೆಗಳಾಗಬೇಕು. ಹಾಗಾಗಿ ಕೊನೆ ಮೊಮೆಂಟಲ್ಲಿ ಆಗಲಿಲ್ಲ ಯಜಮಾನ ಕರ್ಕೊಂಡು ಹೋಗೋದಕ್ಕೆ. ಬಟ್ ನಾನು ತಕ್ಷಣ ನವಂಬರ್ ಮಧ್ಯದಲ್ಲೇ ಏನೋ ಬಂತು ಇದು ಇನ್ವೈಟು, ಬುಕ್ ಮಾಡ್ಕೊಂಬಿಟ್ಟೆ. ಅಯೋಧ್ಯೆದು ಇನ್ನೂ ಆಗೇ ಇರಲಿಲ್ಲ ಆಗ ಏರ್ಪೋರ್ಟು. ಯಾರಿಗೂ ಹೇಳಿಲ್ಲ, ನಿಮ್ಗಳಿಗೂ ಹೇಳಿಲ್ಲ. ಆ ಗುಟ್ಟು ಕಾಪಾಡ್ಕೊಳ್ಳೋದು ಎಷ್ಟು ಕಷ್ಟ. ನನಗೆ ಒಂದು 3-4 ದಿನ ನಿದ್ರೆನೇ ಮಾಡಿಲ್ಲ. ಅಂದರೆ ನವೆಂಬರಲ್ಲೇ ಬಂದಿತ್ತು. ನವೆಂಬರಲ್ಲೇ ಬಂದಿತ್ತು. ಇಲ್ಲಿ ಪಾಡ್ಕಾಸ್ಟಲ್ಲಿ ಮಾತಾಡೋವಾಗೆಲ್ಲ ನಾನು ಅಯೋಧ್ಯೆಯಲ್ಲೇ ಇರ್ತಿದ್ದೆ. ಹೌದಾ? ಅದು ಒಂಥರ ಹೃದಯದಲ್ಲಿ ಆನಂದ ಹೆಪ್ಪುಗಟ್ಟಿತ್ತು. ಇಂಥ ಸೌಭಾಗ್ಯ ಅಲ್ಲ. ನನ್ನ ತಂದೆ ತಾಯಿ ಹೃದಯದಲ್ಲಿ ಆನಂದ ಹೆಪ್ಪುಗಟ್ಟಿತ್ತು. ನನ್ನ ತಂದೆ ತಾಯಿ, ಯಜಮಾನ, ಮಗ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ. ಮಗನಿಗೆ ಅವನು ಕುಣಿತಾ ಇದ್ದ ಸೋಫಾ ಮೇಲೆ, ಮಂಚದ ಮೇಲೆ ಪಲ್ಟಿ ಹೊಡ್ಕೊಂಡು, ನಾನು ಬರ್ತೀನಿ ಅಯೋಧ್ಯೆಗೆ ಅಂತ. ಇಲ್ಲ ಪುಟ್ಟ ಈ ಥರ ಅಂತ ಎಲ್ಲರಿಗೂ ಹೇಳ್ಕೊಂಬಂದ್ಬಿಡ್ತೀನಿ, ಖಂಡಿತ ಹೇಳಬೇಡ, ಈ ಥರ ತಕ್ಷಣಕ್ಕೆ ಬೇಡ, ಸಕಾಲದಲ್ಲಿ ಎಲ್ರಿಗೂ ಗೊತ್ತಾಗುತ್ತೆ, ಏನೋ ಬೇಡ ಅಂತ ಹೇಳಿದ್ದಾರೆ ಅವರು, ಈಗಲೇ ಬೇಡ. ಆ ಹೃದಯ ತುಂಬಿಕೊಂಡು 3-4 ದಿನ ಅಂತೂ ನಾನು ನಿದ್ರೆನೇ ಮಾಡೋಕ್ಕಾಗಿಲ್ಲ. ನಾನು ಅಯೋಧ್ಯೆ ನೋಡಿದ್ದೇ ಇಲ್ಲ. ಅಂದರೆ ಭಾಳ ಹಿಂದೆ ನನ್ನ ತಂದೆ ತಾಯಿ ಎಲ್ಲ ಹೋಗಿದ್ರು. ಪ್ರತಿ ವರ್ಷ ಎಲ್ಲ ಕಡೆ ಇಡೀ ಭಾರತದಲ್ಲಿ ತುಂಬ ತೀರ್ಥಾಟನೆ ಮಾಡುವಂಥ ನಾವು, ಅಯೋಧ್ಯೆ ಮಾತ್ರ ನಂಗೆ ಮಿಸ್ ಆಗಿತ್ತು. ಆ ವರ್ಷ ನನಗೇನೋ ಕಾಲೇಜು ಅದು ಇದು ಇತ್ತು, ಮತ್ತೊಂದು ಆ ಕಡೆ ಹೋಗೋಕ್ಕಾಗಿರಲಿಲ್ಲ. ಆಮೇಲೆ ಪ್ರತಿ ವರ್ಷ ಅಲ್ಲಿ ದೀಪಾವಳಿದು ಎಲ್ಲ ಬರುತ್ತಲ್ಲ ವೀಡಿಯೋಗಳು, ಅಯ್ಯೋ ನಮ್ಮ ಮನೆಯವ್ನು ಕೇಳೋರು, ಹೋಗೋಣ ಆಗಲಿ ಎಲ್ಲ ರೆಡಿ ಆದಮೇಲೆ, ಭವ್ಯ ರಾಮ ಮಂದಿರ ಆದಮೇಲೆ ಹೋಗೋಣ ಅಂತವರು. ನನಗೆ ತಡ್ಕೊಳಕ್ಕಾಗ್ತಿರ್ಲಿಲ್ಲ. ಅಯ್ಯೋ ರಾಮ, ನಾನು ಮತ್ತೆ ಕೇಳಲ್ಲ, ಹಿಂಗೆ ಯಾವಾಗ ಕರ್ಸ್ಕೊಳ್ತೀವ ಕರ್ಸ್ಕೊ ಅಂತ ಒಂದಿನ ಬೈದು ಹೇಳಿದ್ದೆ ನನಗೆ. ಇನ್ನು ನಾನು ಕೇಳೋದೇ ಇಲ್ಲ, ಬಾಯಿ ಬಿಟ್ಟು ಅಯೋಧ್ಯೆಯನ್ನು ಕೇಳೋದು, ನೀನು ಯಾವಾಗ ಮನಸ್ಸು ಕೊಡ್ತೀವಿ ಆವತ್ತು ಪ್ಲ್ಯಾನ್ ಆಗಲಿ ಅಷ್ಟೇ. ಅಕ್ಕ, ಆ 2 ತಿಂಗಳು ಆಲ್ಮೋಸ್ಟ್ ನವೆಂಬರಲ್ಲಿ ನಿಮಗೆ ಇನ್ವಿಟೇಷನ್ ಬಂದಿತ್ತು. ಹೇಗೆ ಅಕ್ಕ ಒಂದು ಎಕ್ಸೈಟ್ಮೆಂಟನ್ನು ಅಷ್ಟು ಟೈಮ್ ಹೆಂಗೆ ಹಿಡ್ದಿಟ್ಕೊಂಡಿದ್ದು? ಹಾಗೆ ಪಲ್ಕಿರಿದು ತಾಳಿಕೊಳ ಮಂಕುತಿಮ್ಮ ಅಂತ ಹೇಳಿದೆ. ಆನಂದ ಯಾರಿಗೂ ಹೇಳಿಲ್ಲ. ಅಂದರೆ ಅವರು ಹೇಳಿದರು ಕಾರ್ಯಕರ್ತರು, ಈಗಲೇ ಹೇಳಬೇಡಿ, ಏಕೆಂದರೆ ಅಲ್ಲಿ ತುಂಬ ಲಿಮಿಟೆಡ್ ನಂಬರ್ಸ್ ಇದೆ. ಅದು ಯಾವ ಕ್ರೈಟೀರಿಯಾ ಮೇಲೆ ಯಾರನ್ನು ಸೆಲೆಕ್ಟ್ ಮಾಡ್ತಾರೆ ನಮಗೂ ಗೊತ್ತಿಲ್ಲ. ಸುಮ್ಮನೆ ನಮ್ಮನ್ನು ಅವ್ರಿಗೆ ಬಂದಿಲ್ವಾ ಇವ್ರಿಗೆ ಬಂದಿಲ್ವಾ ಕೇಳಿದಾಗ ನಾವೇನೂ ಮಾಡೋಕ್ಕಾಗೋದಿಲ್ಲ. ಸೊ ಆ ಥರದ ಗುಲ್ಲು ಬೇಡ, ಹಾಗಾಗಿ ಹೇಳಬೇಡಿ ಅಂತ ಹೇಳಿದರು. ನಾನು ಆ್ಯಕ್ಚುಲಿ ಹೇಳಲೇ ಇಲ್ಲ, ತಾನಾಗೆ ಆಚೆ ಬಂತ. ಆಮೇಲೆ ನಾವು ಮನೆಗೆ ರಾಮನ ಅಕ್ಷತೆ ಆಹ್ವಾನ ಹಂಚೋದಕ್ಕೆಲ್ಲ ಹೋಗ್ತಾ ಇದ್ವಿ. ಆವಾಗ ನಮ್ಮ ಜೊತೆ ಇದ್ದ ಕಾರ್ಯಕರ್ತರು ಯಾರಿಗೋ ಹಿಂಟ್ ಸಿಕ್ತು. ಅವರು ಮತ್ತು ಇನ್ವಿಟೇಷನ್ ಹಾರ್ಡ್ ಕಾಪಿ ಮನೆಗೆ ತಂದು ಕೊಟ್ರಲ್ಲ, ಅವರೇ ಅಲ್ಲೊಬ್ರಿಗೆ ಫೋನ್ ಮಾಡಿ, ನಮಗೆ ಪಾಸ್ ಬೇಕಾಗಿತ್ತು, ವೆಹಿಕಲ್ ಪಾಸು, ಅದು ನಂಬರ್ದೆಲ್ಲ ಬರಬೇಕಾಗಿತ್ತು. ಅದನ್ನೆಲ್ಲ ಅವ್ರ ಮೂಲಕ ಕಳಿಸಿದ್ರು. ಎಲ್ಲ ವಿಜಯನಗರದಲ್ಲಿ ಗೊತ್ತಾಗೋಯ್ತು. ಸಂಭ್ರಮ, ಸಂತೋಷ, ನನಗಿಂತ ಆನಂದ ಎಲ್ರಿಗೂ ಹಾಗೆ ಹರಡ್ತಾ ಬಂತು. ನಾನು ಡಿಸೆಂಬರ್ ಕೊನೆ, ಜನವರಿ 2ನೇ ವಾರದ ಹೊತ್ತಿಗೆ ಎಲ್ಲ ನಮ್ಮ ಬಂಧು ಬಳಗದ ಪೈಕಿ ಎಲ್ರಿಗೂ ಗೊತ್ತಾಯಿತು. ಸೊ ತುಂಬ ಅದು ಧನ್ಯತೆ. ಇದಕ್ಕೆ ನಾನು ಏನೂ ಹೇಳೋಕ್ಕಾಗೋದಿಲ್ಲ, ಏಕೆಂದರೆ ಕೃಪೆ ಅಂತ ಇದೆಯಲ್ಲ, ಕೃಪೆ ಅನುಗ್ರಹ ಅನ್ನೋದು ಅದಕ್ಕೆ ಅಹೇತುಕ ಅಂತ ಹೇಳ್ತಾರೆ. ಹೇತು ಅಂದರೆ ಒಂದು ಕ್ರೈಟೀರಿಯಾ, ಅದೆಲ್ಲ ಏನೂ ಇರಲ್ಲ. ಕೃಪೆ ಅನುಗ್ರಹ ಅನ್ನೋದು ಅದು ಹೆಂಗಾಗುತ್ತೆ ಅಂದರೆ ಸುಮ್ಮನೆ ಆಗೋಗ್ಬಿಡುತ್ತೆ. ಇವ್ರಿಗೆ ಅರ್ಹತೆ ಇದೆಯಾ ಇಲ್ವಾ, ಯೋಗ್ಯತೆ ಇದೆಯಾ ಇಲ್ವಾ, ಕ್ಯೂ ಅಲ್ಲಿ ನಿಲ್ಲಿಸಿ ಮಾಡಲ್ಲ. ಯಾರೋ ತರಕಾರಿ ಆಯ್ದುಕೊಂಡಂಗೆ ಯಾರೋ ಒಬ್ಬರಿಗೆ ಸುಮ್ಮನೆ ಕೃಪೆ ಮಾಡಿಬಿಡ್ತಾನೆ ದೇವರು.
ಆ ಥರದ ಅನುಗ್ರಹ ನನಗೆ ಬಂತು ಅನಿಸುತ್ತೆ. ಏಕೆಂದರೆ ತುಂಬ ಜನ ರಾಮಾಯಣದ ಕೆಲಸ ಅದಕ್ಕೆ ನಾನೇನು ಮಾಡಿದೆ, ಹೋಗುವಾಗ ಪ್ಲ್ಯಾನ್ ಮಾಡಿಕೊಂಡೆ. ನನ್ನ ಬಟ್ಟೆಗಳು ಹಾಕೊಳ್ಳುವಾಗಲೂ ನಮ್ಮ ಕರ್ನಾಟಕದ ತುಂಬ ದೊಡ್ಡ ವ್ಯಕ್ತಿ, ಪ್ರಾತಸ್ಮರಣೀಯರು, ನನಗೆ ಗುರುಸ್ವರೂಪರು, ಮಹಾಮಹೋಪಾಧ್ಯಾಯ ವಿದ್ವಾನ್ ರಂಗನಾಥ ಶರ್ಮರು ಅಂತ. ಅವರಿಗೆ ಇಲ್ಲ, ಭೌತಿಕ ದೇಹದಲ್ಲಿಲ್ಲ. ಅವರು ರಾಮಾಯಣದ ಸಮಗ್ರ ರಾಮಾಯಣವನ್ನು, ವಾಲ್ಮೀಕಿ ರಾಮಾಯಣವನ್ನು ಭಾರತ ದರ್ಶನ ಪಬ್ಲಿಕೇಶನ್ಸ್ ಮೂಲಕ ಕನ್ನಡಕ್ಕೆ ತಂದಂಥವ್ರು. ಅದಕ್ಕೆ ಮುನ್ನುಡಿಯನ್ನು DVG ಅವರೇ ಬರೆದಿದ್ದಾರೆ. ಅದ್ಭುತವಾದ ಪುಸ್ತಕ, ತುಂಬ ಉತ್ಕೃಷ್ಟವಾದಂಥ ಒಂದು ಸಾಹಿತ್ಯ ಅದು ರಾಮಾಯಣ. ಅದನ್ನು ಅಷ್ಟು ಚೆನ್ನಾಗಿ ಅಧಿಕೃತವಾಗಿ ಕನ್ನಡಕ್ಕೆ ತಂದಂಥವ್ರು ಮೊಟ್ಟ ಮೊದಲ ವ್ಯಕ್ತಿ ಅನಿಸುತ್ತೆ, ನಂಗೆ ಗೊತ್ತಿಲ್ಲ. ಅದಾದಮೇಲೆ ತುಂಬ ರಾಮಾಯಣಗಳು ಬಂದಿವೆ. ಸೊ ಅವರು ಅದಕ್ಕೆ ಅವ್ರಿಗೆ ರಾಜ್ಯ ರಾಷ್ಟ್ರ ಪ್ರಶಸ್ತಿಗಳೆಲ್ಲ ಸಂದಿವೆ. ಅವರು ನಮ್ಮನೆ ರೋಡಲ್ಲೇ ಇದ್ದರು. ತುಂಬ ಚಿಕ್ಕ ಮಗುವಿಂದ ನಾನು ಅವ್ರನ್ನ ನೋಡಿದ್ದೀನಿ. ಅವರು ನಿಜಕ್ಕೂ ಋಷಿಗಳೇ ಆಗಿದ್ದರು. ಅವರ ಒಂದು ನೆನಪಿನಲ್ಲಿ ಅವರು ದಿವಂಗತರಾದಾಗ ಅವರ ಮಗಳು ನನಗೆ ಒಂದು ಸೀರೆ ಕೊಟ್ಟಿದ್ದರು, ಅವ್ರ ತಂದೆ ಹೆಸರಲ್ಲಿ. ಆ ಸೀರೆ ತೊಗೊಂಡು ಹೋಗಿದ್ದೆ ನಾನು. ಅಂದರೆ ಅಯೋಧ್ಯೆಯ ಸಂಬಂಧಪಟ್ಟಿದ್ದು. ಮತ್ತು ಗುರುಗಳೊಬ್ಬರು ನನಗೆ, ಒಬ್ಬರು ಜಗದ್ಗುರುಗಳೊಬ್ಬರು ಒಂದು ಸೀರೆ ಕೊಟ್ಟಿದ್ರು ಪ್ರಸಾದವಾಗಿ. ಸೊ ಎಲ್ಲ ಸಾಧು ಸಂತರ ಪರವಾಗಿ ಆ ಸೀರೆ, ಇಡೀ ಸಂಸ್ಕೃತ ವರ್ಗದ ಪರವಾಗಿ ಈ ಸೀರೆ. ಹಾಗೆ ನಾನು ಇನ್ನೊಂದು ಕಡೆ ಮೈಸೂರು ಮಹಾರಾಜ ಸಂಸ್ಕೃತ ಪಾಠಶಾಲೆಗೆ ಹೋಗಿದ್ದೆ. ಅಲ್ಲಿ ಅವರೆಲ್ಲ ಉಡುಗೊರೆಯಾಗಿ ಒಂದು ಸೀರೆ ಕೊಟ್ಟಿದ್ರು. ಎಲ್ಲ ಘನ ವಿದ್ವಾಂಸರು ಮನೆಗೆ ಬಂದ ಹೆಣ್ಮಕ್ಳು ಕೊಟ್ಟ ಹಾಗೆ ಅರ್ಶಿನ ಕುಂಕುಮ ಸೀರೆ ಎಲ್ಲ ಕೊಟ್ಟಿದ್ರು. ಆ ಸೀರೆ ತೊಗೊಂಡು ಹೋಗಿದ್ದೆ. ಹೀಗೆ ಯಾರ್ಯಾರ್ದು ಏನೇನು ತೊಗೊಂಡು ಹೋಗ್ಬೋದು ರೆಪ್ರೆಸೆಂಟೇಟಿವ್ ಆಗಿ, ಅದನ್ನೆಲ್ಲ ತೊಗೊಂಡು ಹೋಗಿದ್ದೆ ನಾನು. ಒಂಥರ ಖುಷಿ. ಮತ್ತು ನನ್ನ ಫ್ರೆಂಡ್ಸ್ ಒಬ್ಬರು ಕೋಟ್ ಕೊಟ್ಟರು, ಒಬ್ಬರು ಶಾಲ್ ಕೊಟ್ಟರು, ಒಬ್ಬರು ನಮ್ಮದು ತೊಗೊಂಡು ಹೋಗಿ ಅಂತ. ನನ್ನ ಸ್ಟೂಡೆಂಟ್ ಒಬ್ಬರು ಶಾಲ್ ಕೊಟ್ಟಿದ್ದರು. ಹೀಗೆ ಒಬ್ಬೊಬ್ಬರದು, ಇನ್ಯಾರೋ ಕೊಟ್ಟಿದ್ದು ಒಲೆ, ಕೊಟ್ಟಿದ್ದು ಬಳೆ, ಹೀಗೆ ಎಲ್ಲ ಇಟ್ಕೊಂಡು, ಅಂದರೆ ಯಾರ್ಯಾರು ನನಗೆ ಇದಕ್ಕೆ ಪೂರಕವಾಗಿದ್ದರೋ ಅದನ್ನೆಲ್ಲ ಬ್ಯಾಗಿಂದ ಹಿಡಿದು ಎಲ್ಲರದ್ದು ರೆಪ್ರೆಸೆಂಟೇಷನ್ ಥರ ತೊಗೊಂಡು ಹೋಗಿದ್ದೆ. ತುಂಬ ಆನಂದ, ಏನು ಹೇಳೋದು. ಅದೇ ಹೇಳಿದ್ನಲ್ಲ, ಅನುಗ್ರಹ ಅಂದರೆ ಏನು ಅನ್ನೋದು ನನಗೆ ಈ ಸಲ ಅರ್ಥ ಆಯಿತು. ನಾನು ರಾಮನಿಗೆ ಇಷ್ಟೇ ಹೇಳಿದ್ದು, ಇನ್ನು ನಾನು ಜೀವನದಲ್ಲಿ ಇನ್ಯಾವುದನ್ನು ಭೌತಿಕವಾಗಿ ಐಹಿಕವಾಗಿ ಏನು ಬಯಸಿದ್ರು ಅದು ಮೂರ್ಖತನ ಅಂತ, ಅಲ್ಟಿಮೇಟ್ ಸಿಕ್ಬಿಟ್ಟಿದೆ ಅಂತ. ಇದಕ್ಕಿಂತ ಆನಂದದಾಯಕವಾದಂಥ ಒಂದು ಕೃಪೆ ಇನ್ನೇನು ಸಿಕ್ಕಕ್ಕೆ ಸಾಧ್ಯ ಜೀವನದಲ್ಲಿ. ಇನ್ನು ಕಷ್ಟವೋ ನಷ್ಟವೋ ಏನಾದರೂ, ಅದು ನಮ್ಮ ತುಂಬ ಸೊಗಸಾದ ಹಾಡಿದೆಯಲ್ಲ ಗಜಾನನ್ ಶರ್ಮಾ ಅವ್ರದ್ದು, ಕಷ್ಟ ಬೇಡೆಂದು ಕೇಳೋದಿಲ್ಲ ರಾಮ ಅಂತ, ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ನೀಡೆನಗೆ ರಾಮ, ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ, ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ. ಹಾಗೆ ಆ ಥರ ತುಂಬ ಸಂತೋಷ ಆಯಿತು. ಮತ್ತು ಅವ್ರದ್ದೆಲ್ಲ ಹಾಡುಗಳು ಹಾಕ್ಕೊಂಡು ಊಟಕ್ಕೂ ಕೇಳಿಕೊಂಡು. ಅಂದರೆ ಹೇಗಿತ್ತಕ್ಕ, ಅಂದರೆ ಈ ತಯಾರಿ, ಅಂದರೆ ಪ್ರಯಾಣ ಹೇಗಿತ್ತು? ನೀವು ಇಲ್ಲಿಂದ ಹೋದದ್ದು, ನೀವು ನನಗೆ ಆಗ ಹೇಳ್ತಾ ಇದ್ರಿ, ಅಂದರೆ ಏರ್ಪೋರ್ಟ್ ಅಂತೂ ನನಗೆ ಬಹಳ ಖುಷಿ ಕೊಡ್ತು, ಈ ರೀತಿಯಾಗಿ ನಾನು ಯಾವತ್ತೂ ನೋಡಿರಲಿಲ್ಲ ಅಂತ ಹೇಳ್ತಾ ಇದ್ರು. ಅದರ ಬಗ್ಗೆ ಹೇಳೋದಾದ್ರೆ, ನಾನು ನಮಗೆ ತುಂಬ ಆತ್ಮೀಯರು SRS ಜಯಣ್ಣ ಟೂರಿಸು ಪಕ್ಕದ ಮನೆಯಲ್ಲೇ ಇದ್ದವರು. ಅವ್ರ ಕಾರಲ್ಲೇ ಹೋದೆ. ಅವ್ರ ಡ್ರೈವರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಖುಷಿ. ಅಂದರೆ ಯಾರೋ ಒಬ್ರು ಅಯೋಧ್ಯೆಗೆ ಹೊರಟರು ಅಂತಲ್ಲ, ಯಾರೇ ಹೋದರೂ ಅವ್ರ ಜೊತೆ ಮಾನಸಿಕವಾಗಿ ನಾವು ಹೋಗ್ತಿದ್ದೀವಿ ಅಂತಾರೆ. ನನ್ನ ಚಿಕ್ಕಮ್ಮ ಒಂದು ಚೆಕ್ ಕೊಟ್ಟರು, ಅಲ್ಲೇ ತೊಗೊಂಡು ಹೋಗಿ ಹಾಕು ಅಂತ. ಇನ್ನು ಕೆಲವರು ದುಡ್ಡು ಕೊಟ್ಟರು. ಅಲ್ಲಿ ಏನು ವ್ಯವಸ್ಥೆನೋ ಹೇಗೋ ಡೊನೇಷನ್ ಬಾಕ್ಸಸ್ ಏನೂ ಇಟ್ಟಿರಲ್ಲ, ಏನೋ ಒಂದು ವ್ಯವಸ್ಥೆ ಆಗ್ಬೋದು ಅಂತೂ ಹೋದ್ವಿ. ಹೋಗಿ ಅಲ್ಲಿ ನನ್ನ ಮನೆಯವರೆಲ್ಲ ಬಂದು ಡ್ರಾಪ್ ಮಾಡಿದ್ರು. ಜೈ ಶ್ರೀರಾಮ್ ಹೇಳಿ 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 ಅಲ್ಲಿ ಹೋದ್ವಿ. ಅಲ್ಲಿ ಸುಮಾರು ಜನ ಹೀಗೆ ಅಯೋಧ್ಯೆಗೆ ಹೊರಟವರೇ ಎಲ್ಲ ಸಿಕ್ಕರು, ನನ್ನ ಹಾಗೆ ಹೊರಟಂಥವ್ರು ಇನ್ವೈಟೀಸ್ ಎಲ್ಲ ಕೆಲವರು. ಅವ್ರ ಜೊತೆ ಮಾತಾಡ್ಕೊಂಡೇ ಹೋದೆ. ಲಕ್ನೋ ತಲುಪಿದ ತಕ್ಷಣ ನೋಡಿ, ನಾನು ಸುಮಾರು ಸಲ ಹೋಗಿ ಓಡಾಡಿದ್ದೀನಿ. ಯಾವುದೇ ದೇಶ ವಿದೇಶ ಡೊಮೆಸ್ಟಿಕ್ ಫ್ಲೈಟ್ ಆಗಲಿ ಇಂಟರ್ನ್ಯಾಷನಲ್ ಫ್ಲೈಟ್ ಆಗಲಿ, ಏರ್ಪೋರ್ಟ್ ಅಂದ ತಕ್ಷಣ ಇಟ್ಸ್ ಎ ಹೈಲಿ ವೆಸ್ಟರ್ನೈಸ್ಡ್ ಪ್ಲೇಸ್, ಡೌಟೇ ಇಲ್ಲ ಅದರಲ್ಲಿ. ಬೆಂಗಳೂರಾಗಲಿ ಮಂಗಳೂರಾಗಲಿ ಎಲ್ಲ ಆಗಲಿ ಅದೇನು ಅಂದರೆ ಟೆಕ್ನಾಲಜಿ ಈಸ್ ಗ್ಲೋಬಲ್, ಓಕೆ. ಆದರೆ ನಮ್ಮ ದೇಶೀಯವಾದ ಅಂಶಗಳು ಕಡಿಮೆನೇ. ಸ್ವಲ್ಪ ಡೆಲ್ಲಿನಲ್ಲಿ ನೋಡಿದ್ದೀನಿ ಯೋಗ ಮುದ್ರೆಗಳು, ನಾಟ್ಯ ಮುದ್ರೆಗಳು, ಹಾಗೆಲ್ಲ ಒಂದೊಂದಷ್ಟು ಹಾಕ್ತಾರೆ ಕೆಲವು ಕಡೆ. ಅದೇನೋ ಈ ಲೆಫ್ಟಿಸ್ಟ್ ಇಂಪ್ರೆಷನಿಂದಲೋ ಏನೋ ಈ ಕಲನೈಸ್ಡ್ ಮೈಂಡ್ಸೆಟ್ ಇದೆಯಲ್ಲ, ಮೆಕಾಲೆ ಶಿಕ್ಷಣದ ಒಂದು ದುಷ್ಪ್ರಭಾವದಿಂದ ಏನೋ ಒಂದು ನಮ್ಮ ಕಲ್ಚರಲ್ ಪ್ರೈಡ್ ಕಡಿಮೆ. ಏರ್ಪೋರ್ಟಿಗೆ ಹೋಗೋರು ಭಾರತೀಯ ವೇಷದಲ್ಲಿ ಹೋಗಲ್ಲ,
ಕುಂಕುಮ ಬೆಳಗ್ಗೆ ಇಟ್ಕೊಂಡವ್ರು ಅಳಿಸ್ಬಿಟ್ಟು ಹೋಗ್ತಾರೆ. ಅಂದರೆ ಬರೀ ಹಿಂದೂಗಳಿಗೆ ಮಾತ್ರ ಈ ಪ್ರಾಬ್ಲಮ್, ಬೇರೆಯವ್ರಿಗಲ್ಲ. ಈ ಥರ ಅದೆಲ್ಲ ಇತ್ತು. ಈ ಸಲ ಹಂಗಲ್ಲ. ಈ ಸಲ ಹೊರಡೋರು ಪ್ರತಿಯೊಬ್ಬರು ದೊಡ್ಡ ದೊಡ್ಡ ತಿಲ್ಕ ಹಾಕ್ಕೊಂಡು ಇದು ಹಾಕ್ಕೊಂಡು ಒಂಥರ ಬಹಳ ನನಗನ್ಸುತ್ತೆ ಇದು ರಾಮ ಮಂದಿರದ ಒಂದು ಪ್ರತಿಷ್ಠಾಪನೆ ಅನ್ನೋದು ನಮ್ಮಲ್ಲಿ ಯಾವ ಒಂದು ಪ್ರೈಡ್ ಇತ್ತು, ಅಸ್ಮಿತೆ ಇತ್ತು, ಸ್ವಾಭಿಮಾನ ಇತ್ತು, ಅದನ್ನು ದಮನ ಮಾಡಲಾಗಿತ್ತಲ್ಲ, ಅದು ವಾಪಸ್ ಸ್ಪ್ರಿಂಗ್ ಆ್ಯಕ್ಷನ್ ವಾಪಸ್ ಬಂದಿದೆ. ಅಲ್ಲಿ ಎಲ್ಲರಲ್ಲೂ ಕೂಡ ವೋಕಲ್ ಆಗಿ ಜೈ ಶ್ರೀರಾಮ್ ಕೇಳಿಸ್ತಾ ಇತ್ತು. ಅಲ್ಲಿ ಹೋಗಿ ಇಳಿದ ತಕ್ಷಣ ಲಕ್ನೋವಲ್ಲಿ ನಾವು ಫ್ಲೈಟಿಂದ ಹಿಂಗೆ ಎಮರ್ಜ್ ಆಗಿ ಆಚೆ ಬಂದ ತಕ್ಷಣ ಗೇಟಲ್ಲೇ 7 ಅಡಿ ರಾಮ. ಯಾವ ಏರ್ಪೋರ್ಟಲ್ಲಿ ಸಾಮಾನ್ಯವಾಗಿ ಬರೀ ವೆಸ್ಟರ್ನ್ ಅಟೈರಲ್ಲಿ ಅಥವಾ ಬಿಕನಿಗಳಲ್ಲಿ ಈ ಥರ ಹೆಣ್ಮಕ್ಳನ್ನ ಕಮಾಡಿಫೈ ಮಾಡಿ ಬರೀ ಹೆಣ್ಮಕ್ಳ ದೇಹವನ್ನು ಕೆಟ್ಟದಾಗಿ ತೋರಿಸೋದ್ರಲ್ಲೇ ಮಾರ್ಕೆಟಿಂಗು ನಡೆಯೋದು ಇವ್ರುಗಳದ್ದು ಎಲ್ಲದಕ್ಕೂ ಅದೇ. ಅಥವಾ ತೀರಾ ವೆಸ್ಟರ್ನ್ ಆಗಿ ತೋರಿಸೋದು ಹಾಗೆ ಇರುತ್ತಲ್ವ, ಸಾಮಾನ್ಯವಾಗಿ ನೋಡಿರ್ಬೋದು. ಆದರೆ ಲಕ್ನೋ ಏರ್ಪೋರ್ಟಲ್ಲಿ ಅದೆಲ್ಲವನ್ನು ಮರೆಮಾಚುವಷ್ಟು ರಾಮ ಇದ್ದ. ಎಂಟ್ರೆನ್ಸಲ್ಲಿ ರಾಮ, ಹೋಗ್ತಾ ಇದ್ರೆ ಉದ್ದಕ್ಕೂ ರಾಮನ ದೊಡ್ಡ ದೊಡ್ಡ ಕಟೌಟ್ಗಳು, ಎಲ್ಲಿ ತಿರುಗು ನೋಡಿದ್ರು ಅಲ್ಲಿ ರಾಮ. ನಿಜವಾಗಿ ದೊಡ್ಡ ದೊಡ್ಡ ಬ್ಯಾನರ್ಸು, ದೊಡ್ಡ ಇದು ವೆಲ್ಕಮ್ ಟು ಅಯೋಧ್ಯ, ಅಯೋಧ್ಯೆಗೆ ಸ್ವಾಗತ, ಅದು ಶುದ್ಧ ಸಂಸ್ಕೃತ ಶ್ಲೋಕಗಳು ಹಾಕಿ ಹಿಂದಿನಲ್ಲಿ ದೇಶೀಯತೆ ಎದ್ದು ಕಾಣ್ತಾ ಇತ್ತು. ಅಲ್ಲಿ ಬಂದವರೆಲ್ಲ ಜೈ ಶ್ರೀರಾಮ್ ಘೋಷಣೆ ಮಾಡ್ತಾ ಇದ್ರು. ಸೊ ಲಕ್ನೋವಿಂದ ಆಚೆ ಬರ್ತಿರುವಾಗಲೇ ಅಲ್ಲೇ ನಮ್ಗೆ ಹಾರ ಹಾಕಿ, ಒಂದು ಮುತ್ತಿನ ಹಾರ ಹಾಕಿ, ತಿಲಕ ಹಚ್ಚಿ, ಜೈ ಶ್ರೀರಾಮ್ ಹೇಳಿ ಆರತಿ ಮಾಡಿ ನಮ್ಮನ್ನು ಬರಮಾಡಿಕೊಂಡ್ರು. ಹೀಗೆ ಕೈ ಜೋಡಿಸಿ ಮಾತಾಜಿ ಅಪ್ಕೋ ಕ್ಯಾ ಹೆಲ್ಪ್ ಚಾಹಿಯೆ ಅಂತ. ನನ್ನ ಅದೃಷ್ಟಕ್ಕೆ ಇಲ್ಲಿ ನಮ್ಮ ಅದಮ್ಯ ಚೇತನ ಇವರಿದಲ್ಲ ಮುಖ್ಯಸ್ಥರು ತೇಜಸ್ವಿನಿ ಅನಂತಕುಮಾರ್ ಮೇಡಮ್ ಅವರು ತುಂಬ ವಾತ್ಸಲ್ಯ ಮೂರ್ತಿ ಅವರು. ಅವರೇ ಸ್ವತಃ ಆ ಲಿಸ್ಟಲ್ಲಿ ನನ್ನ ಹೆಸರು ನೋಡಿ ಫೋನ್ ಮಾಡಿದರು. ನಂಗೆ ಚೆನ್ನಾಗಿ ಪರಿಚಯ ಇದ್ದರು. ನಾನು ಹೋಗ್ತಾ ಇದ್ದೀನಿ ಬನ್ನಿ ಅಂತ, ಅಲ್ಲಿ ಸಿಗೋಣ ಅಂತ. ನನ್ನ ಫ್ಲೈಟ್ ಆದ ತಕ್ಷಣವೇ ಅವ್ರ ಫ್ಲೈಟು ಬಂತು ಸ್ವಲ್ಪ ಹೊತ್ತಿಗೆ. ಸೊ ಅವರು ತುಂಬ ದೊಡ್ಡ ವ್ಯಕ್ತಿ. ಆದರೆ ನಾನು ತುಂಬ ಸರಳರವರು, ತುಂಬ ಸಿಂಪಲ್. ತಾನೊಂದು ದೊಡ್ಡ ವ್ಯಕ್ತಿ ಅನ್ನೋ ತಲೆಯಲ್ಲೇ ಇಲ್ಲ ಅವ್ರಿಗೆ. ಶಿ ಇಸ್ ವೆರಿ ಸಿಂಪಲ್. ಸೊ ಅವ್ರ ಮಗಳು ಬಂದರು ಎಲ್ಲ ಒಟ್ಟಿಗೆ. ಆಮೇಲೆ ನಾವು ಬಂದ್ವಿ. ಭಾಳ ಅನುಕೂಲ ಆಗೋಯಿತು ನನಗೆ ಅವರೊಟ್ಟಿಗೆ ಇದ್ದದ್ರಿಂದ. ಅವ್ರಿಗೆ ಸುಮಾರು ಜನ ಪರಿಚಯ ಆಯಿತು. ಅಲ್ಲಿ ನಮ್ಮ ಕನ್ನಡಿಗರು ಯಾರ್ಯಾರು ಅಯೋಧ್ಯ ರಾಮ ಮಂದಿರದಲ್ಲಿ ತೊಡಕೊಂಡಿದ್ದಾರೆ, ಬೇರೆ ಬೇರೆ ಜನ, ಇಲ್ಲಿಂದ ಕಲ್ಲು ಸಾಗಿಸುವಂಥ ದೊಡ್ಡ ದೊಡ್ಡ ಕಂಪನಿಯವರು ಎಲ್ಲರೂ ಅವ್ರಿಗೆ ಸುಮಾರು ಜನ ಪರಿಚಯ ಆಯಿತು. ಹಾಗೆ ಅನುಕೂಲ ಆಯಿತು. ತುಂಬ ಚೆನ್ನಾಗಿ ಬರಮಾಡಿಕೊಂಡ್ರು. ಇಲ್ಲಿಂದ ಅಲ್ಲಿಗೆ ಎಲ್ಲ ಸಪ್ಲೈ ಮಾಡ್ತಾ ಇರುವಂಥವ್ರೆ. ಅವರ ವೆಹಿಕಲ್ ಹೋಗ್ತಾ ಇತ್ತು, ಅವರೇ ಕರ್ಕೊಂಡು ಹೋದ್ರು ಜೊತೆಯಲ್ಲಿ. ಸೊ ಅಲ್ಲಿ ವ್ಯವಸ್ಥೆ ಇದ್ದರೂ ನಾನು ಯಾವುದೇ ಹೆಲ್ಪ್ ಡೆಸ್ಕ್ ಹೋಗಿ ಅದು ಕೊಡಿ ಇದು ಕೊಡಿ ನಂಗೆ ಬೇಕು ವ್ಯವಸ್ಥೆ ಬೇಕು ಅಂತ ಕೇಳುವ ಅಗತ್ಯನೇ ಬರಲಿಲ್ಲ. ಎಲ್ಲ ಇತ್ತು ನಂಬರ್ಗಳು, ಎಲ್ಲ ತಾನಾಗೆ ಅರೇಂಜ್ ಆಯಿತು. ಅಲ್ಲಿ ಹೋದ್ವಿ. ಅಯೋಧ್ಯೆ ನೋಡಬೇಕು ಅಂತ ಹೆಪ್ಪುಗಟ್ಟಿತ್ತು. ಮಧ್ಯ ಎಲ್ಲೋ ತಿಂಡಿ ತಿಂದಿರಲಿಲ್ಲ. ತಿಂಡಿ ತಿನ್ನೋವಾಗಲೂ ಒಳಗಡೆ ಅಯ್ಯೋ ಇಷ್ಟು ಇನ್ನೊಂದು ಅರ್ಧ ಗಂಟೆ ಲೇಟ್ ಆಯ್ತಲ್ಲ ಅಂತ ಮನಸ್ಸಿನಲ್ಲೇ ಪಾಪ ಪ್ರೀತಿಯಿಂದ ತಿಂಡಿ ಎಲ್ಲ ಕೊಡಿಸ್ಬಿಟ್ಟು ಕರ್ಕೊಂಡೋದ್ರು. ಲಕ್ನೋವಿಂದ ಅಯೋಧ್ಯೆ ಹೋಗುವ ಅಷ್ಟೂ ದಾರಿ ಕೂಡ ಒಂದು ಹೆಚ್ಚು ಕಡಿಮೆ 2 ಗಂಟೆ 2.5 ಗಂಟೆ ಉದ್ದಕ್ಕೂ ರಾಮ ಕಟೌಟ್ಸು, ಭಗವದ್ಗೀತೆಯ ಶ್ಲೋಕಗಳು, ರಾಮಾಯಣ, ತುಳಸಿದಾಸ್ ರಾಮಾಯಣದ್ದು, ರಾಮಚರಿತಮಾನಸ್ದು ದೋಹೆಗಳು, ಶ್ಲೋಕಗಳು ಇದೆ. ಆಮೇಲೆ ಇನ್ನೇನು ಅಯೋಧ್ಯೆ ಬಂತು ಅನ್ನುವಾಗ ಒಂದು 10-15 ಕಿಲೋಮೀಟರಿಂದ ಈಚೆಗೆ ಇಡೀ ರೋಡ್ನ ಹೂನಲ್ಲಿ ಅಲಂಕಾರ ಮಾಡಿದ್ದಾರೆ. ಆ ರೈಲಿಂಗ್ಸು, ಕಂಬಗಳಿಗೆಲ್ಲ ಇದು ದೀಪಗಳು ಹಾಕಿ. ಬೆಳಗಿನ ಜಾವ ನಾವು ಹೋದಾಗ ಮಧ್ಯಾಹ್ನ ಆಯಿತು ತಲುಪ ಹೊತ್ತಿಗೆ. ನನಗೆ ಅಲ್ಲಿಂದಲೇ ಮತ್ತೆ ನೋಡಬೇಕು ಅಯೋಧ್ಯೆ, ಮೊದಲೇ ಸಲ ಅಲ್ಲ, ಅಲ್ಲಿ ಹೋಗಿ ಅಯೋಧ್ಯೆ ಬಂತು ಅನ್ನೋವಾಗ ಆಚೆ ಇಳಿಬೇಕಾಗಿ ಬಂತು ನನಗೆ. ಅದೇ ನೀವು ಆ ಅಯೋಧ್ಯೆಗೆ ನೀವು ಕಾಲಿಟ್ಟಾಗ ಹೇಗೆ ಅನ್ನಿಸ್ತು ಅಕ್ಕ ನಿಮಗೆ? ಯಾಕಂತ ಹೇಳಿದ್ರೆ ನಾನು ಹೋದಾಗ ನನಗೆ ಅಲ್ಲಿ ಎಲ್ಲಿ ಹೋದ್ರೂ ಕೂಡ ಜೈ ಶ್ರೀರಾಮ್ ಬಿಟ್ಟರೆ ಬೇರೆ ಏನು ಕೇಳಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ನೋಡಿದ್ರು ಬರೀ ಕೇಸರಿಮಯ. ಪ್ರತಿ ಆ ಡೋರ್ ಅಂಗಡಿಗಳ ಶಟರ್ಗಳ ಮೇಲೂ ಕೂಡ ಸನಾತನ ಧರ್ಮಕ್ಕೆ ಸಂಬಂಧಿಸಿದ ಯಾವುದೋ ಒಂದು ಚಿಹ್ನೆಗಳು ಏನೋ ಒಂದಿರ್ತಾ ಇತ್ತು. ನಿಮಗೇನು ಅನ್ನಿಸ್ತು ಅಕ್ಕ? ಒಂದು ಫೀಲ್ ಹೇಗೆ? ನಾನು ಅಯೋಧ್ಯೆಗೆ ಕಾಲಿಡಲಿಲ್ಲ, ಕೈ ಇಟ್ಟು ಅಲ್ಲಿ ಹೋದಾಗ ನಾನು ಅಂದ್ಕೊಂಡಿದ್ದೆ ನನ್ನ ರಾಮನ ಜನ್ಮಭೂಮಿಗೆ ಹೋಗ್ತಾ ಇದ್ದೀನಿ. ಸೊ ಮೊದಲು ಹೇಗಪ್ಪ, ಅದು ಒಳ್ಳೆ ಹೈ ವೆಹಿಕಲ್, ಅದು ಹೈಟ್ ಇರೋ ವೆಹಿಕಲ್ಲು, ಕಾರ್ ಥರ ಇಲ್ಲ, ಇನೋವಾ ಥರ ಇತ್ತು ಏನೋ ವೆಹಿಕಲ್. ಏನು ಮಾಡೋದು, ಯಾರೇನಾದ್ರು ಅಂದ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೀಗೆ ನೀಲ್ ಡೌನ್ ಮಾಡಿಬಿಟ್ಟು ಕಷ್ಟಪಟ್ಟು ಹೀಗೆ ಮಾಡಿಬಿಟ್ಟು ಫಸ್ಟು ಭೂಮಿಯನ್ನು ಮುಟ್ಟಿ ಹಿಂಗೆ ಮಾಡ್ಕೊಂಡು ಆಮೇಲೆ ಕಾಲಿಟ್ಟಿದ್ದು ನಾನು.
ಅದೇ ಸೇಮ್ ಅನುಭವ ನನಗೂ ಕೂಡ. ಸಣ್ಣ ಊರು, ಅದೇನೋ ತುಂಬ ಇನ್ಮೇಲೆ ಡೆವಲಪ್ ಆಗಬೇಕು. ಅದು ತುಂಬ ಸಣ್ಣ ಸಣ್ಣ ಹಳೆ ಮನೆಗಳು, ಸಣ್ಣ ಸಣ್ಣ ಗಲ್ಲಿಗಳು, ಆದರೆ ದೊಡ್ಡ ದೊಡ್ಡ ಮಠಗಳಿವೆ, ತುಂಬ ದೇವಸ್ಥಾನಗಳಿವೆ. ದೇವಸ್ಥಾನಗಳು ಮಠಗಳು ತುಂಬ ಇವೆ. ಅದು ಬಿಟ್ಬಿಟ್ರೆ ಬರೀ ಗಲ್ಲಿಗಳು, ಚಿಕ್ಕ ಚಿಕ್ಕ ಮನೆಗಳು. ಅದು ಒಂಥರ ತುಂಬ ನೆಗ್ಲೆಕ್ಟೆಡ್ ಆಗಿತ್ತ ಮೊದಲು, ಯೋಗಿಜಿ ಬರೋ ಮೊದಲು ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಲ್ಲಿ ಹೋಗಿ ಆ ಮೇನ್ ಸೆಂಟರ್ಗೆ ಹೋದ್ವಿ. ಆ ಮುಖ್ಯ ದ್ವಾರ ಅಲ್ಲೆಲ್ಲ ನೀವೆಲ್ಲ ಟಿ ವಿನಲ್ಲಿ ತೋರಿಸೋದೆಲ್ಲ ಅಲ್ಲಿ ನೋಡಿದ್ವಿ. ದೊಡ್ಡ ದೊಡ್ಡ ಕಂಬಗಳು, ಸುಂದರವಾದ ಕಂಬಗಳ ಮೇಲೆ ಗೋಳಾಕಾರದ ದೀಪಗಳು, ಲತಾ ಮಂಗೇಶ್ಕರ್ ಚೌಕ್, ಅಲ್ಲಿ ವೀಣೆ, ಅದನ್ನೆಲ್ಲ ಹಾದ್ಕೊಂಡು ಹೋಗ್ತಾ ಇದ್ವಿ. ಇಲ್ಲೆಲ್ಲೋ ಇದ್ದಾನೆ ರಾಮ, ಇಲ್ಲಿ ರಾಮ ಮಂದಿರ ಜನ್ಮಭೂಮಿ ಮಧ್ಯದಲ್ಲಿ ಏನಾದ್ರು ಕಾಣಿಸ್ತು. ಆ ವಿಮಾನ ಸ್ವಲ್ಪ ಕಾಣಿಸ್ತು. ಅದು ಮತ್ತೆ ತುಂಬ ಆನಂದ ಆಯಿತು. ಎಲ್ಲ ಅನುಕೂಲವಾಯಿತು, ವ್ಯವಸ್ಥೆ ಎಲ್ಲ ಬಹಳ ಚೆನ್ನಾಗಾಯಿತು. ಎಲ್ಲರಿಗೂ ಟೆಂಟ್ಸ್ ಮಾಡಿದರು. ಆದರೆ ನಾವು ಟೆಂಟಲ್ಲಿ ಇರಲಿಲ್ಲ. ಅಲ್ಲಿ ಏರ್ಪೋರ್ಟ್ ಹತ್ರ ಯಾವುದೋ ಒಂದು ಬೇರೆ ಹೋಟೆಲ್ ತೊಗೊಂಡಿದ್ವಿ. ಮೇಡಮ್ ಜೊತೆ ಇದ್ದೆ ನಾನು, ಹಾಗಾಗಿ ತುಂಬ ದೊಡ್ಡವರು, ಅವ್ರ ಜೊತೆ ನಾನು ಸೇರಿಕೊಂಡು ಆರಾಮಾಗಿದ್ದೆ. ಆ ಒಂದು ಅಯೋಧ್ಯೆ ಚಳಿ ಹೇಗೆ ಅನಿಸ್ತಾ ಇತ್ತು? ಆ ಒಂದು ಸಂಭ್ರಮ ಒಂದು ಕಡೆ, ಇನ್ನೊಂದು ಕಡೆ ಆ ಚಳಿ ಹೇಗೆ ಅನಿಸ್ತಾ ಇತ್ತು? ಚಳಿ ಅಬ್ಬಾ, ಲಕ್ನೋವಿಲ್ಲೇ ಅನುಭವ. ನನಗೆ ಚಳಿ ಅನುಭವ ಉಂಟು, ಚಳಿ ತಡೆಯಲ್ಲ ನಾನು ಅಷ್ಟಾಗಿ. ನಾನು ತುಂಬ ಹಿಮಾಲಯ ಯಾತ್ರೆ ಮಾಡಿದ್ದೀನಿ. -11ವರೆಗೂ ನೋಡಿದ್ದೀನಿ ನಾನು. -5 ಇದ್ದಾಗ ಮಾನಸ ಸರೋವರದಲ್ಲಿ ಸ್ನಾನ ಮಾಡಿದ್ದೀನಿ. ಹಾಗಾಗಿ ಚಳಿಯ ಬೋಧೆ ಇದೆ ಹೇಗಿರುತ್ತೆ ಅಂತ. ಜೊತೆಗೆ ಬೆಚ್ಚಗೆ ಥರ್ಮಲ್ಸು, ಬಟ್ಟೆ ಎಲ್ಲ, ಕೋಟೆಲ್ಲ ತೊಗೊಂಡಿದ್ದೆ. ಅಲ್ಲೇ ನಾವು ನಮ್ಮ ಲಂಡನಲ್ಲಿ ಲಕ್ನೋವಲ್ಲಿ ಅಲ್ಲಿ ಇಳಿದ ತಕ್ಷಣವೇ ಅಲ್ಲಿಂದ ಬಸ್ಸಲ್ಲಿ ಹೋಗಬೇಕಲ್ಲ ಟರ್ಮಿನಲ್ಗೆ, ಅಲ್ಲೇ ಗಡ 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 ಶುರು ಆಯಿತು. ಸಿಕ್ಕೋ ಹಾಗೆ ಇಟ್ಕೊಂಡಿದ್ದೆ ಇಲ್ಲ, ಅಲ್ಲೇ ಎಲ್ಲ ಕೋಟೆಲ್ಲ ಹಾಕ್ಕೊಂಡು ಬೆಚ್ಚಗೆ ಇದ್ದೆ. ಅಲ್ಲಿ ಬೆಳಗಿನ ಜಾವ ಅಂತೂ 5 ಡಿಗ್ರಿಗೂ ಹೋಗಿದೆ. ರಾಮ ಜನ್ಮಭೂಮಿ ಪ್ರತಿಷ್ಠಾಪನೆ ಇದ್ದರೆ ಬೆಳಗ್ಗೆ ನಾನು ವೆದರ್ ನೋಡಿದ್ರೆ ಮೊಬೈಲಲ್ಲಿ 5 ಡಿಗ್ರಿ ಇತ್ತು ಬೆಳಗ್ಗೆ 6 ಗಂಟೆಗೆ. ಹಿಂದಿನ ದಿನ 8 ಏನೋ ಇತ್ತು, 7. ನಾನಿರುವಾಗ ನಾನು ಹೈಯೆಸ್ಟ್ ಅಂದರೆ 8. ಸಂಜೆ ಹೊತ್ತೆಲ್ಲ 8 ಹೋಗ್ತಾ ಇತ್ತು. 6ರಿಂದ ರಾತ್ರಿವರೆಗೂ 8. ಮಧ್ಯರಾತ್ರಿ ಗೊತ್ತಿಲ್ಲ, ನಿದ್ರೆ ಮಾಡ್ಬಿಟ್ಟಿದ್ವಿ ಬೆಚ್ಚಗೆ. ಆದರೆ ಬೆಳಗಿನ ಜಾವ ಎದ್ದ ತಕ್ಷಣ ಸಾಕ್ಸ್ ಹಾಕ್ಕೊಂಡು ಕಾಲಿಡೋಕ್ಕಾಗ್ತಿರ್ಲಿಲ್ಲ. ಥರ್ಮಲ್ಸ್ ಹಾಕ್ಕೊಂಡು ಒಂದು ಸ್ವಲ್ಪ ಚಳಿ ಫೀಲ್ ಆಗ್ತಿತ್ತು. ಬಟ್ ಏನಂದರೆ ಅದು ತುಂಬ ಹೆಲ್ದಿ ಕೋಲ್ಡ್. ಅದು ಸಾಮಾನ್ಯವಾಗಿ ಅದು ಅಫೆಕ್ಟ್ ಆಗಲ್ಲ. ನಾನು ಎಷ್ಟೋ ಯಾತ್ರೆ ಮಾಡಿದ್ದೀನಿ ಭಾರತಾದ್ಯಂತ. ಈ ಥರದ ಚಳಿ ತುಂಬ ಕಡೆ ಕಂಡಿದ್ದೀನಿ. ಉತ್ತರದಲ್ಲಿ ಅದು ಕಾಮನ್. ಅದು ಇನ್ನು ನಾವು ಬೆಂಗಳೂರು ಏರ್ ಕಂಡೀಷನ್ ಸಿಟಿ, ಇಲ್ಲಿ ಏನಂದರೆ ತುಂಬ ವಿಪರೀತ ಚಳಿನೂ ಹೋಗಲ್ಲ, ವಿಪರೀತ ಬಿಸಿಲು ಹೋಗಲ್ಲ. ನಿಮ್ಮೂರ ಕಡೆ ಸ್ವಲ್ಪ ಬಿಸಿಲಾದ್ರೂ ಗೊತ್ತು ನಿಮಗೆ, ನಮ್ಗೆ ಅದೂ ಇಲ್ಲ. ಏನೇ ಅಬ್ಬಬ್ಬಾರೆ 36, ಯಾವತ್ತಾರು 36 ಹೋಗ್ಬಿಟ್ರೆ ಅಯ್ಯೋ ಅಂತೀವಿ ನಾವು. ಸೊ ಬೆಂಗಳೂರು ತೀರಾ ಎಕ್ಸ್ಟ್ರೀಮ್ ನೋಡಿಲ್ಲ ನಾವು. 40 ಎಲ್ಲ ಯಾವತ್ತೂ ನೋಡಿಲ್ಲ. ಹಾಗೆ ಚಳಿ ಕೂಡ 5, 6 ಎಲ್ಲ ಯಾವತ್ತು ಬೆಂಗಳೂರಲ್ಲಿ ನಾವು ನೋಡೇ ಇಲ್ಲ ಅನಿಸುತ್ತೆ. ಬಟ್ ನನಗದು ಗೊತ್ತಿತ್ತು, ಪ್ರಿಪೇರ್ಡಾಗಿ ಹೋಗಿದ್ದೆ. ಕಷ್ಟ. ಬಟ್ ಒಂದು ಹೇಳ್ತೀನಿ ಮುಮ್ತಾಜ್, ರಾಮಭಕ್ತಿ, ಆನಂದ, ಆ ಉಲ್ಲಾಸ, ಅಯೋಧ್ಯೆಯಲ್ಲಿ ಇದ್ದೀನಿ ಅನ್ನೋ ಸಂತೋಷ, ರಾಮನ ಮಂದಿರದ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಇದ್ದೀನಿ ಅನ್ನೋ ಸಂತೋಷ, ಇನ್ನೇನೀಗ ಹೋಗಿ ನೋಡ್ತೀವಿ ಅಂತ ಐತಿಹಾಸಿಕ ಕ್ಷಣಗಳನ್ನು ಕಣ್ಣಾರೆ ಅಲ್ಲೇ ಇದ್ದು ಭೌತಿಕವಾಗಿ ಕಣ್ಣಾರೆ ನೋಡ್ತೀನಿ ಅನ್ನೋ ಸಂತೋಷ, ಎಲ್ಲವನ್ನೂ ಮರೆಸ್ಬಿಟ್ಟಿತ್ತು. ಏನೂ ಫೀಲ್ ಆಗಲಿಲ್ಲ. ಏನು ತಿಂದೆ, ಏನು ಕುಡ್ದೆ, ಮಲಗದ್ನ ಇಲ್ವಾ, ನಿದ್ರೆ ಸಾಕಾಗ್ತಾ ಇಲ್ವಾ, ಅನುಕೂಲವಾ ಪ್ರತಿಕೂಲವಾ, ಆ ನೂಕು ನುಗ್ಲು ಏನು ತಲೆಗೆ ಅದು ಏನೂ ಬರಲಿಲ್ಲ. ಆ ಸಂತೋಷ ಅನ್ನೋದು ಎಲ್ಲವನ್ನೂ ಮರೆಸ್ಬಿಡ್ತು. ಹಾಗೂ ನಾವು ಒಂದು ಕಡೆ ಅವರೊಂದು ಕಡೆ ಆದ್ವಿ. ಅಲ್ಲೆಲ್ಲೋ ಮೀಡಿಯಾ ಅವ್ರು ಸಿಕ್ಕರು, ಅವರೆಲ್ಲೋ ಇದ್ದರು. ಅದರಲ್ಲಿ ಫೋನ್ ಒಬ್ರಿಗೊಬ್ರು ಕೇಳಿಸ್ತಿರ್ಲಿಲ್ಲ, ಒಬ್ರೊಬ್ರು ಕಾಯಿಸ್ಬೇಕಾಗಿ ಬಂತು. ಇದೆಲ್ಲ ಆಯಿತು ಮಧ್ಯ. ನಥಿಂಗ್ ಮ್ಯಾಟರ್ಡ್. ಅಲ್ಲೆಲ್ಲೋ ಎಷ್ಟೋ ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗಿ ಬಂತು. ಎಲ್ಲ ಬ್ಯಾರಿಕೇಡ್ಸ್ ಹಾಕ್ಬಿಟ್ಟಿದ್ರು. ಹೋಗಿದ್ದ ವೆಹಿಕಲ್ ವಾಪಸ್ ಬರೋಕ್ಕಾಗಿಲ್ಲ. ಈ ಥರ ಎಲ್ಲ ಇತ್ತು. ಅದೆಲ್ಲ ಎಕ್ಸ್ಪೆಕ್ಟೆಡೇ ಆ ಜಾತ್ರೆ. ಏನೂ ಅನ್ನಿಸ್ಲಿಲ್ಲ. ಅಲ್ಲಿ ಸರಯು ನೋಡ್ತಾ ಇದ್ರೆ ಆನಂದ. ಆ ರಾಮ ನಡಿಯಿಟ್ಟ ನೆಲ ಅಂತ ಹೇಳ್ತಾರಲ್ಲ, DVG ಆಗಿ. ನನಗೆ ಆ ಸರಯು ಅಲ್ಲಿ ಅಂದ್ರೆ ನಾನು ಹೋಗಿದ್ದೆ, ಬಟ್ ಆ ರಾಮನ ಪ್ರತಿಷ್ಠಾಪನೆ ಆಗುವ ಹಿಂದಿನ ದಿನ ಹೇಗಿತ್ತ ಕಾಲ, ಆ ದೀಪಾವಳಿ ಒಂದು ಸಂಭ್ರಮ ಇತ್ತು. ಹೌದೌದು. ನಾನು ಸಂಪೂರ್ಣವಾಗಿ ದೀಪೋತ್ಸವದಲ್ಲಿ ಭಾಗವಹಿಸೋಕೆ ಆಗಲಿಲ್ಲ. ಏಕೆಂದರೆ ಒಂದು ನಾವು ನಮ್ಮ ಕಾರ್ ಪ್ರಾಬ್ಲಮ್, ಎಲ್ಲ ಕಡೆ ಹೋಗೋಕೆ ಆಗ್ತಿರ್ಲಿಲ್ಲ. ಸೊ ದೀಪೋತ್ಸವದಲ್ಲೇ ಅಲ್ಲೇ ನೇರವಾಗಿ ಹತ್ತಿರ ಹೋಗೋಕ್ಕಾಗಲಿಲ್ಲ. ಬಟ್ ಅಲ್ಲೇ ಇದ್ದೆ, ಸರಯೂ ತೀರ್ಥದಲ್ಲೇ ಓಡಾಡ್ಕೊಂಡಿದ್ವಿ. ಅಲ್ಲೆಲ್ಲ ಅಂಗಡಿಗಳು ಅದೆಲ್ಲ ಇತ್ತು.
ಏನು ಕಾಣಿಸ್ತಾ ಇತ್ತು ಆಕಾಶದಲ್ಲೆಲ್ಲ ಚಿಮ್ಮುತ್ತಾ ಇರೋದು, ಮತ್ತು ಎಲ್ಲ ಕಡೆ ಟಿ ವಿಗಳು, ಸ್ಕ್ರೀನ್ಗಳು. ಅಲ್ಲಿ ಹೋದರೆ ಏನು ಸಂಭ್ರಮ, ಸಂತೋಷ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಒಬ್ಬನು ಮಾತಾಡ್ಸೋದೇ ಜೈ ಶ್ರೀರಾಮ್ ಅಂತ, ಬೀಳ್ಗೊಡೋದೇ ಜೈ ಶ್ರೀರಾಮ್ ಅಂತ. ಎಲ್ಲ ಕಡೆ ಆ ರಾಮನ ಧ್ವಜ ಇಟ್ಕೊಂಡು ಜನ ಕೂಗೋದೇನು. ಎಲ್ಲ ವಯಸ್ಸಿನವರು, ಪುಟ್ಟ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ, ಎಲ್ಲ ವಯಸ್ಸಿನ, ಎಲ್ಲ ಕುಲ, ವರ್ಣ, ಗೋತ್ರದವರು, ಎಲ್ಲ ಪ್ರದೇಶದವರು, ಕರ್ನಾಟಕ, ಉತ್ತರ ಭಾರತ, ದಕ್ಷಿಣ, ಎಲ್ಲರನ್ನೂ ಒಂದು ಮಾಡಿಬಿಟ್ಟ ರಾಮ. ನಿಜವಾಗ್ಲೂ ಎಲ್ಲರೂ ಒಂದಾಗಿದ್ದರು. ಆಮೇಲೆ ಎಷ್ಟು ಸಾಧು ಸಂತರು. ಒಂದು ಹೇಳ್ತೀನಿ ಮುಮ್ತಾಜ್, ನಾನು ಸಾಮಾನ್ಯವಾಗಿ ಯಾವುದೇ ಕ್ಷೇತ್ರಗಳಲ್ಲಿ ಹೋದಾಗ ತುಂಬ ಜನ ಸಾಧುಗಳು, ಭಿಕ್ಷುಕರು, ಯಾತ್ರಾರ್ಥಿಗಳು, ಅಂದರೆ ಅಷ್ಟು ವೆಲ್ ಆಫ್ ಇಲ್ದಿರೋ ಅಂಥವ್ರು ಇರ್ತಾರಲ್ಲ, ಅವ್ರು ಅಲ್ಲೆಲ್ಲ ಇರ್ತಾರೆ. ಅವ್ರಿಗೆ ಭಿಕ್ಷೆಯಲ್ಲೇ ಅವ್ರ ಜೀವನ ನಡಿಬೇಕು. ಸೊ ಯಾತ್ರಿಕರು ಬಂದ ತಕ್ಷಣ ದಕ್ಷಿಣ ಅದು ಅಂತ ಕೇಳೋದು, ಭಿಕ್ಷೆ ಕೇಳೋದು ಇದ್ದೇ ಇರುತ್ತೆ. ಅದು ಅವರ ಅನಿವಾರ್ಯತೆ. ಅದು ಅಂತ ತುಂಬ ಜನ ಅದನ್ನು ಅಸಹ್ಯ ಪಡ್ಕೊಳ್ತಾರೆ. ಬಟ್ ನಾನು ಇವಾಗ ಪರಿಸ್ಥಿತಿ ಅರ್ಥ ಮಾಡಿಕೊಂಡ್ರೆ, ನಾವು ಸನಾತನ ಧರ್ಮವನ್ನು ತುಂಬ ಈ ಮೆಕಾಲೆ ಎಜುಕೇಷನ್ ಎಫೆಕ್ಟು, ಲೆಫ್ಟಿಸ್ಟ್ ಡಿಸ್ಟಾರ್ಟೆಡ್ ನ್ಯಾರೇಟಿವ್ಸು, ಮತ್ತು ಹಿಂದಿನ ಸರ್ಕಾರಗಳ, ಮೋದಿ ಸರ್ಕಾರ ಅಲ್ಲ, ಹಿಂದಿನ ಬೇರೆ ಸರ್ಕಾರಗಳ ಅವಜ್ಞೆ, ಇದಿಷ್ಟು ಸೇರಿ ಸಾಕಷ್ಟು ಇವರನ್ನು ತುಂಬ ಬಳಲಿಸ್ಬಿಟ್ಟಿದೆ. ಒಂದು ತೀರ್ಥಕ್ಷೇತ್ರಕ್ಕೆ ಬಂದು ನಾನು ಸುಮ್ಮನೆ ತಪಸ್ಸು ಮಾಡ್ಕೊಂಡಿರ್ತೀನಿ, ಒಂದು ಹೊತ್ತು ಊಟಕ್ಕೂ ಇರಲ್ಲ, ಯಾರೋ ಕೊಟ್ಟರೆ ಉಂಟು. ಹಾಗಾಗಿ ಅವರು ಕೇಳೋದು ಸಹಜವೇ, ಕೇಳಲೇಬೇಕಾಗತ್ತೆ ಒಂದು ದೇಹಧಾರಣೆಗೆ. ಆದರೆ ಇಲ್ಲಿ 20, 30, 40 ಕಡೆ ಅನ್ನದಾನ ನಡೀತಿತ್ತು. ಅನ್ನ ಬೆಳಗ್ಗೆ, ಸಂಜೆ, ಮಧ್ಯಾಹ್ನ ಕಿಚಡಿ ಬೇಕಾ, ರೋಟಿ ಸಬ್ಜಿ ಬೇಕಾ, ಅಥವಾ ಸಮೋಸಗಳು ಬೇಕಾ, ಚುರುಮುರಿ ಬೇಕಾ, ಟೀ ಬೇಕಾ, ಕಾಫಿ ಬೇಕಾ, ಹಾಲು ಬೇಕಾ, ಬಾದಾಮ್ ಹಾಲು ಬೇಕಾ, ಲಸ್ಸಿ ಬೇಕಾ, ಎಲ್ಲ ಅಲ್ಲಲ್ಲಿ ಆಯೇ ಮಾತಾಜಿ ಕರೆದು ಕೊಡ್ತಾಯಿದ್ರು. ಎಲ್ಲರೂ ಎಷ್ಟು ಸಲ ಬೇಕಾದ್ರೂ ಟೀ ಕೊಡ್ಬೋದು, ಎಷ್ಟು ಸಲ ಬೇಕಾದ್ರೂ ಊಟ ಮಾಡ್ಬೋದು. ಎಷ್ಟು ತೃಪ್ತವಾಗಿತ್ತು ಅಂದರೆ, ಒಂದೇ ಒಂದು ವ್ಯಕ್ತಿ ಕೈ ಚಾಚಿ ದಕ್ಷಿಣ ಅದು ಅಂತ ಕೇಳಲಿಲ್ಲ, ಒಬ್ಬರೂ ಕೇಳಿಲ್ಲ. ಇನ್ಫ್ಯಾಕ್ಟ್ ಆನ್ ದ ಕಾಂಟ್ರರಿ, ನಾನು ರಾಮರ ದರ್ಶನ ಮಾಡಿ ಬಂದಲ್ಲ, ಶ್ರೀರಾಮನ ಅದೇ 22ನೇ ತಾರೀಕೇ ದರ್ಶನ ಆಯಿತು. ದರ್ಶನ ಮಾಡಿ ಆಚೆ ಬರ್ತಾ ಇರುವಾಗ ದೇಣಿ ಅಂತ, ಬರೀ ದಕ್ಷಿಣೆಗೆ ಡೊನೇಷನ್ ಕೌಂಟರ್ ಇದೆ ದಾನ ಕೊಡೋಕ್ಕೆ ಅಂತ. ಅದು ಅದರಲ್ಲಿ ನೋಡಿ ನಾನು ಫಸ್ಟ್ ಗಮನಿಸಿದ್ದೇನು ಅಂದರೆ, ಶ್ರೀಮಂತರಿಗಿಂತ ಬಡವರೇ ಜಾಸ್ತಿ ಇದ್ದರು. ಕೇವಲ ಕೌಪಿನ ದಾರಿಗಳಾದ ಸುಮ್ಮನೆ ಒಂದು ಒಂದು ಟವಲ್ ಥರ ಸುತ್ತಕೊಂಡಿರೋ ಅಂಥವ್ರು, ಬರೀ ಮೈಯಲ್ಲ ಆ ಚಳಿನಲ್ಲಿ. ಅವರೆಲ್ಲ ಡೊನೇಷನ್ ಕೊಡೋಕೆ ಕೈಯಲ್ಲಿ ಸುಮ್ಮನೆ ಭಿಕ್ಷಾ ಪಾತ್ರೆ ಇಟ್ಕೊಂಡಿದ್ದಾರೆ. ಅವರೆಲ್ಲ ಡೊನೇಷನ್ ಕೊಡೋಕ್ಕೆ ಹಿಂಡಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಇದು ಭಾರತ ಅಂತ ಅನ್ನಿಸ್ತು ನನಗೆ. ನನಗಿದೆಯೋ ಇಲ್ವೋ, ನಾನು ರಾಮನಿಗೆ ಕೊಡಬೇಕು, ಈ ಕಾರ್ಯಕ್ಕೆ ಕೊಡಬೇಕು ಅಂತ. ರಾಮ ಇನ್ನೂ ಅಲ್ಲಿ ಕೂತ್ಕೊಳ್ಳೋ ಮುಂಚೆನೇ ಶುರು ಆಗಿದೆ ಅಂತಲೇ ನಾನು ಹೇಳ್ತೀನಿ. ಹೇಗೆ ಮಹಾರಾಜ ಬರ್ತಾನೆ ಅಂದರೆ, ಅವನಿಗಿಂತ ಮುಂಚೆ ಅವನ ದಂಡಧಾರಿಗಳು, ಅವನ ಮಿನಿಸ್ಟರ್ಸು, ಅವನ ಪ್ರೋಟೋಕಾಲ್ ಅವರು, ಒಂದು ಪೈಲಟ್ ಇದು ಟೀಮ್ ಅಂತ ಹೇಳ್ತಾರಲ್ಲ, ಬಂದು ಎಲ್ಲ ಮಾಡಿ ಆಮೇಲೆ ರಾಜ ಬರ್ತಾನಲ್ಲ. ಹಾಗೆ ರಾಮ ಪ್ರತಿಷ್ಠಾಪನೆ ಆಗ್ತಾನೆ ಅನ್ನೋವಾಗಲೇ ದಾನಗಳು, ಧರ್ಮಗಳು, ಅನ್ನದಾನ, ವಸ್ತ್ರದಾನ, ಗೋದಾನ, ಭೂದಾನ, ಎಷ್ಟು ಸತ್ಕಾರ್ಯಗಳು, ಎಷ್ಟು ಹೆಲ್ಪು, ನಿಮ್ಗೇನು ಹೆಲ್ಪ್ ಬೇಕು ಕೇಳಿ ಮಾಡುವಂಥವ್ರು. ಯಾರೋ ನಮ್ಮನ್ನು ಕಾರಲ್ಲಿ ಕರ್ಕೊಂಬರ್ತಾರೆ, ಯಾರೋ ನಮ್ಗೆ ಅನುಕೂಲ ಮಾಡಿಕೊಡ್ತಾರೆ. ಹೇಳಿದ್ನಲ್ಲ, ನಾನು ಎಲ್ಲೂ ಹೋಗಿ ನನಗೆ ಈ ಥರ ಕಷ್ಟ ಆಗಿದೆ, ನಂಗೆ ಅನುಕೂಲ ಮಾಡಿಕೊಡಿ ಕೇಳುವ ಅಗತ್ಯನೇ ಬರಲಿಲ್ಲ. ಅವ್ರು ಮಾಡಿಕೊಟ್ಟು ಟೆಂಟಿಗೆ ಹೋಗೋ ಅಗತ್ಯನೂ ಬರಲಿಲ್ಲ ನನಗೆ. ಹೀಗೆ ಪ್ರತಿಯೊಬ್ಬರು ಕೂಡ, ಅಂದರೆ ಎವ್ರಿಬಡಿ ಅಲ್ಲಿದ್ದ ಪ್ರತಿಯೊಬ್ಬರು ಇನ್ನೊಬ್ಬರಿಗೆ ಸಹಾಯ ಮಾಡುವ ಉತ್ಸಾಹದಲ್ಲೇ ಇದ್ರು. ತುಂಬ ಚೆನ್ನಾಗಾಯಿತು. ನನ್ನೊಬ್ಬಳಿಗೆ ಎಲ್ಲರೂ ಇದೇ ಹೇಳ್ತಾರೆ ಅನುಭವವನ್ನು. ವ್ಯವಸ್ಥೆನೂ ಅಷ್ಟೇ, ತುಂಬ ಅಚ್ಚುಕಟ್ಟಾದ ವ್ಯವಸ್ಥೆ. ಒಳಗಡೆ ಹೋಗಿದ್ದು ಬಂದಿದ್ದು ಸಿಕ್ಕಾಪಟ್ಟೆ ಸೆಕ್ಯೂರಿಟಿ ಚೆಕ್, ಪ್ರತಿಯೊಬ್ಬರನ್ನು ಹಿಡಿದು ಆಮೂಲಾಗ್ರವಾಗಿ ಚೆಕ್ ಮಾಡ್ತಾಯಿದ್ರು. ನೋಡಿ ಪಾಸ್ ನೋಡಿ ಬಿಡ್ತಾಯಿದ್ರು. ಹಿಂದಿನ ದಿನವೇ ನನಗೆ ಮಂದಿರದೊಳಗೆ ಹೋಗೋ ಅವಕಾಶನೂ ಸಿಕ್ತು. ಅಲ್ಲಿ ಕೆಲಸ ಮಾಡುವಂಥವ್ರು ಯಾರೋ ಒಬ್ಬರಿದ್ದರು, ಅವ್ರಿಗೆ ಕೆಲಸದ ನಿಮಿತ್ತವಾಗಿ ಅಲ್ಲಿ ಹೋಗ್ಬೇಕಾಗಿ ಬಂತು. ಅವ್ರ ಹೆಸರು ಸೀತಾರಾಮ್ ಅಂತ, ಕರ್ನಾಟಕದವರೇ. ಅವ್ರಿಗೇನು ಅಲ್ಲಿ ಕೆಲಸ ಅಂದರೆ ಇದನ್ನೆಲ್ಲ ನೋಡ್ಕೊಳ್ಳೋ ಅಂಥ ವ್ಯಕ್ತಿಯವರು, ಎಂಪ್ಲಾಯ್ಡ್ ಇನ್ ದಟ್ ಇದು. ಅವ್ರ ಟೀಮ್ ಅವರು 5 ಜನ ಕರ್ಕೊಂಡು ಹೋಗೋ ಅವಕಾಶ ಇತ್ತು ಅವ್ರ ಪಾಸಲ್ಲಿ. ಸರಿ ಅಂತ ಕರ್ಕೊಂಡೋದ್ರು, ಅಲ್ಲಿ ಹಿರಿಯನ್ನೆಲ್ಲ ತೋರಿಸಿದ್ರು. ರಾಮ ಅಲ್ಲಿ ಒಳಗೆ ಇದ್ದಾನೆ, ಪೂಜೆ ನಡೀತಾ ಇದೆ, ಹಿಂದಿನ ದಿನವೇ ಪೂರ್ವ ವಿಧಿಗಳೆಲ್ಲ ನಡೀತಾ ಇವೆ. ಬಾಗಿಲು ಮುಚ್ಚಿತ್ತು, ರಾಮನ ದರ್ಶನ ಆಗಲಿಲ್ಲ ಹಿಂದಿನ ದಿನ. ಆದರೆ ಹತ್ರದವರೆಗೂ ಬಾಗಿಲವರೆಗೂ ಹೋಗಿ ನನ್ನ ನಂಬಕ್ಕೆ ಆಗ್ತಿರ್ಲಿಲ್ಲ. ಹಿಂದಿನ ದಿನ ಒಂದೊಂದು ಕಂಬ, ಒಂದೊಂದು ಗೋಡೆಯ ಮೇಲೆ ಎಷ್ಟು ಸುಂದರವಾಗಿ ಕೆತ್ತಿದ್ದಾರೆ ಅಂದರೆ, ನಾನು ಎಷ್ಟೋ ದೇವಸ್ಥಾನಗಳು ನೋಡಿದ್ದೀನಿ. ತುಂಬ ಸುಂದರವಾಗಿದೆ ರಾಮನ ದೇವಸ್ಥಾನ, ತುಂಬ ಸುಂದರವಾಗಿದೆ.
ಅದು ಒಂಥರ ಪಿಂಕ್ ಸ್ಯಾಂಡ್ ಸ್ಟೋನ್ ಅಂತ. ಮತ್ತು ನಾನು ಕೇಳಲ್ಪಟ್ಟಿದ್ದು ಅಲ್ಲಿ 0 ಸ್ಟೀಲ್ ಆ್ಯಂಡ್ 0 ಸಿಮೆಂಟ್. ಸ್ಟೀಲು ಸಿಮೆಂಟ್ ಬಳಸೇ ಇಲ್ಲ, ಹೈ ಕ್ವಾಲಿಟಿ ಕಾಪರ್ ಮತ್ತು ಸ್ಟೋನ್ ಲಾಕಿಂಗ್ ಸಿಸ್ಟಮಲ್ಲಿ ಮಾಡಿದ್ದಾರೆ ಅಂತ. ತುಂಬ ಸೊಗಸಾಗಿ ಕಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಆಕಾಶದ ಹಿನ್ನೆಲೆಯಲ್ಲಿ ಅಲ್ಲಲ್ಲಿ ದೊಡ್ಡ ದೊಡ್ಡ ಕಂಬಗಳು, ಮಧ್ಯೆ ಇಲ್ಲಿ ಆಕಾಶ ಬೇರೆ ಕಾಣುತ್ತೆ. ವೆಲ್ ವೆಂಟಿಲೇಟೆಡ್ ಅದು, ತುಂಬ ಚೆನ್ನಾಗಿ ಗಾಳಿ ಮತ್ತು ಬಿಸಿಲು ಬರುತ್ತೆ ಒಳಗೆ. ಬಹುಶಃ ಸಾವಿರಾರು ಲಕ್ಷೋಪಲಕ್ಷ ಜನರನ್ನು ಅಕಾಮಿಡೇಟ್ ಮಾಡೋ ದೃಷ್ಟಿಯಲ್ಲೇ ಕಟ್ಟಿದ್ದಾರೆ ಅದನ್ನು. ಈಗ ತಿರುಪತಿ ಅದೆಲ್ಲ ನೋಡಿದಾಗ ಏನಾಗುತ್ತೆ, ಅದು ಬಹುಶಃ ಅದು ಕಟ್ಟಿದಾಗ ಈ ಥರ ಲಕ್ಷಗಟ್ಟಲೆ ಜನ ನುಗ್ತಾರೆ ದಿನ ಅಂತ ಐಡಿಯಾ ಇರಲಿಲ್ವೇನೋ. ಸೊ ಅಲ್ಲಿ ಒಂಥರ ನ್ಯಾರೋ ಡೌನ್ ಆಗಿಬಿಡುತ್ತೆ. ಸೊ ಅಲ್ಲಿ ತುಂಬ ರಶ್ ಆಗಿಬಿಡುತ್ತೆ ವೆಂಕಟೇಶ್ವರ ಹತ್ತಿರದಲ್ಲಿ. ಪಾಪ ಹಾಗೂ ಅವ್ರು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಇಲ್ಲಿ ಆ ಪ್ರಾಬ್ಲಮ್ ಆಗೋದಿಲ್ಲ. ವಿಶಾಲವಾದ ಕಂಬಗಳ ಮಧ್ಯೆ ತುಂಬ ಜಾಗಗಳು, ಎಂಟ್ರೆನ್ಸು 2-3 ಕಡೆ ದೊಡ್ಡ ದೊಡ್ಡ ಅಗಲವಾದ ಮೆಟ್ಲುಗಳು, ಹ್ಯಾಂಡಿಕ್ಯಾಪ್ಟವ್ರಿಗೆ ರ್ಯಾಂಪು ಮೇಲೆ ಹೋಗೋದಕ್ಕೆ ಅಷ್ಟು ವ್ಯವಸ್ಥೆ ಆಗಿದೆ. ಹಾಗಾಗಿ ಎಷ್ಟೇ ಜನ ಇದ್ದರೂ ಕೂಡ ನಮ್ಮ ಮೇಲೆ ಸೀಲಿಂಗ್ ಎಷ್ಟು ಹೈಟ್ ಇದೆ, ಎಷ್ಟು ಗಾಳಿ ಬರುತ್ತೆ ಅಂತಂದರೆ ನಮಗೆ ಸಫಕೇಟೇ ಆಗೋದಿಲ್ಲ. ಆ ಥರ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಸೊಗಸಾಗಿದೆ. ಕೆತ್ತನೆಗಳಂತೂ ನನಗಂತೂ ಆರ್ಟಿಸ್ಟ್ ನಂಗೆ ಇಷ್ಟ. ನನಗೆ ಈ ಕೆತ್ತನೆ ಆರ್ಟು ಅದೆಲ್ಲ ಇಷ್ಟ. ನಾನು ಶಿಲ್ಪಶಾಸ್ತ್ರ ಕಲಿತಾ ಇದ್ದೀನಿ. ಅದೆಲ್ಲ ನೋಡ್ತಾ ಇದ್ದರೆ ಏನು ಖುಷಿ ಆಗುತ್ತೋ. ನಮ್ಮ ದಕ್ಷಿಣದ ಶೈಲಿಯ ತುಂಬ ಫಿಗರಿನ್ಸು, ಈ ನರ್ತನ ಮಾಡೋ ಶಿಲಾಬಾಲಿಕೆ ಥರ ತುಂಬ ಬೊಂಬೆಗಳನ್ನ ಕೆತ್ತಿದ್ದಾರೆ, ತುಂಬ ಸುಂದರವಾಗಿ ಮಾಡಿದ್ದಾರೆ. ಭಾಳ ಮೂಲೆ ಕೆತ್ತಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಅದು ಸ್ಯಾಂಡ್ ಸ್ಟೋನ್ ಅಲ್ವಾ, ಇಲ್ಲಿ ನಮ್ಮ ಹೊಯ್ಸಳದಾದರೆ ಬಳಪದ ಕಲ್ಲು ಸ್ವಲ್ಪ ಈಸಿ, ಅದಕ್ಕಿಂತ ಕೆತ್ತೋದು ಸುಲಭ. ಇದು ಸ್ಯಾಂಡ್ ಸ್ಟೋನ್ ಸ್ವಲ್ಪ ಹಾರ್ಡ್ ಇರುತ್ತೆ ಅಂತ ಕೇಳಿದ್ದೀನಿ. ಆದರೆ ಭಾಳ ಒಂಥರ ಬಣ್ಣನೂ ಅಷ್ಟೇ ಹಿತವಾದ ಬಣ್ಣ, ಒಂಥರ ಪೀಚ್ ಕಲರು, ಲೈಟ್ ಪೀಚ್ ಕಲರ್. ಬಣ್ಣ ಏನು ಹಾಕಿಲ್ಲ ಅದಕ್ಕೆ, ಆ್ಯಸ್ ಇಟ್ ಇಸ್ ನ್ಯಾಚುರಲ್ ಕಲರ್. ಅದು ತುಂಬ ಕಣ್ಣಿಗೆ ಹಿತ, ತುಂಬ ಹಿತ ಕಣ್ಣಿಗೆ. ನೆಲಕ್ಕೆಲ್ಲ ಮಾರ್ಬಲ್ ಹಾಕಿದ್ದಾರೆ. ಅಲ್ಲೆಲ್ಲ ಹೂ ಕಟ್ತಾ ಇದ್ರು. ಒಂದು 20-30-40 ಜನ ಅಯೋಧ್ಯಾವಾಸಿ ಮಹಿಳೆಯರು ಪುರುಷರು ಎಲ್ಲ ಕೂತ್ಕೊಂಡು ಹೂಗಳನ್ನೆಲ್ಲ ಕಟ್ಟಿ, ಹಿಂದಿನ ದಿನ ನಾನು ಹೇಳೋದು 21ನೇ ತಾರೀಕು ಕಟ್ತಾಯಿದ್ರು. ಆಪ್ ಧನ್ಯ ಹೇ ಅಂತ ಹೇಳಿದ್ರೆ ಹಮ್ ಹೇ ಹಿ ಧನ್ಯ ಕ್ಯೂಂಕಿ ಹಮ್ ಹೇ ಹಿ ಅಯೋಧ್ಯಾವಾಸಿ ಅಂತ ಹೇಳಿದ್ರು ಅವರು. ಹೌದಪ್ಪ, ನಾನು ಹೇಳಿದೆ ನಾವು ಹನುಮಂತನೂ ನೋಡ್ಬಿಡಿ ಅಂತ. ತುಂಬ ತುಂಬ ಖುಷಿ ಆಯ್ತು ನೋಡಿ. ಇದು ಯಾವುದು ನಾನು ನಿರೀಕ್ಷಿಸಿದ್ದಿಲ್ಲ. ಅಲ್ಲಿ ಹೋಗ್ತೀನಿ ಅನ್ನೋ ನಿರೀಕ್ಷೆ ಆಗಲಿ, ಅಷ್ಟು ಅನುಕೂಲವಾಗಿ ಆಗುತ್ತೆ ಅನ್ನೋ ನಿರೀಕ್ಷೆ ಆಗಲಿ, ಹಿಂದಿನ ದಿನವೇ ಹೋಗಿ ರಾಮ ಮಂದಿರವನ್ನು ಆಮೂಲಾಗ್ರವಾಗಿ ನೋಡ್ತೀನಿ ಅನ್ನೋದಾಗಲಿ, ಹಿಂದೆ ಮುಂದೆ ಎಲ್ಲ ಓಡಾಡಿ ಮತ್ತು ಅಲ್ಲಿ ಮುಖ್ಯವಾದ ಕೆಲಸ ಮಾಡಿದಂಥವ್ರು ಅವ್ರನ್ನೆಲ್ಲ ನೋಡುವ ಅವಕಾಶವೂ ಸಿಕ್ತು. ಅಲ್ಲಿ ದೇವರಿಗೆ ಒಳಗಡೆ ಎಲ್ಲ ವುಡನ್ ಕಾರ್ವಿಂಗ್ಸ್ ಮಾಡಿಸೋವಂಥವ್ರು, ಅವರು ಆಂಧ್ರದವರೊಬ್ಬರು, ಅವರ ಭೇಟಿ ಆಯಿತು. ಅವರೇ ಕರ್ಕೊಂಡೋಗಿ ನೋಡಿ ನಾಳೆ ಪ್ರಾಣ ಪ್ರತಿಷ್ಠೆ ಮಾಡೋಕ್ಕೆ ಸ್ಪೆಷಲ್ಲಾಗಿ ಹೊಸ ಆಸನ ಮೋದಿಜಿಯವರು ಇದ್ರ ಮೇಲೆ ಕೂತ್ಕೊಳ್ತಾರೆ, ಅದನ್ನು ಮಾಡಿಸ್ತಾ ಇದ್ದೀವಿ ನೋಡಿ ಅಂತ ತೋರಿಸಿದ್ರು. ಅಲ್ಲಿ ದೇವರನ್ನ ಇಟ್ಕೊಂಡು ರಾಮ್ಲಲಾನ ಇಟ್ಕೊಂಡು ಬರೋ ಪಲ್ಲಕ್ಕಿನ ತೋರಿಸಿದ್ರು, ಅದನ್ನು ಮುಟ್ಟಿದ್ವಿ. ಇದೆಲ್ಲ ಎಲ್ಲರಿಗೂ ಮರುದಿನ ಸಿಗ್ತಾ ಇರಲಿಲ್ಲ. ಹಿಂದಿನ ದಿನ ಹೋಗಿದ್ರಿಂದ ಇವ್ರ ವ್ಯಕ್ತಿಗಳ ಪರಿಚಯ ಎಲ್ಲ ಆಯಿತು, ನೋಡ್ದಂಗೆ ಆಯಿತು. ಮತ್ತು ನನ್ನ ಗುರುಗಳಾದಂಥ ಶ್ರೀ LG ಭಟ್ರು, ಅದೇ ಗಣೇಶ್ ಭಟ್ರು, 3 ಜನ ಮೂರ್ತಿ ಇದು ಶಿಲ್ಪಕಾರರು ಅವ್ರನ್ನ ಸೆಲೆಕ್ಟ್ ಮಾಡಿದ್ರಲ್ಲ. ಒಬ್ಬರು ಅರುಣ್ ಯೋಗಿರಾಜ್ ಅವರು, ಒಬ್ಬರು ನಮ್ಮ ಗಣೇಶ್ ಭಟ್ರು, ಇನ್ನೊಬ್ಬರು ಸತ್ಯನಾರಾಯಣ್ ಪಾಂಡೆ ಅಂತ ರಾಜಸ್ಥಾನವರು. ಅದರಲ್ಲಿ LG ಭಟ್ರು ನಮ್ಮ ವಿಭು ಅಕಾಡೆಮಿನಲ್ಲಿ ಅವರು ಶಿಲ್ಪಶಾಸ್ತ್ರ ಕಲಿಸ್ತಾರೆ. ಅದ್ಭುತವಾದ ಕಲಾವಿದರು, ತುಂಬ ಒಳ್ಳೆ ಗುರುಗಳು, ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ. ಅವರಿಂದ ನಮಗೆಲ್ಲ ಶಿಲ್ಪಶಾಸ್ತ್ರದ ಎಷ್ಟೋ ಆಯಾಮಗಳ ಪರಿಚಯ ಆಯಿತು. ಮೊದಲು ಹಾಗೆ ಚೆನ್ನಾಗಿದೆ ನೋಡ್ತಿದ್ವಿ. ಈಗ ಅವರ ಗುರುಗಳು ತುಂಬ ಅದ್ಭುತ ಗುರುಗಳು, ವಾದಿರಾಜರ ಶಿಷ್ಯರವರು, ತುಂಬ ಮೇರು ಕಲಾವಿದರು ಅವರು ವಾದಿರಾಜರು. ಜೊತೆಗೆ SK ರಾಮಚಂದ್ರಾಯರು, ಪ್ರೊಫೆಸರ್ SK ರಾಮಚಂದ್ರಾಯರಿಂದ ಅವ್ರಿಗೆ ಪಾಠ ಆಗಿದೆ, ಶಿಲ್ಪಾಗಮಗಳ ಪಾಠ ಎಲ್ಲ ಆಗಿದೆ. ಸೊ ಥಿಯರಿ ಪ್ರಾಕ್ಟಿಕಲ್ ಎರಡರಲ್ಲೂ ತುಂಬ ತಿಳಿದಂಥವ್ರು. ಅವರು ಸಿಕ್ಬಿಟ್ರಲ್ಲಿ. ಅವರ ಇನ್ನೊಂದು ರಾಮ್ಲಲಾ ವಿಗ್ರಹನೂ ನೋಡೋ ಅವಕಾಶ ಸಿಕ್ತು. ಅವ್ರು ಬನ್ನಿ ನೋಡಿ ಅಂದರೆ ನಾನು ಎಲ್ಲೋ ಇದ್ದೆ ಮೇಡಮ್ ಅವ್ರ ಜೊತೆ, ಅವ್ರ ಕಾರಲ್ಲಿ ಎಲ್ಲೆಲ್ಲಿ, ಯಾಕೆಂದರೆ ಅಲ್ಲಿ ತುಂಬ ಕಡೆ ಬ್ಯಾರಿಕೇಡ್ಸು, ಫ್ರೀ ಮೂಮೆಂಟ್ ಇರಲಿಲ್ಲ. ಪಾಸಿತ್ತು, ಸ್ವಲ್ಪ ಪರವಾಗಿಲ್ಲ. ಗೊತ್ತಿಲ್ಲ ಗುರುಗಳೇ ಎಲ್ಲೋ ಇದ್ದೀವಿ ಅಂತ ಹೇಳಿದ್ರೆ, ನೋಡಿದ್ರೆ ಏನೋ ಹುಡುಕ್ತಾ ನೋಡಿದ್ರೆ ಅಲ್ಲೇ ನಿಂತಿದ್ವಿ. ಒಳಗೆ ಹೋಗಿ ದೇವ್ರ ದರ್ಶನನೂ ಆಯಿತು. ತುಂಬ ಚೆನ್ನಾಗಿದೆ ಅವರ ಮೂರ್ತಿನೂ, ಭಾಳ ಸೊಗಸು. ಅಂದರೆ 2 ಮೂರ್ತಿ ಅಲ್ಲಿ ಒಳಗಡೆ, 3 ಮೂರ್ತಿಗಳು ಅಲ್ಲೇ ಪ್ರತಿಷ್ಠಾಪನೆ ಮಾಡ್ತಾರೆ. ಇನ್ನು ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರ್ ಎಲ್ಲ ಬರುತ್ತೆ. ಅಲ್ಲಿ ರಾಮ್ ದರ್ಬಾರು, ರಾಮ್ ಪರಿವಾರ ಎಲ್ಲ ಬರುತ್ತೆ.
ಸೊ 3 ಮೂರ್ತಿಗಳಿಗೆ ಯೋಗ್ಯವಾದ ಸಮಾನವಾದ ಒಂದು ಟ್ರೀಟ್ಮೆಂಟ್ ಸಿಕ್ಕುತ್ತೆ. ಏಕೆಂದರೆ ಅಲ್ಲಿ ಮೂಲ ರಾಮಲಲ್ಲ ಇದ್ದಾನಲ್ಲ, ಅವನು ಪಾರಂಪರಿಕವಾಗಿ ಬಂದಿರೋವಂಥ ರಾಮಲಲ್ಲ, ಅವನಿಗೆ ಪೂಜೆ ನಡೆಯುತ್ತೆ. ಈಗ ಹೊಸ ರಾಮಲಲ್ಲ ಪ್ರತಿಷ್ಠಾಪನೆ ಆಗಿದೆ, ಇನ್ನೆರಡು ಪ್ರತಿಷ್ಠಾಪನೆ ಆಗುತ್ತೆ. ಸೊ ಅದರಲ್ಲಿ 2 ನಮ್ಮ ಕರ್ನಾಟಕದ ಶಿಲೆ, ಕರ್ನಾಟಕದ ರಾಮಂದ್ರು ಅಲ್ಲಿ ಹೋಗಿದ್ದಾರೆ, ನಮ್ಮ ಕರ್ನಾಟಕದ ಶಿಲ್ಪಿಗಳು, ತುಂಬ ಸಂತೋಷ. ಸೊ ಅವರ ಸಂಪರ್ಕ ಆಯಿತು. ಆಮೇಲೆ ತುಂಬ ಅನಿರೀಕ್ಷಿತವಾಗಿ ರಾಮಭದ್ರಾಚಾರ್ಯರದು ದರ್ಶನ ಆಯಿತು ನನಗೆ. ತೇಜಸ್ವಿನಿ ಮೇಡಮ್ ಅವ್ರ ಕೃಪೆಯಿಂದ ಅವ್ರನ್ನ ದರ್ಶನ ಮಾಡಕ್ಕೆ ಹೊರಟಿದ್ರು. ತುಂಬ ಅಲ್ಲಿ ಅವ್ರಿಗೆ ಸೆಕ್ಯೂರಿಟಿ ಎಲ್ಲರೂ ಬಿಡೋದಿಲ್ಲ. ಅವ್ರ ಬಗ್ಗೆ ಬಹುಶಃ ಗೊತ್ತಿರ್ಬೋದು, ಅವ್ರಿಗೆ ಕಣ್ಣಿಲ್ಲ, ತುಂಬ ವಯಸ್ಸಾಗಿದೆ. ಅವರು ತುಂಬ ಪ್ರಸಿದ್ಧರಲ್ಲಿ, ಚಿತ್ರಕೂಟದಲ್ಲಿ ಅವರ ಆಶ್ರಮ. ಅವರು ಇಡೀ ರಾಮಚರಿತ್ ಮಾನಸ್ ಅಷ್ಟೇ ಅಲ್ಲ, ತುಳಸಿದಾಸರದ್ದು ಸುಮಾರು 10-11 ಪುಸ್ತಕ ಇದೆಯಂತೆ, ಗ್ರಂಥಗಳು. ಅದಷ್ಟು ಅವ್ರಿಗೆ ಬೈಹಾರ್ಟ್ ಇದೆ. ಈ ರಾಮ ಅಯೋಧ್ಯೆ ಇದು ಹಿಯರಿಂಗ್ ಎಲ್ಲ ಆಗ್ತಿತ್ತಲ್ಲ, ಕಾನೂನು ರೀತಿಯ ಹೋರಾಟ, ಆಗ ಒಂದು ಪಾಯಿಂಟಲ್ಲಿ ಕಷ್ಟ ಆಯ್ತಂತೆ ಈ ಕಡೆಯವ್ರಿಗೆ. ಏನಂತಂದರೆ, ಬಾಬರ್ ಅದನ್ನು ಒಡೆದಾಕಿದ್ದಾನೆ ಅನ್ನೋದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಏನಾದ್ರು ಇದೆಯಾ ಅಂತ. ಆ ಕಾಲದವ್ರು ಯಾರಾದರೂ ಬರೆದಿಟ್ಟಂಥದ್ದು ಏನಾದ್ರು ಡಾಕ್ಯುಮೆಂಟ್ಸ್ ಇದೆಯಾ ಅಂತ, ಅದನ್ನೆಲ್ಲ ಸರಿಯಾಗಿ ಒದಗಿಸ್ಬೇಕಲ್ಲ. ಆವಾಗ ಹುಡುಕಾಡುವಾಗ ಇವರ ಕಿವಿಗೆ ಬಿತ್ತಂತೆ. ಇವರು ತುಳಸಿದಾಸರು ಆ ಕಾಲದವ್ರೆ, ಅವರು ಸಮಕಾಲೀನರು, ಅವ್ರ ಕಾಲದಲ್ಲೇ ಆಗಿದ್ದಿದ್ದು. ಸೊ ತುಳಸಿದಾಸರು ತುಂಬ ದುಃಖದಿಂದ ಬರ್ಕೊಂಡಿದ್ದಾರೆ. ಪುಣ್ಯಕ್ಕೆ ಆ ಸಾಲುಗಳು ಸಿಕ್ಕಿವೆ, ನನ್ನ ಹತ್ರ ಇದೆ, ನಾನು ಕಳಿಸ್ತೀನಿ ಡಿಸ್ಪ್ಲೇ ಮಾಡಿ. ಅದು ಹೇಗೆ ಸಿಕ್ತು ಅಂತ ಆಮೇಲೆ ಹೇಳ್ತೀನಿ, ಅದು ರಾಮನೇ ಕೊಡಿಸಿದ್ದು ನನಗೆ. ಅವ್ರನ್ನ ಕರ್ಕೊಂಡು ಹೋದ್ರಂತೆ. ಅವರು ಬಾಯಲ್ಲೇ ಪಟ 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 ರಾಮ ಅಲ್ಲೇ ಹುಟ್ಟಿದ್ದು ಅನ್ನೋದಕ್ಕೆ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಎಲ್ಲ ಅವನು ಎಲ್ಲೆಲ್ಲಿ ಹುಟ್ಟಿದ ಆ ವಿವರಗಳನ್ನು, ಆಮೇಲೆ ಹೇಗೆ ತನ್ನ ಔರಂಗಜೇಬ್ ಬಾಬರ್ ಕಡೆಯವರು ಬಂದು ಎಲ್ಲ ನಾಶ ಮಾಡಿದ್ರು, ಎಷ್ಟು ದುಃಖ ಆಯಿತು, ಎಷ್ಟು ರಕ್ತಪಾತ ಆಯಿತು, ಎಲ್ಲವನ್ನೂ ಆತ ದಾಖಲಿಸಿದ್ದಾರೆ. ಅದು ಅಥೆಂಟಿಕ್ ಇನ್ಫಾರ್ಮೇಷನ್ ಆಯಿತು ಅಂತ ಅಲ್ಲಿ ಹಾಕಿ ಕೇಳಿದ್ದು. ನನ್ನ ಮಾತುಗಳು ಎಕ್ಸಾಕ್ಟ್ಲಿ ಇದಿಲ್ದಿರ್ಬೋದು, ಇದು ನಾನು ಕೇಳಿ ಹೇಳ್ತಾ ಇರೋವಂಥದ್ದು, ಹಿಯರ್ಸೆ ಇರ್ಬೋದು ಅಥವಾ ಸರಿಯಾಗಿ ಬಂದಿರ್ಬೋದು, ಅದನ್ನು ಕ್ರಾಸ್ ಚೆಕ್ ಮಾಡ್ಕೋಬೇಕು. ಏಕೆಂದರೆ ಈ ಸಂದರ್ಭದಲ್ಲಿ ತುಂಬ ವಿಚಾರ ನಮ್ಮ ಕಿವಿಗೆ ಬರುತ್ತೆ, ಎಲ್ಲನೂ ಫಿಲ್ಟರ್ ಮಾಡಿ ವೆರಿಫೈ ಮಾಡಿರಲ್ಲ. ಬಟ್ ನಾನು ರಾಮಭದ್ರಾಚಾರ್ಯ ಬಗ್ಗೆ ಕೇಳಿದ್ದಿಷ್ಟು. ಅವರು ಅದನ್ನು ಹೇಳಿದ್ರಲ್ಲ, ಅವರ ಹೇಳಿಕೆ ತುಂಬ ತುಂಬ ಮುಖ್ಯ ಆಯಿತು ಅಂತ. ಅವರು ಅದನ್ನು ಹೇಳದೆ ಹೋಗಿದ್ದಿದ್ರೆ ಒಬ್ಬ ಪ್ರತ್ಯಕ್ಷದರ್ಶಿ, ಆ ಬಾಬರ್ ಬಂದು ಒಡೆದಾಕಿದ ಕಾಲದಲ್ಲಿ ಇದ್ದಂಥ ಒಂದು ವ್ಯಕ್ತಿ ಬರೆದಂಥ ಒಂದು ದಾಖಲೆ ಸಿಗ್ತಿರ್ಲಿಲ್ಲ ಅಂತ. ಆ ಒಂದು ಪದ್ಯಗಳು ಅದನ್ನು ಕೇಳಿದಾಗ ಅವ್ರ ದರ್ಶನ ಆಯಿತು. ದರ್ಶನ ಮಾಡಿ ಆಚೆ ಬಂದೆ. ತುಂಬ ಜನ ಇದ್ದರು, ದೊಡ್ಡವರೆಲ್ಲ ಮಾತಾಡ್ಸಿದ್ರು. ನಾನು ದರ್ಶನ ಮಾಡಿ ಆಚೆ ಬಂದು ನಿಂತ್ಕೊಂಡು, ರಾಮ ಅದು ಯಾವ ಸಾಲುಗಳೋ ಏನೋ ಅವರು ಹೇಳಿದ್ದು, ಅದು ಯಾವ ಪುಸ್ತಕ, ಆ ಪುಸ್ತಕದ ಹೆಸರು ಮತ್ತು ಆ ಸಾಲುಗಳನ್ನು ತಿಳ್ಕೊಂಡು ಹೆಂಗಾರು ಟ್ರೇಸ್ ಮಾಡಿ ನೋಡಬೇಕು ಅಂತ ಮನಸ್ಸಿಗೊಂದು ರಾಮನ ಜೊತೆ ಮಾತಾಡ್ಕೊಳ್ತಿದ್ದೆ. ನಾನು ವಾಪಸ್ ಬರುವಾಗ ಫ್ಲೈಟಲ್ಲಿ ನನ್ನ ಪಕ್ಕ ಒಬ್ಬರು ವಯಸ್ಸಾದವ್ರು ಕೂತಿದ್ರು, ಲಕ್ನೋ ಅವರು, ಬೆಂಗಳೂರಲ್ಲಿ ಮಗ ಇದ್ದಾರಂತೆ, ಬರ್ತಾಯಿದ್ರು. ಸ್ವಲ್ಪ ಹೊತ್ತೇನು ಮಾತಾಡಲಿಲ್ಲ, ಆಮೇಲೆ ಹಾಗೆ ಪರಿಚಯ ಆಯಿತು. ಆಗ ಅವರು ನಾನು ರಾಮಭದ್ರಾಚಾರ್ಯ ಕೇಳಿದ್ರು, ಕಾಸಿ ಎಲ್ಲ ಹೇಳಿದೆ, ಹಿಂಗೆ ದರ್ಶನಕ್ಕೆಲ್ಲ ಬಂದಿದೆ ಆಯಿತು ಅಂತ. ಕಿಸ್ಕೋ देखा आपने, किस मिला ಅಂತ. राम जी से तो मिले मगर ओके ರಾಮಭದ್ರಾಚಾರ್ಯ जी से मिले, ನೃತ್ಯ ಗೋಪಾಲ್ ದಾಸ್ ಜಿ ಇಲ್ಲ ಅವ್ರನ್ನೆಲ್ಲ ಭೇಟಿ ಆಗಲಿಲ್ಲ. ತಕ್ಷಣ ಅವ್ರು ತೆಗೆದು, ನಿಮ್ಗೆ ಗೊತ್ತಿದೆಯಾ ಹೀಗೆ ಕೆಲವು ಸಾಲುಗಳು ಅಂತ ಅವ್ರ ಮೊಬೈಲ್ ತೋರಿಸಿದ್ರು. ಅಯ್ಯೋ ದೇವ್ರೆ, ಆ ಫ್ಲೈಟ್ ಒಳಗೆ ನೆಟ್ವರ್ಕ್ ಸಿಕ್ಕಲ್ವಲ್ಲ, ತಕ್ಷಣ ಅವ್ರ ಫೋಟೋನ ನನ್ನ ಮೊಬೈಲಲ್ಲಿ ಫೋಟೋ ತೊಗೊಂಡಿದ್ದೀನಿ ನಾನು. ಆ ಸಾಲುಗಳು ಎಲ್ಲ ನಡೆಸ್ಕೊಟ್ಬಿಟ್ಟ ರಾಮ, ಕೇಳೋದಕ್ಕಿಂತ ಹೆಚ್ಚಾಗಿ. ಇನ್ನೇನು ಹೇಳೋದು, ತುಂಬ ಧನ್ಯತೆಯ ಅನುಭವ ಅದು. 21ನೇ ತಾರೀಕಿನವರೆಗಿನ ನಿಮ್ಮ ಈ ಅನುಭವನ ಕೇಳೋದಕ್ಕೆ ಅದೊಂಥರ ಪುಳಕಿತ. ಅದನ್ನು ನಿಜವಾಗ್ಲೂ ನೀವು ಹೇಳುವಾಗನೇ ಆ ಅನುಭವ ನನಗೂ ಬರ್ತಾ ಇದೆ. 22ನೇ ತಾರೀಕಿಗೆ ಹೇಗಿತ್ತು? ಯಾಕಂದರೆ ಟೆಂಟ್ನಲ್ಲಿದ್ದ ಪ್ರಭು ಶ್ರೀರಾಮ ಆ ಭವ್ಯ ಮಂದಿರದಲ್ಲಿ ವಿರಾಜಮಾನ ಆಗಿದ್ದಾನೆ. ಆ ಒಂದು ಪ್ರಾಣ ಪ್ರತಿಷ್ಠಾಪನೆ ಆಗುವಂತಹ ಸಂದರ್ಭ, ಅದನ್ನು ಕಣ್ಣಾರೆ ನೋಡಿದ್ದೀರಿ. ಆ ಬಾಲರಾಮನನ್ನು ನೀವು ಕಣ್ಣಾರೆ ಕಂಡಿದ್ದೀರಿ, ದರ್ಶನವನ್ನು ಪಡೆದ್ರಿ. ಹೇಗೆ ಅನಿಸುತ್ತಕ್ಕ? ನಿಜ ಹೇಳಬೇಕು ಅಂದರೆ ಆ 22 ಯಾವಾಗ ಆಗುತ್ತೆ, 12 ಕಾಲು ಯಾವಾಗ ಆಗುತ್ತೆ, ಒಂಥರ ಕೌಂಟ್ ಡೌನು ನೋಡ್ತಾನೆ ಇರೋದು. ಇನ್ನಿಷ್ಟು ಗಂಟೆ ಇದೆ, ಇನ್ನಿಷ್ಟು ನಿಮಿಷ ಇದೆ. ಹಾಗೆ ಹತ್ತಿರ ಬರ್ತಾ 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 ಹೆಪ್ಪುಗಟ್ಟಿತ್ತು ಉತ್ಸಾಹ. ರಾತ್ರಿ ಸರಿಯಾಗಿ ನಿದ್ರೆನೂ ಮಾಡಿಲ್ಲ, ಒಂಥರ ತಲೆ ತುಂಬ. ನಾನೆಲ್ಲಿ
ಸ್ಲೀಪ್ ಓವರ್ ಆಗಿಬಿಡುತ್ತೋ, ಜಾಸ್ತಿ ಮಲಗಿಬಿಡ್ತೀನೋ. ಅಲಾರ್ಮ್ ಹಾಕಿದ್ರು ಕೂಡ ಅಲಾರ್ಮ್ಗಿಂತ ಮುಂಚೆ ಎದ್ದು ಕೂತ್ಕೊಂಡು ಇನ್ನೂ 3 ಗಂಟೆನ ಸರಿ ವಾಪಸ್, ಇನ್ನೂ 4 ಗಂಟೆನ ವಾಪಸ್ ಮಲ್ಕೊ ಅಂತ ಆಗಿತ್ತು. ಬೆಳಗ್ಗೆ ಎದ್ದು ಹೊರಟ್ವಿ. ಅಲ್ಲೇನಾಯಿತು, ಈ ರಾಮ ಭಗವಂತ ಸ್ವಲ್ಪ ಟೆಸ್ಟ್ ಮಾಡ್ತಾನೆ. ನಮ್ಮ ವೆಹಿಕಲ್ನೇ ಬಿಡ್ತಾ ಇಲ್ಲ. ನಾವು ಹೋಟ್ಲ್ ಸ್ವಲ್ಪ ದೂರದಲ್ಲಿದ್ವಿ, ಊರಾಚೆ ಇತ್ತು ಹೋಟ್ಲು. ವೆಹಿಕಲ್ಲೇ ಸಿಗ್ತಿಲ್ಲ. ಅಲ್ಲೊಂದಷ್ಟು ದೂರ ನಡ್ಕೊಂಡು ಹೋದ್ಮೇಲೆ ಅದು ಯಾವುದೋ ಒಂದು ಕಡೆ ಬಂತು ವೆಹಿಕಲ್. ಹೋದ್ವಿ. ಅಲ್ಲಿ ನಮ್ಮ ಕಾರ್ಯಕರ್ತರು ತುಂಬ ಸಹಾಯ ಮಾಡಿದ್ರು. ಅಂದರೆ ಒಂದೊಂದು ರಾಜ್ಯಕ್ಕೂ ಕಾರ್ಯಕರ್ತರಿದ್ರು. ಕರ್ನಾಟಕದ 3-4 ಜನ ಕೋಆರ್ಡಿನೇಟರ್ಸ್ ಇದ್ದರು. ತುಂಬ ಅನುಕೂಲ ಮಾಡಿಕೊಟ್ರು. ಅವರೆಲ್ಲರ ಹೆಸರು ಹೇಳ್ಬೋದೋ ಇಲ್ವೋ ಗೊತ್ತಿಲ್ಲ. ಅವರೆಲ್ಲ ಒಂಥರ ಎಲೆಮರೆ ಕಾಯಿಗಳ ಥರ ತುಂಬ ಸಹಾಯ ಮಾಡಿದ್ರು. ಫೋನ್ ಮಾಡಿ ಅಪ್ಡೇಟ್ಸ್ ಕೊಟ್ಟು, ಇಷ್ಟೊತ್ತಿಗೆ ಇದ್ಬಿಡಿ, ಈ ವಾರದ ಹತ್ರ ಬನ್ನಿ, ಲೊಕೇಶನ್ ಕಳಿಸಿ ಎಲ್ಲ ಮಾಡಿ ನಾವು ಕೇಳೋ ಮುಂಚೆನೇ ಎಲ್ಲ ಅನುಕೂಲ ಮಾಡಿಕೊಟ್ರು. ಸೊ ಅವತ್ತು ಅಷ್ಟು ಆನಂದ ತುಂಬಿತ್ತು ನನಗೆ. ಕೊನೆಗೆ 5 ಗಂಟೆ ಮೇಲೆ ಮಲಗೋಕ್ಕೆ ಆಗಲಿಲ್ಲ. ಬೇರೆ ಟೈಮಲ್ಲಿ ಎದ್ದೇಳಕ್ಕೆ ಕಷ್ಟಪಡ್ತೀವಿ, ಆವತ್ತು ನಿದ್ರೆನೇ ಮಾಡೋಕ್ಕೆ ಕಷ್ಟ ಆಯಿತು. ಕೂತ್ಕೊಂಡು ರಾಮ 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 ರಾಮ, ನಿಜಕ್ಕೂ ವಿಷ್ಣು ಸಹಸ್ರನಾಮ ಹೇಳೋಣ, ಅದು ಹೇಳೋಣ, ಜಪ ಹೇಳೋಣ ಅಂದರೆ ಏನೂ ಹೇಳೋಕ್ಕಾಗಲಿಲ್ಲ. ಬರೀ ರಾಮ ಬರ್ತಿತ್ತಷ್ಟೆ, ಬರೀ ರಾಮ 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 ರಾಮ. ಆ ಹೆಸರಿನಾಚೆ ಬೇರೆ ಹೆಸರು ಹೇಳೋಕ್ಕೆ ಕಷ್ಟ ಆಗ್ತಿತ್ತು. ಆಮೇಲೆ ಅಲ್ಲಿ ಹೋದ್ವಿ. ಅಲ್ಲಿ ಹೋದ ತಕ್ಷಣ ತುಂಬ ವ್ಯವಸ್ಥಿತವಾಗಾಯಿತು. ಸರ 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 ಅಂತ ಅಲ್ಲೊಂದು ಹೆಚ್ಚು ಕಡಿಮೆ 1 ಕಿಲೋಮೀಟರ್ಷ್ಟೊಳಗೆ ನಡಿಬೇಕು. ಎಲ್ಲ ಬಂದೋಬಸ್ತು. ಅಲ್ಲಿಂದ ಸುಗ್ರೀವ್ ದ್ವಾರ ಅಂತಿದೆ, ಅಲ್ಲಿಂದ ನಮಗೆ ಎಲ್ಲ ಚೆಕಪ್ ಮಾಡಿ ನಮ್ಮದು ಇದೆಲ್ಲ ಇತ್ತು. QR ಕೋಡೆಲ್ಲ ಕೊಟ್ಟಿದ್ರು, ಅದೆಲ್ಲ ಸ್ಕ್ಯಾನ್ ಮಾಡಿ ಪದೇ 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 4-5 ಸಲ ಮಾಡಿದ್ರು ಎಲ್ಲ. ಅಷ್ಟೇ ಇದ್ದವರೆಲ್ಲ ಬರೀ VIPಸೇ, ಬರೀ ಇನ್ವೈಟೀಸೇ ಆದರೂ ಕೂಡ ಪ್ರತಿಯೊಬ್ಬರಿಗೂ ತುಂಬ ಸ್ಕ್ಯಾನಿಂಗ್ ಇತ್ತು. ಅಲ್ಲಿ ಪಾದುಕಾ ಸೆಂಟರ್ ಅಂತಿತ್ತು. ಹೀಗೆ ತೊಗೊಂಡು ನಮ್ಮ ಚಪ್ಪಲಿಗಳನ್ನು, ಅಯ್ಯೋ ಅನ್ನಿಸ್ತಿತ್ತು ನಮ್ಮ ಕೈ ಇಲ್ಲ ದೀಜಿಯೇ ಮಾತಾಜಿ ಅಂತ. ಹೀಗೆ ಒಬ್ಬೊಬ್ಬರು ಚಪ್ಪಲಿನ ಅಷ್ಟು ಭಕ್ತಿಯಿಂದ ತೊಗೊಂಡು ಇಟ್ಕೊಂಡು ಮಾಡಿದ್ರು. ಸೊ ತುಂಬ ಸ್ಮೂತಾಗಾಯಿತು. ಅಲ್ಲಿ ಹೋಗಿ ಕುಳಿತಿದ್ದಷ್ಟೆ. ಅಲ್ಲಿ ನನಗೆ ಅಂದರೆ ಒಬ್ಬೊಬ್ಬರು ನನ್ನ ಬ್ಲಾಕ್ ಆದ್ವಿ. ಹಾಗಾಗಿ ನನಗೆ ಯಾರೂ ಪರಿಚಿತರ ಇರಲಿಲ್ಲ. ಅಕ್ಕಪಕ್ಕ ಬೇರೆ ಬೇರೆ ಊರವರೆಲ್ಲ ಇದ್ದರು, ಪುರುಷರೇ ಜಾಸ್ತಿ ಇದ್ದರು. ನನಗೊಂದು ಕಾರ್ನರ್ ಸೀಟ್ ಬೇರೆ ಸಿಕ್ತು, ಅನುಕೂಲ. ಚೆನ್ನಾಗಿ ಕಾಣುವಂಥ ಆ್ಯಂಗಲಲ್ಲಿ ಸಿಕ್ತು. ಹೀಗೆ ನಾನು ಎಲ್ಲೋ ಇರ್ತೀನಿ ಅಂದ್ಕೊಂಡೆ, ಬಟ್ ಆ್ಯಕ್ಚುಲಿ ತುಂಬ ಅನುಕೂಲವಾದ ಒಂದು ಇದು ಸಿಕ್ತು. ಒಂಥರ ಡೈಗ್ನಲ್ ಆಗಿ ಮೋದಿಜಿಗೆ ರೈಟ್ ಸೈಡ್ ಥರ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅವರು ಕಾಣಿಸ್ತಿದ್ರು, ರಾಮ ಮಂದಿರ ಕಾಣಿಸ್ತಿತ್ತು. ಆ ಆಕಾಶ. ಬೆಳಗ್ಗೆ 8-8:15, 8:15 ಒಳಗೆ ಅಲ್ಲಿದ್ವಿ. 8:15 ಅದಾದ ನಂತರ 6 ಗಂಟೆಗೆ ಇದ್ರು ಎಷ್ಟೋ ಜನ. ನಾನು ಹೋಗೋ ಹೊತ್ತಿಗೆ ಅರ್ಧ ಮುಕ್ಕಾಲು ತುಂಬೋಗಿತ್ತು. ನಾನು ಬೇಗ ಹೋಗಿದ್ದೀನಿ ಅಂದ್ಕೊಂಡೆ, ಆಗಲೇ ತುಂಬೇ ಹೋಗ್ಬಿಟ್ಟಿತ್ತು ಎಲ್ಲ. ಆಮೇಲೆ ಅದಾದ ನಂತರ 8:00 ಹೋಗಿದ್ದೆ. ಅದಾದ ನಂತರ ಸುಮ್ಮನೆ ಕೂತಿದ್ದಷ್ಟೇ. ನನಗೆ ಬೆಳಗ್ಗೆದ್ದು ಸ್ವಲ್ಪ ರಾತ್ರಿ ನಿದ್ರೆ ಕಟ್ಟಿದ್ದು, ಒಂದು ಸ್ವಲ್ಪ ನಾಸಿಯೇಟಿಂಗು, ಒಂದು ಸ್ವಲ್ಪ ಇದಿತ್ತು, ಅನನುಕೂಲ ಇತ್ತು. ರಾಮ ನೋಡ್ಕೊಳಪ್ಪ, ಏನು ಹೆಚ್ಚು ಕಡಿಮೆ ಆಗ್ದಂಗೆ ಅಂದ್ಕೊಂಡು ಏನೂ ತಿಂದಿಲ್ಲ, ಏನೂ ಕುಡಿಯೋ ಮೂಡೂ ಇರಲಿಲ್ಲ. ಜೊತೆಗೆ ಇದು ಭಯ ಇತ್ತು. ಒಂದು ಸ್ವಲ್ಪ ನೀರು ಕುಡ್ದಿದ್ದಷ್ಟೇ. ಕುಡಿದು ಸುಮ್ಮನೆ ಅಂದ್ಕೊಂಡೆ, ಸುಮ್ಮನೆ ಪರಿಚಯ ಮಾಡ್ಕೊಳ್ಳೋದು ಬೇಡ ಯಾರನ್ನೂ, ಈಗ ಮತ್ತೆ ಮಾತೇ ಆಗೋಗ್ಬಿಡತ್ತೆ, ಬರೀ ಮಾತಾಡ್ತಾ ಇರ್ತೀನಿ ಅಂತ ಹೇಳಿ. ಆದರೆ ನನ್ನ ತಂದೆ ತಾಯಿ ಮನೆಯವರೆಲ್ಲ ಕಾಯ್ತಿರ್ತಾರೆ ಅಂತ ಸರ್ಸರ ಅಂತ 2 ಫೋಟೋ ಹಾಕ್ಬಿಟ್ಟು ಇಲ್ಲಿ ಬಂದಿದ್ದೀನಿ, ತಲುಪಿದ್ದೀನಿ, ರಾಮ ಮಂದಿರದ ಮುಂದೆ ಇದ್ದೀನಿ ಅಂತ ಫೇಸ್ಬುಕ್ಕಲ್ಲಿ ಅಪ್ಪ ಅಮ್ಮನಿಗೆ ಎಲ್ಲ ಒಂದೊಂದು ಫೋಟೋ ಹಾಕಿ ಒಂದು ಫೋನ್ ಮಾಡಿ ಇಟ್ಬಿಟ್ಟು ಸುಮ್ಮನೆ ಕೂತಿದ್ದೆ. ಒಂದು 8-8:15, 8:30 ಸಾಯಂಕಾಲ ನಾನು ಆಚೆ ಬರೋ ಹೊತ್ತಿಗೆ 6 ಗಂಟೆ ಆಯಿತು. ದರ್ಶನ ಎಲ್ಲ ಮುಗಿಸಿ ಅಲ್ಲಿವರೆಗೂ ಮೌನ ವ್ರತ. ಏನು ಮಾತೇ ಆಡಲಿಲ್ಲ ನಾನು ಮಧ್ಯದಲ್ಲಿ. ಆಮೇಲೆ ಕೊನೆಯಲ್ಲಿ ದರ್ಶನ ಮಾಡೋಕ್ಕೆ ಹೋಗೋ ಕೆಲವರು ಸಿಕ್ಕರು. ಅಟ್ಲೀಸ್ಟ್ ಒಂದು 3-4 ಗಂಟೆವರೆಗೂ ಅದು ಬಹುಶಃ ಅದು ನನಗೆ ಬೇಕಿತ್ತು. ಅದು ಆ ಮೌನದ ಕ್ಷಣಗಳು ಬೇಕಿತ್ತು. ಸುಮ್ಮನೆ ಎದುರುಗಡೆ ರಾಮ ಮಂದಿರ ಮತ್ತು ರಾಮನಾಮ ಜಪ, ಸುತ್ತು ಜೈ ಶ್ರೀರಾಮ್ ಘೋಷಣೆ, ಆನಂದ. ಎಷ್ಟೋ ಸೆಲೆಬ್ರಿಟೀಸ್ ಇದ್ದರು ಅಲ್ಲೇ ಕಾಣಿಸೋ ಥರ. ಎಲ್ಲ ಮುಂದೆನೇ ನಮ್ಮ ಕರ್ನಾಟಕದ ದೊಡ್ಡ ದೊಡ್ಡ ಸೆಲೆಬ್ರಿಟೀಸು, ಅಮಿತಾಬ್ ಬಚ್ಚನ್ ಅಂತವ್ರು, ರಜನಿಕಾಂತ್ ಎಲ್ಲ ಕಾಣಿಸ್ತಿದ್ರು, ಹೋಗ್ತಾಯಿದ್ರು, ಬರ್ತಿದ್ರು. ಸೀತಾ, ದೀಪಿಕಾ ಚಿಕಾಲಿ ಅವ್ರ ಜೊತೆ ಫೋಟೋನೂ ತೊಗೊಂಡಿದ್ದೀನಿ, ಇಲ್ಲೇ ಇದ್ದರು. 1-2 ಸೆಲ್ಫಿ ತೊಗೊಂಡೆ. ಆಮೇಲೆ ಅನಿಸ್ತು ಈಗ ನಿಜವಾದ ಸೆಲೆಬ್ರಿಟಿ ರಾಮ. ಇನ್ನು ಬೇಡ ಅಲ್ಲಿ ಇಲ್ಲಿ ಸೆಲ್ಫಿ ತೊಗೊಂಡು ಬೇಡ, ನನಗೆ ಯಾರು ಸಾಕು ರಾಮ ಅನ್ನಿಸ್ತು. ಸೊ ನಾನು ಯಾರ ಹಿಂದೆನೂ ಹೋಗಲಿಲ್ಲ, ಸುಮ್ಮನೆ ಕೂತ್ಕೊಂಡು ಭಾವಿಸ್ಕೊಂಡು ಕೂತಿದ್ದೆ. ಆನಂದ ಆಗ್ತಿತ್ತು. ಅಲ್ಲೇ ತಿಂಡಿ ತಂದು ಕೊಟ್ಟರು, ಅಲ್ಲೇ ಊಟ ತಂದು ಕೊಟ್ಟರು, ಅಲ್ಲೇ ಸ್ವಲ್ಪ ದೂರದಲ್ಲಿ ಟಾಯ್ಲೆಟ್ ಫೆಸಿಲಿಟೀಸ್ ಇತ್ತು. ಯಾವುದು ಏನು ಬೇಕು ಅಂತಲೇ ಅನ್ನಿಸ್ಲಿಲ್ಲ. ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ. ಅದು ಹೆಂಗೆ ಸಮಯ ಹೋಯ್ತು ಅಂತ ಗೊತ್ತಿಲ್ಲ. ಏನು ತಿಂದಿಲ್ಲ ಕುಡ್ದಿಲ್ಲ ಅನಿಸ್ಲಿಲ್ಲ, ಎದ್ದು ಹೋಗಬೇಕು ಅಂತಲೇ ಅನಿಸ್ಲಿಲ್ಲ. ಅಲ್ಲಿ ಕುಳಿತಂಥವಳು 1-2 ಸಲ ಹಂಗೆ ಆಕಾಶ ನೋಡ್ತಿದ್ದೆ ಅಷ್ಟೇ ಹೊರತು
ಆರಾಮಾಗಿ ರಾಮನ ನೋಡಿಕೊಂಡು ಮಂದಿರ ನೋಡಿಕೊಂಡು ಆ ಕ್ಷಣದ ಉತ್ಕಟತೆ ಇದೆಯಲ್ಲ ನನ್ನ ಜೀವನದಲ್ಲೇ ಬಹುಶಃ ಆ ಥರದ ಆನಂದ, ಆ ಥರದ ಕಾಯುವಿಕೆ, ಆ ಕ್ಷಣಕ್ಕಾಗಿ ಪ್ರಾಣ ಪ್ರತಿಷ್ಠಾಪನೆ ಆ ಕ್ಷಣಗಳಿಗೆ ಕಾದ್ವಲ್ಲ ನಾವು, ಆ ಥರದ ಒಂದು ಅನುಭವ ಅದು ಎಷ್ಟು ಯಾರಾದರೂ ಭಾವಕರಾಗ್ತಾರೆ. ಎಂಥ ಕರ್ಕಶ ಪಂಡಿತರಾದರೂ, ಎಂಥ ವೇದಾಂತಿಗಳಾದರೂ, ಎಂಥ ಒಂದು ನಾವು ಸ್ಥಿತಪ್ರಜ್ಞರು ಅಂತ ಹೇಳೋರಾದರೂ ಆ ಕ್ಷಣಗಳಿದೆಯಲ್ಲ ಅಲ್ಲಿ ಎಂಥವರಾದರೂ ಭಾವಕರಾಗ್ತಾರೆ. ಪ್ರತಿಯೊಬ್ಬರ ಕಣ್ಣಲ್ಲೂ ನೀರಿತ್ತು. ನಾನಂತೂ ಹತ್ತು ಮುಖ ಎಲ್ಲ ಊದ್ಕೊಂಡು ಹೋಗ್ಬಿಟ್ಟಿತ್ತು. ಸುಮ್ಮನೆ ಅಪ್ರಯತ್ನವಾಗಿ ಪ್ರೇಮ ಅಷ್ಟು ಸುರಿತಾ ಇತ್ತು, ಆನಂದ ಅಷ್ಟು ಸುರಿತಾ ಇತ್ತು. ನೋಡ್ತಾ ಇದ್ದೆ ರಾಮ 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 ಅಂತ. ಆಮೇಲೆ ಹಾಡುಗಳು ಒಳ್ಳೊಳ್ಳೆ ಭಜನೆ ಆಗ್ತಿತ್ತು, ಕಿವಿ ತುಂಬ ರಾಮನಾಮ, ಜಯಘೋಷ, ಆನಂದ. ಎದುರಿಗೆ ರಾಮ ಮಂದಿರ. ಸಮಯ ಹೋಗಿದೆ ಗೊತ್ತಾಗಿಲ್ಲ. ಆಮೇಲೆ ಮೋದಿಜಿ ಬಂದು ಅದೆಲ್ಲ ಪ್ರತ್ಯಕ್ಷ ನೋಡಿದ್ವಿ. ಅವ್ರು ಬಂದಿದ್ದು ಹೋಗಿದ್ದು ದೂರದಿಂದ. ಸುಮಾರು ಡಿಸ್ಟೆನ್ಸ್ ಇತ್ತು. VIP ಗಳಿಗೂ ಕೂಡ ತುಂಬ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರು. ನಾವು ಇನ್ನೂ ದೂರನೇ ಇದ್ವಿ. ತೊಗೊಂಡು ಹೋಗಿದ್ದು ಕೈಯಲ್ಲಿ ಹತ್ಕೊಂಡು ಹೋಗಿದ್ದು ಒಳಗಡೆ. ಅದು ದೊಡ್ಡ ಸ್ಕ್ರೀನ್ಸ್ ಇತ್ತು ನಮಗೂ ಕೂಡ ಒಳಗಡೆ ಏನಾಗ್ತಿದೆ ನೋಡಲಿಕ್ಕೆ. ನಂದೊಂದು ಅನುಭವ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಮ್ಮಲ್ಲಿ ಒಂದು ಭಾವನೆ ಇದೆ. ನಮ್ಮಲ್ಲಿ ಈಗ ಮಾರಿಕಣಿವೆ ಅಂತ ಒಂದು ಜಾಗ ಇದೆ, ಹಿರಿಯೂರ ಹತ್ರ ಬರುತ್ತೆ. ಅದಕ್ಕೆ ವಾಣಿವಿಲಾಸ ಸಾಗರ್ ಡ್ಯಾಮ್ ಅಂತ ಹೇಳ್ತಾರೆ, ವೇದವತಿ ನದಿಯ ಮೇಲೆ. ಅಲ್ಲಿ ರಂಗನಾಥ ಸ್ವಾಮಿ ಗುಡಿ ಇದೆ, ಬಹಳ ಪ್ರಾಚೀನವಾದದ್ದು. ಅಲ್ಲಿ ಹೋದಾಗ ನಾನು ಕೇಳಲ್ಪಟ್ಟಿದೆ, ಪ್ರತಿದಿನ ಮಧ್ಯಾಹ್ನದ ಒಂದು ವಿಶೇಷ ಪೂಜೆ ಮಾಡಿ ನೈವೇದ್ಯ ಮಾಡುವಾಗ ಅಲ್ಲೊಂದು ಗರುಡ ಪಕ್ಷಿ ಬಂದು ಹಿಂಗೆ ಸುತ್ತು ಬಿಟ್ಟು ಹೋಗುತ್ತೆ ಅಂತ. ಇನ್ನೂ ಒಂದು 2 ಕಡೆ ಕೂಡ ಈ ಥರ ಕೇಳಿದ್ದೆ ನಾನು. ವಿಶೇಷವಾಗಿ ದೇವರ ಆವಾಹನೆ ಮಾಡಿ ಪೂಜೆ ಮಾಡುವಾಗ ಆಗುತ್ತೆ ಅಂತ. ನಾನು ಪ್ರತ್ಯಕ್ಷ ಗರುಡನ ನೋಡಿದೆ ಅಲ್ಲಿ. ಅದು ಗರುಡನೋ ಹದ್ದೋ ಗೊತ್ತಿಲ್ಲ, ತುಂಬ ಮೇಲಿತ್ತು. ನಾನು ಹೀಗೆ ನೋಡ್ತಾ ಇದ್ದೀನಿ. ಕರೆಕ್ಟಾಗಿ ಆ ಪ್ರಾಣ ಪ್ರತಿಷ್ಠಾಪನ ಸುಮುಹೂರ್ತ ಗೈಯೇ ಹೇ ಮೋದಿಜಿ ಸ್ಥಾಪನೆ ಕರ್ ರಹೆ ಅಂತೆಲ್ಲ ಹೇಳ್ತಾ ಇದ್ದಲ್ಲ, ಕಾಮೆಂಟ್ರಿ ಆಗ್ತಿತ್ತು ನಮ್ಮ ಇವ್ರದ್ದು, ಚಂಪಕ್ ಲಾಲ್ಜಿದು. ಅದನ್ನು ಕೇಳ್ತಾ ಇರುವಾಗ ನೋಡ್ತೀನಿ, ಅದನ್ನು ಆ್ಯಕ್ಚುಲಿ ಮೊಬೈಲ್ ಫೋಟೋನು ತೆಗೆದುಕೊಂಡಿದ್ದೀನಿ. ಅಂದರೆ ಫ್ಯೂ ಸೆಕೆಂಡ್ಸ್ ಅಷ್ಟೆಲ್ಲ ಅದೇನು ಕಟ್ಟಾಗೋಯ್ತು. ಕರೆಕ್ಟಾಗಿ ಬಂದು ಹೀಗೆ ಅದು ಸುತ್ತಾ ಇತ್ತು ಮೇಲೆ. ನನಗೆ ಹಾಗೆ ಅನ್ನಿಸ್ತು, ಗರುಡ ವಾಹನ ಬಂದಿದ್ದಾನೆ, ವಿಷ್ಣು ಪ್ರಾಣ ಪ್ರತಿಷ್ಠಾಪನೆಗೆ ಅವನ ಅಲ್ಲಿ ಬಂದು ಆಗಮಿಸಿದ್ದಾನೆ ಅಂತ ನನ್ನ ಭಕ್ತ ಮನಸ್ಸಕ್ಕೆ ಅನ್ನಿಸ್ತಾ ಇತ್ತು. ತುಂಬ ಚೆನ್ನಾಗಾಯಿತು. ಅದರ ಆ ಕ್ಷಣದಲ್ಲಿ ಹುಚ್ಚೆದ್ದ ಜಯಘೋಷ, ಆನಂದ, ಜಯ ಶ್ರೀರಾಮ್ ಉದ್ಗಾರ. 500 ವರ್ಷಗಳ ಕಾಲ ಕಾದಿದ್ದೀವಲ್ಲ, ಎಷ್ಟು ಪೀಳಿಗೆಗಳು ಹೋರಾಡಿ ಸಂಘರ್ಷ ಮಾಡಿ ಪ್ರಾಣ ಕೊಟ್ಟು ಎಷ್ಟೆಲ್ಲ ಮಾಡಿದ್ರು. ಅವ್ರು ಯಾರಿಗೂ ಆಗಿದ್ದ ದರ್ಶನ ನಮ್ಮ ಪೀಳಿಗೆಗಳಿಗಾಗ್ತಾ ಇದ್ದಿಲ್ಲ. ಇನ್ನು ಮುಂದಿನ ಪೀಳಿಗೆಯವ್ರಿಗೆ ಇದೆಲ್ಲ ಹಿಸ್ಟ್ರಿ, ಹಿಂಗೆ ಆಯ್ತಂತೆ ಅಂತೆ ಅಂತ ಓದಬೇಕು, ಕೇಳಬೇಕು. ನಾವು ನಮ್ಮ ಕಾಲದಲ್ಲಿ ಇದನ್ನು ನೋಡ್ತಿದ್ದೀವಿ. ಇಷ್ಟು ಮಿಲಿಯನ್ ಗಟ್ಟಲೆ ಜನರಲ್ಲಿ 7-7.5 ಸಾವಿರ ಜನಕ್ಕೆ ಮಾತ್ರ ಅಲ್ಲಿ ಒಳಗಡೆ ಇರೋ ಅವಕಾಶ. ಅದರಲ್ಲಿ ನಮ್ಮ ಅಕ್ಕಮಹಾದೇವಿ ಹೇಳ್ತಾಳಲ್ಲ, ಎನ್ನಲ್ಲೇನುಂಟೆಂದು ಕರತರದಲ್ಲಿ ಬಂದು ಇಂಬುಗೊಂಡೆ ಹೇಳ ಚೆನ್ನಮಲ್ಲಿಕಾರ್ಜುನ. ಹಾಗೆ ರಾಮ ಇಂಥ ಸೌಭಾಗ್ಯ ಕೊಟ್ಟಿದೆಯಲ್ಲ, ಅಲ್ಲಿ ಕುಳಿತು ಆ ಕ್ಷಣ ಆ ನೋಡುವಂಥದ್ದು, ರಾಮನ ಪ್ರತಿಷ್ಠಾಪನೆ ಮತ್ತು ರಾಮನ ವಿಗ್ರಹ ನೋಡಬೇಕು ಅನ್ನೋದು ಇತ್ತಲ್ಲ. ಫಸ್ಟ್ ಟೈಮ್ ಆ ದರ್ಶನ ಆಗಿದ್ದು, ನೋಡಿದ್ದು ತುಂಬ ಆನಂದದ ಕ್ಷಣಗಳು. ಅದಕ್ಕೆ ಪದಗಳಿಲ್ಲ ಮಮತಾಜ್, ಎಷ್ಟು ಹೇಳಿದ್ರು ಕಡಿಮೆ ಅನಿಸುತ್ತೆ. ಹೇಳಿದ್ದನ್ನೇ ಹೇಳಬೇಕು, ಭಾಷೆ ತುಂಬ ಬಡ ಅಂತ. ಒರಟು ಯಾನವೋ ಭಾಷೆ ಮಂಕುತಿಮ್ಮ ಅಂತ DVG ಹೇಳ್ತಾರೆ, ಇದು ಒರಟಾದ ಯಾನ ಅಂತ. ಹಾಗೆ ಕೆಲವನ್ನ ಬರೀ ಹೃದಯ ತುಂಬಿಸ್ಕೋಬೇಕು. ಬಟ್ ಐತಿಹಾಸಿಕ ಕ್ಷಣ ನನಗೇನು ಅನಿಸಿದ್ದು ಅಂದರೆ, ಇದು ಇತಿಹಾಸಕ್ಕೆ ನಾವು ನಮ್ಮ ಪೂರ್ವಜರಿಗೆ, ನಮ್ಮ ಪೀಳಿಗೆಗಳಿಗೆ, ನಮ್ಮ ಸನಾತನ ಸಂಸ್ಕೃತಿಗೆ, ಸನಾತನ ಧರ್ಮಕ್ಕೆ, ಸತ್ಯಕ್ಕೆ ಇದು ಸಂದ ಜಯ. ಇದು ಅವ್ರಿಗೆಲ್ಲ ಅವರ ಪ್ರಾಣಗಳು ಹೋಗಿವೆ, ಅನ್ಯಾಯವಾಗಿವೆ, ಅಪಮಾನವಾಗಿದೆ, ಎಷ್ಟೆಲ್ಲ ಅನರ್ಥಗಳು ನಡೆದು ಹೋದವು. ತಂಪಾಡಿಗೆ ತಾವು ನಮ್ಮೂರಲ್ಲಿ ನಾವು ನಮ್ಮ ದೇವರನ್ನು ನಾವು ಆರಾಧನೆ ಮಾಡ್ತಾಯಿದ್ರೆ, ಈ ಕ್ರೂರಿಗಳು ಎಲ್ಲಿಂದೋ ಬಂದು ನಾಶ ಮಾಡಿ ಎಷ್ಟು ಹೃದಯಕ್ಕೆ ನೋವು. ಸತ್ತರು ಪಾಪ, ಅವರು ಬಲಿದಾನವಾದರು. ಆದರೆ ಬದುಕಿರೋರಿಗೆ ಎಷ್ಟು ಸಂಕಟ. ಅಲ್ಲಿ ತಂದು ನನ್ನ ಪರಮಾತ್ಮ ನಮಗೆ ರಾಮನಿಗಿಂತ ಇನ್ನು ಯಾರಿದ್ದಾರೆ ಅಂಥ ಜಾಗದಲ್ಲಿ ಈ ಥರ ಮಾಡಿದಾಗ, ಆ ವಿಗ್ರಹಗಳನ್ನ ಪುಡಿ ಮಾಡಿ ನೆಲಕ್ಕೆ ಹಾಸ್ಕೊಂಡು ಅದ್ರ ಮೇಲೆ ತುಳಿದಾಗ, ಉಗಿದಾಗ, ಉಪಮಾನ ಮಾಡಿದಾಗ, ಕಾಲು ತೊಳೆದಾಗ, ಅದ್ರ ಮೇಲೆ ಆ ಅವಮಾನ ಎಷ್ಟು ಸಹಿಸಿದ್ದಾರೆ ನಮ್ಮ ಪೂರ್ವಜರು. ನಾವು ಬರೀ ಓದಿದ್ರೆ ಕೇಳಿದ್ರೆ ನಮಗೆ ತುಂಬ ನೋವಾಗುತ್ತೆ. ಸಾಕ್ಷಾತ್ತಾಗಿ ಅದನ್ನು ಅನುಭವಿಸಿರಲ್ಲ. ಅವರೆಲ್ಲರ ನೋವಿಗೆ ಒಂದು ನ್ಯಾಯ ಸಿಕ್ಕಿದೆ ಅಂತ ಅನಿಸುತ್ತೆ ನನಗೆ. ತುಂಬ ಜನರ ನೋವಿಗೆ, ತುಂಬ ಅನ್ಯಾಯಕ್ಕೆ ಒಂದು ಉತ್ತರ ಸಿಕ್ಕಿದೆ. ಮತ್ತು ಅದೆಲ್ಲೋ ಒಂದು ಕಡೆ ಈ ಮೆಕಾಲೆ ಎಫೆಕ್ಟು ಅದನ್ನು ಮರೆ ಮಾಡಿದ್ದಿರ್ಬೋದು.
ಬಟ್ ಅದೆಲ್ಲ ಕಳ್ಸ್ಕೊಂಡು ಹೋಗ್ತಾ ಇದೆ. ನನಗೆ ತುಂಬ ನೆನಪಾಗಿದ್ದು ಸ್ವಾಮಿ ವಿವೇಕಾನಂದರ ಮಾತು. ವಿವೇಕಾನಂದರು ನಮಗೆ ತುಂಬ ಪ್ರಸ್ತುತರಾಗ್ತಾರೆ. ಯಾಕೆ ಅಂದರೆ ತುಂಬ ಜನ ನಾವು ದೇಶವನ್ನು ತಿಳ್ಕೊಳ್ಳೋದು ಪುಸ್ತಕಗಳ ಮೂಲಕ. ಅಫ್ಕೋರ್ಸ್ ಗ್ರಂಥಗಳು ತುಂಬ ಮುಖ್ಯ, ಓದಬೇಕು, ಒಳ್ಳೆಯ ಉತ್ಕೃಷ್ಟವಾದ ಗ್ರಂಥಗಳು ಎಲ್ಲ, ಇತಿಹಾಸ ಎಲ್ಲವನ್ನೂ ನಾವು ಪುಸ್ತಕದ ಮೂಲಕ ತಿಳ್ಕೊಳ್ತೀವಿ. ಆದರೆ ವಿವೇಕಾನಂದರು ಓದಿದ್ರು, ಈ ವಾಸ್ ವೆರಿ ಹೈಲಿ ರೆಡ್, ತುಂಬ ವ್ಯಾಪಕವಾದ ಅಧ್ಯಯನ ಮಾಡಿದಂಥವ್ರು. ಆದರೆ ಅವರು ತುಂಬ ಚಿಕ್ಕ ವಯಸ್ಸಲ್ಲೇ 23ನೇ ವಯಸ್ಸಿನಲ್ಲೇ ಅವರು ಭಾರತವನ್ನು ಸಾಕ್ಷಾತ್ತಾಗಿ ನೋಡೋಕ್ಕೆ ಹೊರಟರು. ಅವರು ಟಿಬೆಟ್ಟಿಂದ ಹಿಡಿದು ಕೆಳಗಡೆ ಕೊಲಂಬೋ ಅಂದರೆ ಶ್ರೀಲಂಕಾದವರೆಗೂ, ಈ ಕಡೆ ಬಾಂಗ್ಲಾದೇಶಿಂದ ಹಿಡಿದು ಈ ಕಡೆ ಅಫ್ಘಾನಿಸ್ತಾನ್ವರೆಗೂ, ಅದೆಲ್ಲ ಅಖಂಡ ಭಾರತದ ಭಾಗವಾಗಿತ್ತಲ್ಲ, ಅಲ್ಲೆಲ್ಲ ಓಡಾಡಿದ್ದಾರೆ. ಭಾರತದ ಹಳ್ಳಿಯಲ್ಲಿ, ಊರಲ್ಲಿ, ಅರಮನೆಗಳಲ್ಲಿ, ಸಾಮಾನ್ಯ ಜನರ ಊರುಗಳಲ್ಲಿ, ವನ್ಯ ಜನರೊಂದಿಗೆ, ಎಲ್ಲ ವರ್ಣದವರೊಂದಿಗೆ, ಎಲ್ಲ ವಯಸ್ಸಿನವರೊಂದಿಗೆ, ಎಲ್ಲ ಅಂತಸ್ತಿನವರೊಂದಿಗೆ ಒಡನಾಡಿದ್ದಾರೆ. 9.5 ವರ್ಷಗಳ ಕಾಲ ಕಾಲ್ನಡಿಗೆಯಲ್ಲಿ ಭಾರತವನ್ನು ಸಂಚಾರ ಮಾಡಿದ್ದಾರೆ. ಅದಷ್ಟು ನೋಡಿದಾಗ ಅವರೊಂದು ಮಾತು ಹೇಳ್ತಾರೆ, ವಾಟ್ ಈಸ್ ಇಟ್ ದಟ್ ಇಂಡಿಯಾ ಲ್ಯಾಕ್ಸ್. ಭಾರತಕ್ಕೆ ಏನು ಕೊರತೆ? ನಾಟ್ ಫಿಲಾಸಫಿ, ಧರ್ಮದ ಕೊರತೆ. ನಮ್ಗೆ ಯಾರೋ ಕೊಂದು ಕೊಚ್ಚಿ ಮತಾಂತರ ಮಾಡುವಂಥ ಆಚೆಯಿಂದ ಬಂದ ಕ್ರೂರಿಗಳಿಂದ ನಾವು ಧರ್ಮ ಕಲಿಬೇಕಾಗಿಲ್ಲ, ನಮಗೆ ಧರ್ಮದ ಬೋಧೆ ಇದ್ದೇ ಇದೆ. ವಾಟ್ ಈಸ್ ಇಟ್ ದಟ್ ಇಂಡಿಯಾ ಲ್ಯಾಕ್ಸ್? ನಾಟ್ ಫಿಲಾಸಫಿ, ನಾಟ್ ಕಲ್ಚರ್. ಸ್ನಾನ ಮಾಡಿಯೇ ನಮ್ಮ ಜೀವನ ಶುರು ಬೆಳಗ್ಗೆ. ಶಿಷ್ಟಾಚಾರಗಳಿರ್ಬೋದು, ಆಹಾರ ಪದ್ಧತಿ ಇರ್ಬೋದು, ಆಚಾರ ವಿಚಾರಗಳಿರ್ಬೋದು, ನಮ್ಮ ಒಂದು ಪಾರಿವಾರಿಕ ಮೌಲ್ಯಗಳಿರ್ಬೋದು, ರಾಜಧರ್ಮ ಇರ್ಬೋದು, ಸಾಮಾಜಿಕ ವ್ಯವಸ್ಥೆ ಇರ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿದೆ. ಇಟ್ ಈಸ್ ಟೈಮ್ ಟೆಸ್ಟೆಡ್. ಎಷ್ಟೋ ಶತಮಾನಗಳ ಸಹಸ್ರಮಾನಗಳ ಪಾಕಗೊಂಡಿರೋವಂಥದ್ದು ನಮ್ಮ ಸಂಸ್ಕೃತಿ. ಹಾಗಾಗಿ ಅವ್ರು ಹೇಳ್ತಾರೆ, ವಾಟ್ ಈಸ್ ಇಟ್ ದಟ್ ಇಂಡಿಯಾ ಲ್ಯಾಕ್ಸ್? ನಾಟ್ ಫಿಲಾಸಫಿ, ನಾಟ್ ಕಲ್ಚರ್, ನಾಟ್ ರಿಸೋರ್ಸಸ್. ಸಂಪನ್ಮೂಲಗಳು ನಮ್ಮ ದೇಶದಲ್ಲಿರುವಷ್ಟು ನದಿಗಳು, ಬೆಟ್ಟಗಳು, ಜಲಗಳು, ಸರೋವರಗಳು, ವನ್ಯ ಸಂಪತ್ತು, ತರಕಾರಿಗಳು, ಹಣ್ಣುಗಳು, ಈ ವೈವಿಧ್ಯ ಇಷ್ಟು ಇನ್ನೆಲ್ಲೂ ಸಿಕ್ಕಲ್ಲ ಅಂತ. ನಾಟ್ ಮ್ಯಾನ್ ಪವರ್, ನಮಗೆ ಮನುಷ್ಯ ಶಕ್ತಿಗೂ ಕೊರತೆ ಇಲ್ಲ, ಕಷ್ಟಪಟ್ಟು ದುಡಿಯುವಂಥ ಕೈಗಳು ಬೇಕಾದಷ್ಟಿವೆ. ಅವ್ರು ಹೇಳ್ತಾರೆ, ವಾಟ್ ಈಸ್ ಇಟ್ ದಟ್ ಇಂಡಿಯಾ ಲ್ಯಾಕ್ಸ್? ನಾಟ್ ಫಿಲಾಸಫಿ, ನಾಟ್ ಕಲ್ಚರ್, ನಾಟ್ ಮ್ಯಾನ್ ಪವರ್, ನಾಟ್ ರಿಸೋರ್ಸಸ್, ಇಟ್ ಇಸ್ ಸೆಲ್ಫ್ ಎಸ್ಟೀಮ್ ಅಂತ. that has been trampled upon by ages of colonization. ಶತಮಾನಗಳ ಈ ಕಲನೈಸೇಷನ್ ಏನಿತ್ತು, ವಿದೇಶಿ ಆಕ್ರಮಣಕಾರರು, ಅವರು ನಮ್ಮ ಈ ಪ್ರೈಡ್ ಏನಿದೆ, ಸ್ವಾಭಿಮಾನ ತುಳಿದು 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 ಹೊಸಕಿ ಅವಮಾನ ಮಾಡಿ ಮಾಡಿ ಇವ್ರದ್ದು ಮುಗೀತಪ್ಪ, ಮೊಘಲರದು ತಲೆನೋವು ಅನ್ನೋ ಹೊತ್ತಿಗೆ, ಬಹಮನಿ, ಮೊಘಲರು, ನಿಜಾಮು, ನವಾಬ್ಗಳದ್ದು ಮುಗೀತು ಅನ್ನೋ ಹೊತ್ತಿಗೆ ಬ್ರಿಟಿಷರ್ಸು, ಫ್ರೆಂಚರು, ಡಚ್ಚರು, ಪೋರ್ಚುಗೀಸು ಅವರೇನು ಕಡಿಮೆ ಇಲ್ಲ. ಈ ಎರಡೂ ದೊಡ್ಡ ಮತಗಳೇನಿವೆ, ಎರಡೂ ಸಾಕಷ್ಟು ಅನರ್ಥಗಳು ಮಾಡಿವೆ. ಅದೇ ನಮ್ಮಲ್ಲಿದ್ದ ಒಗ್ಗಟ್ಟಿಲ್ಲದೆ ಇರೋದು, ಅಥವಾ ವಾಟ್ ಎವರ್, ಏನೋ ಒಂದು ಸಣ್ಣ ಪುಟ್ಟ ರಿಫ್ಟ್ಸ್ ಇತ್ತು ನಮ್ಮಲ್ಲಿ. ಆದರೆ ಎಷ್ಟೋ ಜನ ಹೋರಾಡಿದ್ದಾರೆ ಇದಕ್ಕೆ. ಯಾರೂ ಯಾವತ್ತೂ ನಿದ್ರೆ ಮಾಡಿಲ್ಲ, ಆಗಲಿ ಯಾರೋ ಬಂದು ತೊಗೊಂಡು ಹೋಗಲಿ ಅಂತ ನಿದ್ರೆ ಮಾಡಿಲ್ಲ. ಆ ನೋವು ಇದೆಯಲ್ಲ, ಅದನ್ನು ಆ ಸೆಲ್ಫ್ ಎಸ್ಟೀಮ್ ಎಲ್ಲೋ ಒಂದು ಕಡೆ ತುಳಿಸ್ಕೊಂಡು ಅದು ಒಂದಷ್ಟು ವರ್ಗದ ಜನರಲ್ಲಿ ಅದು ಒಂದು ಸ್ವಲ್ಪ ಸುಪ್ತವಾಗೋಗಿತ್ತು. ಒಂಥರ ಸೋತೋಗಲ್ವಾ, ಯುದ್ಧ ಮಾಡಿ ಮಾಡಿ ಕೈ ಸೋತಂಗೆ ಒಂದು ಸ್ವಲ್ಪ ಜನರಲ್ಲಿ ಆ ಸೆಲ್ಫ್ ಎಸ್ಟೀಮ್ ಒಂದು ಸ್ವಲ್ಪ ಹಿಂಗೆ ಹೊಸಕದಂಗೆ ಆಗಿದೆ. ವಿವೇಕಾನಂದರ ಅಬ್ಸರ್ವೇಷನ್ ಇದು. ಅದನ್ನು ಟ್ರಿಗರ್ ಮಾಡಿ ಅಂತ ಹೇಳ್ತಾರವ್ರು. ಆ ಸ್ವಾಭಿಮಾನ ಇದೆಯಲ್ಲ, ಅದನ್ನು ರಿವೈವ್ ಮಾಡಿ. ಋಷಿಗಳ ರಕ್ತ ನಮ್ಮ ಧಮನಿಗಳಲ್ಲಿ ಹರಿತಾ ಇದೆ, ಸ್ವಲ್ಪ ಕೆರೆದ್ರೆ ಆಚೆ ಬರುತ್ತೆ, ಕೆರೆಯೋ ಕೆಲಸ ಮಾಡಿ ಅಂತ ಹೇಳ್ತಾರೆ ವಿವೇಕಾನಂದರು. ಸೊ ಅವ್ರ ಅಬ್ಸರ್ವೇಷನ್ ಎಷ್ಟು ಚೆನ್ನಾಗಿದೆ ನೋಡಿ. ಇದು ರಾಮ ಮಂದಿರದ ಈ ಒಂದು ಉತ್ಸವ ಏನಿದೆ, ಇದು ಕೆರೆದಿದೆ. ನಮ್ಮ ಧಮನಿಗಳಲ್ಲಿ ಏನು ಹರಿತಾ ಇದೆ, ಆ ಋಷಿಗಳ ರಕ್ತ, ಆ ಸತ್ವ, ಆ ಸ್ವಾಭಿಮಾನ ಅದು ಆಚೆ ಬಂದಿದೆ. ಶಿಕೆ ಹಾಕ್ಕೊಳ್ಳೋಕ್ಕೆ ಅವಮಾನ, ಬಿಂದಿ ಇಟ್ಕೊಳ್ಳೋಕೆ ಅವಮಾನ, ಭಾರತೀಯ ವೇಷ ಹಾಕ್ಕೊಳ್ಳೋಕೆ ಅವಮಾನ, ಕನ್ನಡ ಮಾತಾಡೋಕ್ಕೆ ಅವಮಾನ, ರಾಗಿ ಮುದ್ದೆ ತಿನ್ನೋದಕ್ಕೆ ಅವಮಾನ, ಜೈ ಶ್ರೀರಾಮ್ ಹೇಳೋಕ್ಕೆ ಅವಮಾನ, ನಮ್ಮ ಮಂತ್ರ ಹೇಳೋಕ್ಕೆ ಅವಮಾನ, ರುದ್ರಾಕ್ಷಿ ಮಾಲೆ ಹಾಕ್ಕೊಳ್ಳೋಕೆ ಅವಮಾನ, ತಂದೆ ತಾಯಿಗೆ ನಮಸ್ಕಾರ ಮಾಡೋಕ್ಕೆ ಅವಮಾನ, ಅಥವಾ ನಮ್ಮದೇ ಹಬ್ಬ ಹರಿದಿನಗಳನ್ನು ಓಪನ್ ಆಗಿ ಶಾಲೆಗಳಲ್ಲಿ, ಆಫೀಸಲ್ಲಿ ಮಾಡೋಕ್ಕೆ ಅವಮಾನ. ಈ ಥರದ ಮನಸ್ಥಿತಿಗೆ ನಮ್ಮನ್ನು ಈ ಕಲನೈಸೇಷನ್ ಇಳಿಸ್ಬಿಟ್ಟಿತ್ತು. ಏನೋ ಸೆಕ್ಯುಲರ್ ಅಂತ ಸಿಕ್ಯುಲರ್ ಮಾಡಿಬಿಟ್ಟಿತ್ತು ನಮ್ಮನ್ನು. ಈ ಸಲ ಮಾತ್ರ ಕಾರ್ಯಾಗಾರಗಳಲ್ಲಿ, ಶಾಲೆಗಳಲ್ಲಿ, ಎಲ್ಲ ಕಡೆ ನನ್ನ ದೇಶದ ರಾಮ, ಇದು ಬರೀ ಹಿಂದೂಗಳಿಗೆ ಸೇರಿದವನಲ್ಲ, ರಾಮ ಭಾರತಕ್ಕೆ ಸೇರಿದವನು. ನಾನು ಮುಕ್ತವಾಗಿ ಹೇಳ್ತೀನಿ, ಇದು ಬರೀ ಒಂದು ರಾಮ ಮಂದಿರ ಅಲ್ಲ, ಇದು ರಾಷ್ಟ್ರ ಮಂದಿರ ಅಂತ.
ಇಡೀ ರಾಷ್ಟ್ರದ ಎಲ್ಲ ಕಡೆಯ ಪವಿತ್ರ ಜಲಗಳು ಬಂದಿವೆ ರಾಮನಿಗೆ. ಇಡೀ ರಾಷ್ಟ್ರದ ಎಲ್ಲ ಕಡೆಯಿಂದ ಶಿಲ್ಪಿಗಳು ಬೇಕಾ, ಆರ್ಟಿಸ್ಟ್ ಬೇಕಾ, ಇಂಜಿನಿಯರ್ಸ್ ಬೇಕಾ, ಆರ್ಕಿಟೆಕ್ಟ್ಸ್ ಬೇಕಾ, ಬಿಸ್ನೆಸ್ ಯಾರು ಹೇಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಹೇಳೋಕ್ಕಾಗಲ್ಲ ರಾಮನಿಗೆ. ಎಷ್ಟು ಅಲ್ಲಿ ಕಲ್ಲು ಒಂದೊಂದು ರಾಜ್ಯದ ಕಥೆಯನ್ನು ಹೇಳುತ್ತೆ. ಹೀಗಾಗಿ ಇಡೀ ದೇಶವನ್ನು ಒಗ್ಗೂಡಿಸಿದ್ದಾನೆ ಶ್ರೀರಾಮ. ಇದನ್ನೆಲ್ಲ ನೋಡಿದಾಗ ನಮ್ಮ ಸ್ವಾಭಿಮಾನವನ್ನು ನಮಗೆ ವಾಪಸ್ ಮರುಕಳಿಸುವಂತೆ ಮಾಡಿದಂಥ ಐತಿಹಾಸಿಕ ಘಟ್ಟ ಇದು. ಅದಕ್ಕೆ ಎಲ್ಲೋ ಅಪಾಲಜೆಟಿಕ್ ಹಿಂದೂವಾಗಿದ್ವಲ್ಲ, ಅದು ತೊಲಗ್ತು. ಹೆಮ್ಮೆಯ ಒಂದು ಭಾರತೀಯನಾಗಿ ಜೈ ಶ್ರೀರಾಮ್ ಹೇಳೋದು. ಜೈ ಶ್ರೀರಾಮ್ ಎಲ್ಲ ಕಡೆ ಅಲ್ಲಿ ಹೇಗೆ ಹಾಡುಗಳು ಕೇಳಿಸ್ತಾ ಇತ್ತು ಅಂದರೆ, ನಾನು ಅಲ್ಲಿ ಬೀದಿಗಳಲ್ಲಿ ಈ ಹಾಡು ಕೇಳಿಸ್ತಾನೇ ಇತ್ತು. ಅಯೋಧ್ಯ ಆಯೆ ಮೇರೆ ರಾಮ್ ಅಂತ ಇನ್ನೊಂದು ಹಾಡಿದೆ, ಮೇರೆ ರಾಮ್ ಆಯಂಗೆ 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 ರಾಮ ಆಯಂಗೆ. ನಾನಲ್ಲಿ ಅನೂಕನುಗ್ಲಲ್ಲಿ ದರ್ಶನಕ್ಕೆ ನಿಂತಿದ್ನಲ್ಲ, ಆಗ ಎಲ್ಲರೂ ಇವರೇ ಇನ್ವೈಟೀಸೇ, ಆದರೂ ಏನು ಉತ್ಸುಕತೆ ಅಂತಂದರೆ ಪುಟ್ಟ ಮಕ್ಕಳ ಥರ ನುಗ್ಗೋದು. ಅಲ್ಲಿ ಶಾಲೆ ಬಿಟ್ಟ ತಕ್ಷಣ ಆಚೆ ನುಗ್ತಾರಲ್ಲ ಮಕ್ಕಳು, ಆ ಥರ ನಾವು ನಮ್ಮ ಬ್ಲಾಗ್ಸಿಂದ ಇದು ತೆಗೆದ ತಕ್ಷಣ ನುಗ್ಗಿದ್ದೇನು, ಅಲ್ಲಿ ನಿಂತಿದ್ದೇನು. ಅಲ್ಲಿ ಸುಮಾರು 2-3 ಗಂಟೆ ಆಯಿತು ದರ್ಶನ ಆಗಲಿಕ್ಕೆ, ಕಷ್ಟ ಆಯಿತು. ಮತ್ತು ಹೋದಂಥವ್ರು ಅಲ್ಲಿ ಹಾಡ್ತಾ ನಿಂತುಬಿಟ್ಟಿದ್ದಾರೆ, ದಂಡ ನಮಸ್ಕಾರ ಮಾಡ್ಕೊಂಡು. ಎಲ್ಲರಿಗೂ ಉತ್ಸಾಹ, ಯಾರು ಮಾತು ಕೇಳ್ತಿಲ್ಲ. ಅಲ್ಲಿ ಆರ್ಮಿಯವರು ಅವರು ಇವರು ಒದ್ದಾಡ್ತಾ ಇದ್ದಾರೆ. ಯಾರು ವಿ ಕಾಂಟ್ ಸ್ಕೋಲ್ಡ್ ಎನಿಬಡಿ, ಯಾರು ಹಮ್ ಚಿಲ್ಲಾ ಭಿ ನಹೀ ಸಕ್ತೆ, ಹಮ್ ಕ್ಯಾ ಕರೆ ಅಂತ. ಎಲ್ಲರೂ ಅಂದರೆ ಹೆಂಗಿದ್ವಿ ಅಂದರೆ, ಸಾಧು ಸಂತರು, ಗಂಡಸರು, ಹೆಂಗಸರು, ಒಬ್ಬರಾದರೂ ಒಬ್ಬರನ್ನ ಸಾಮಾನ್ಯ ಕ್ರೌಡ್ಸಲ್ಲಿ ಏನಾಗುತ್ತೆ, ಏನೋ ಹೆಂಗಸರು ಸಿಕ್ಕಾಗಬೇಕಂತ ಹಿಂಗೆ ಅನ್ನೋದು ಏನೂ ಇಲ್ಲ. ಇನ್ಫ್ಯಾಕ್ಟ್ ನನ್ನ ಹಿಂದೆನೇ ಒಬ್ಬರು ಈ ಬಂಜಾರ ಕಮ್ಯುನಿಟಿಯವರು, ವಿಜಯಪುರದ ಒಬ್ಬರು ಗುರುಗಳು ಹಿಂದೆ ನಿಂತಿದ್ರು. ಅದೇನಾಗೋಯ್ತು, ಎಲ್ಲ ನುಗ್ಗಿದಾಗ ಕ್ಯೂ ಅಂತಿರಲಿಲ್ಲ, ಎಲ್ಲ ಒಟ್ಟಿಗೆ ಆಗೋಗಿತ್ತು. ಪಾಪ ಅವರು, ಆ ತಾಯಿ ನಾನಿರ್ತೀನಿ ಹಿಂದೆ ಬಿಡಿ, ನಿಮಗೆ ಯಾರು ನಿಮ್ಮ ಮೇಲೆ ಬೀಳದೇ ಇರೋ ಹಾಗೆ ಅಂತ ಒಳ್ಳೆ ಆಕಾರ ಅವರು ಹಿಂಗೆ ಕೈ ಹಿಡ್ಕೊಂಡು, ಯಾರೂ ಆ ಥರ ಮೈ ಮೇಲೆ ಬೀಳೋರು ಇರಲಿಲ್ಲ ಅಲ್ಲಿ. ಆದರೆ ನುಗ್ಲಿತ್ತಲ್ಲ, ಎಷ್ಟು ಗೌರವದಿಂದ ನೋಡಿಕೊಂಡ್ರು ಅಂದರೆ, ನನ್ನ ಪಕ್ಕದಲ್ಲಿ ಒಬ್ಬರು ಆಯಂಗೆ ಆಯಂಗೆ ಮೇರೆ ರಾಮ್ ಅಂತ ಹಾಡ್ತಾ ಇದ್ದಾರೆ. ಅವ್ರ ಹೆಂಡತಿ, ಅರೆ ಆಯಂಗೆ ನೈಜಿ ಹಾಗೇ ಬೋಲೋ ಅಂತ ಹೇಳ್ತಿದ್ರು. ಭಾಳ ಸಂತೋಷ ಆಯಿತು. ಆ 2 ಗಂಟೆ ರಾಮನ್ ನೋಡ್ತಾ ಆ ಬಾಗಿಲು ಮುಂದೆನೇ ನಿಂತಿದ್ವಿ, ತೆಗಿಯತ್ತೆ ಅಂತ. ಆಮೇಲೆ ಯಾರೋ ಒಬ್ಬರು ಲೇಡೀಸ್ಗೆ ಅಲಕ್ಯೂ ಆಯಿ ಅಂತ ಕೈ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಎಳ್ಕೊಂಡು ಹೋದರು. ಸರಕ್ಕಂತ ರಾಮನ ದರ್ಶನ ಆಗೋಯ್ತು. ಅಗಲವಾದ ಬಾಗಿಲು, ವಿಶಾಲವಾದ ಮಂದಿರ, ತುಂಬ ಸೊಗಸಾದಂಥ ಬಿಳಿಯ ಗರ್ಭಗೃಹದ ಮಧ್ಯದಲ್ಲಿ ಭವ್ಯವಾದ ನಮ್ಮ ಶ್ರೀರಾಮ, ಸುಂದರವಾದ ಅಲಂಕಾರ, ಅಷ್ಟು ಭವ್ಯತೆ ಮಧ್ಯದಲ್ಲಿ. ಮುಖ ಮಾತ್ರ ಮುದ್ದು ಮುಖ, 5 ವರ್ಷದ ಮಗು. ಅಯ್ಯೋ ಮುದ್ದಾಡೋಣ, ಹೋಗಿ ಎಲ್ಲರೂ ಬಿಡಿಸ್ಕೊಂಡು ಓಡೋಗ್ಬಿಟ್ಟು ಒಂದು ಮುತ್ತು ಕೊಟ್ಟು ಬಂದ್ಬಿಡೋಣ ಅನ್ನಿಸ್ತಿತ್ತು. ಅಷ್ಟು ಅನ್ನಿಸ್ತಾ ಇತ್ತು. ತುಂಬ ಧನ್ಯತೆಯ ಕ್ಷಣಗಳು. ಆಚೆ ಬರೋಕ್ಕೆ ಯಾರನ್ನೂ ತಳ್ಳಲಿಲ್ಲ. ಪಾಪ ಪ್ರೀತಿನ ಮಾತಾಜಿ ಜಾಯಿ ಅಂತ ಹೇಳ್ತಾ ಇದ್ರು. ಅಷ್ಟು ಖುಷಿ ಆಯಿತು, ಅಂದಾಯಿತು. ಅಲ್ಲಿಂದ ಬಂದು ಪಾಪ ನಮ್ಮ TV ವಿಕ್ರಮ್ದವರು ಕೂಡ ಒಂದು ವಿಡಿಯೋ ಮಾಡಿ ಕಳಿಸಿ ಅಂತಿದ್ರು. ಎಲ್ಲ ಕಡೆ ಹಾಡು ಭಜನೆ. ನನ್ನ ಧ್ವನಿ ನನಗೆ ಕೇಳ್ತಾ ಇಲ್ಲ. ಏನೋ ಮಾಡಿದೆ 2 ನಿಮಿಷ, ಏನೂ ಸರಿಯಾಗಿ ಮಾಡುವ ಮನಸ್ಥಿತಿನೇ ಇರಲಿಲ್ಲ. ಬಹುಶಃ ಇನ್ನೊಬ್ರು ಇದ್ದಿದ್ರೆ ಮಾಡಿಸ್ಕೋಬೋದಾಗಿತ್ತು. ಏನೋ ತೋಚಿದ್ದು ಮಾಡಿದೆ. ಬಟ್ ಮನಸ್ಸಲ್ಲಿ ತುಂಬ ತೃಪ್ತಿ ಆದಾಗ ಮಾತು ಬರಲ್ಲ, ನಿದ್ರೆ ಬರಲ್ಲ, ಹಸಿವೆ ಆಗಲ್ಲ, ಬಾಯಾರಿಕೆ ಆಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ, ಮಲಗೋಕ್ಕಾಗಲ್ಲ. ಒಂಥರ ಆ ಥರದ ಸ್ಥಿತಿ. ದಿಕ್ಕೇ ತೋರಿಸ್ತಿರ್ಲಿಲ್ಲ. ಇಲ್ಲಿ ಹೋಗ್ಲಾ, ಅಲ್ಲಿ ಸುತ್ತಾಡು, ಅಲ್ಲಿ ನಿಂತ್ಕೊ ನೋಡು. ಆಚೆ ಬರ್ತೀನಿ, ಜನಸಾಗರ. ಅದನ್ನು ಏನು ಹೇಳೋದು. ಆಚೆ ಬಂದಾಗ ನಾವೆಲ್ಲ ಆಚೆ ಬರ್ತಾಯಿದ್ವಿ. 6 ಗಂಟೆ ಆಯಿತು ಹೆಚ್ಚು ಕಡಿಮೆ ಆಚೆ ಬರೋದು. ಅಲ್ಲಿ ಒಂದೊಂದು ಗಲ್ಲಿ, ಆ ಮೇನ್ ರೋಡ್ಗೆ ಕನೆಕ್ಟ್ ಆಗೋ ಗಲ್ಲಿಯಲ್ಲೂ ಎಲ್ಲ ಸೆಕ್ಯೂರಿಟಿ ನಿಂತುಬಿಟ್ಟಿದ್ದಾರೆ. ಎಲ್ಲಿ ನೋಡಿದ್ರೂ ಜನ, ಬಾಲ್ಕನಿಯಲ್ಲಿ ಜನ, ಫುಟ್ಪಾತ್ ಮೇಲೆ ಜನ. ಆದರೆ ಆನಂದ. ಆ ನುಗ್ಲಲ್ಲೂ ಅವರು ಜೈ ಶ್ರೀರಾಮ್ ಪಾಪ ಇವರು ಸೆಕ್ಯೂರಿಟಿ ಅವರದು. ನಾನು ನಿಜವಾಗ್ಲೂ ಈ ಮಾಧ್ಯಮದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಪೊಲೀಸರು, ಸೆಕ್ಯೂರಿಟಿ ಗಾರ್ಡ್ಸು, ಅವರು ಆರ್ಮಿಯವರು, CRPF, ಯಾರು ಹೂಎವರ್ ವಾಸ್ ಇನ್ ಚಾರ್ಜ್, ವ್ಯವಸ್ಥೆ ಮಾಡಿದವ್ರಿಗೆ ದೀರ್ಘ ದಂಡ ನಮಸ್ಕಾರಗಳು. ತುಂಬ ಕಷ್ಟ ಕ್ರೌಡ್ ಮ್ಯಾನೇಜ್ಮೆಂಟ್, ತುಂಬ ಕಷ್ಟ. ಅಂಥ ಕ್ರೌಡ್ ಮ್ಯಾನೇಜ್ಮೆಂಟ್ನವರು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಏನು ಒಂಥರ
ನದಿಗೆ ಬೋರ್ ಕರೆದು ಬರೆಯುವ ನದಿಗೆ ಮಧ್ಯ ಅಣೆಕಟ್ಟು ಹಾಕ್ದಂಗೆ ಅವ್ರು ನಿಂತಿದ್ರು. ಆಮೇಲೆ ನುಗ್ಗಿದ್ರಂತೆ ಜನ. ನಾವು ಆಚೆ ಬಂದ್ಬಿಟ್ವಿ. ನೋಡಿರ್ಬೋದು ನೀವು ಚಿತ್ರಗಳೆಲ್ಲ ಹೆಂಗೆ ಜನ ತುಂಬಿದ್ರು. ಇಡೀ ರಾತ್ರಿ ನಿಂತಿದ್ದಾರೆ ಎಷ್ಟೋ ಜನ. ಕುಚ್ ಬಿ ಹೋಮ್ ಕಾಯಿಂಗೆ ಟಾಯ್ಲೆಟ್ ಕೂಡ ಹೋಗಿಲ್ಲ ಜನ, ನಿಂತಿದ್ದಾರೆ ರಾಮನ ದರ್ಶನಕ್ಕಾಗಿ. ಮತ್ತು ಒಂದು ಅರ್ಧ ದಿನದವರೆಗೂ ತುಂಬ ಕಷ್ಟ ಆಯ್ತಂತೆ. ಆಮೇಲೆ ಏನೋ ಯೋಗಿಜಿ ಬಂದ್ರಂತೆ, ಅದು ಏನು ವ್ಯವಸ್ಥೆ ಆಯಿತೋ ಸರ ಅಂತ ಒಂದಷ್ಟು ಜನ ಸೆಕ್ಯೂರಿಟಿಯವ್ರು ಬಂದು 4-5 ಹ್ಯೂಮನ್ ಬ್ಯಾರಿಕೇಡ್ ಮಾಡಿದ್ರಂತೆ. ನನ್ನ ಮಾಧ್ಯಮದವರೇ ಯಾರೋ ಮಿತ್ರರು ಫೋನ್ ಮಾಡಿದ್ರು, 2 ಸಲ ದರ್ಶನ ಆಯಿತು ಅಂದರು. ಹೇಗೆ ಅಂತಂದೆ. ಇಲ್ಲ, ಈಗ ತುಂಬ ವ್ಯವಸ್ಥೆ ಆಗಿಬಿಟ್ರೆ 15 ನಿಮಿಷದ ದರ್ಶನ ಆಗ್ತಿದೆ ಅಂತ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಯೋಗಿಜಿ ಅಂತ ಹೇಳಬೇಕು. ಏಕೆಂದರೆ ತಳ್ಳಾಡೋದು, ಕಿರ್ಚಾಡೋದು, ಕೂಗೋದು, ಬೈಯೋದು, ಲಾಠಿ ಚಾರ್ಜ್ ಮಾಡೋದು ಸುಲಭ. ಹೌದು. ಈಗ ರಾಮ ಭಕ್ತರಿಗೆ ಹಂಗೆ ಮಾಡೋಕ್ಕಾಗಲ್ವಲ್ಲ. ಇದು ಭಕ್ತಿಯ ಸಂದರ್ಭ. ಹಾಗಾಗಿ ಇಲ್ಲಿ ಅಕಸ್ಮಾತ್ ಡಿಸಿಪ್ಲಿನ್ ಇಲ್ದಿದ್ರು ತೀರಾ ರೂಢ್ ಆಗೋಕ್ಕಾಗಲ್ಲ. ಅದನ್ನು ಮ್ಯಾನೇಜ್ ಮಾಡಿದ್ದಾರೆ. ನಾನು ನಮ್ಮ ಪ್ರಧಾನಮಂತ್ರಿಗಳಿಗೂ, ನಮ್ಮ UP ಮುಖ್ಯಮಂತ್ರಿಗಳು ಆದಿತ್ಯನಾಥ್ ಯೋಗಿಜಿಗೂ, ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವ್ರಿಗೂ, ಅವ್ರ ಇಡೀ ಟೀಮು, ಇದರಲ್ಲಿ ಯಾರ್ಯಾರು ಚಂಪತ್ ರಾಯ್ ಅವರಿರ್ಬೋದು, ಗೋಪಾಲ್ಜಿ ಇರ್ಬೋದು, ಎಲ್ಲರೂ ಕೂಡ ಲೀಡರ್ಶಿಪ್ ಅಂದೇ ಇದು. ಅವ್ರು ಮಾಡಿರುವ ಕರ್ಮಯೋಗ ಇದೆಯಲ್ಲ, ಅದು ದೊಡ್ಡ ಯಜ್ಞ, ಅದು ಮಹಾಯಜ್ಞ ಇದು. ಪ್ರತಿಯೊಬ್ಬರು ಶಿಲ್ಪಿಗಳಿಂದ ಹಿಡಿದು, ಕೆಲಸದವರಿಂದ ಹಿಡಿದು, ಕ್ರೌಡ್ ಮ್ಯಾನೇಜ್ ಮಾಡಿದಂಥವ್ರು ಇರ್ಬೋದು, ಕ್ಲೀನ್ ಮಾಡಿದವ್ರು ಅಲ್ಲಲ್ಲೇ ಕ್ಲೀನ್ ಮಾಡ್ತಿದ್ರು ಎಲ್ಲ ಭಾಳ ಚೆನ್ನಾಗಿ. ಡ್ರೈವರ್ಸ್ ಇರ್ಬೋದು, ಎಲ್ಲ ಕೂಡ ಆ ಮಟ್ಟದ ಕ್ರೌಡ್ಸು, ಆ ಎಕ್ಸೈಟ್ಮೆಂಟು, ಆ ಉತ್ಸಾಹದಲ್ಲಿ ಇದ್ದಂಥ ಜನರನ್ನು ಅಷ್ಟು ಚೆನ್ನಾಗಿ ನಿಯಂತ್ರಿಸಿ ಅದನ್ನು ನಡೆಸ್ಕೊಟ್ರಲ್ಲ. ಈ ಮಹಾಯಜ್ಞದಲ್ಲಿ ಇವರೆಲ್ಲರೂ ಅಧ್ವರ್ಯುಗಳು. ಇನ್ನೇನು ಹೇಳೋದು, ನಾವು ಅವ್ರಿಗೆ ಈ ಸಂದರ್ಭದಲ್ಲಿ ನಾವು ಧನ್ಯವಾದ ಹೇಳಲೇಬೇಕು. ನಾನು ಫಲಾನುಭವಿ ಅಷ್ಟೆ, ನಾನು ಬರೀ ಫಲಾನುಭವಿ. ಯಜ್ಞ ಮಾಡಿದವರೊಬ್ಬರು, ಪ್ರಸಾದ ನಮಗೆ ಸಿಕ್ಕಿದೆ ಅನ್ನೋ ಥರ. ಇಲ್ಲಿ ಬೆಂಗಳೂರಲ್ಲಿ ಅಷ್ಟೇ ತುಂಬ ಜನ BHP ಅವರು, ಸಂಘದವರು, SPT ಅವರು, ಮಿಕ್ಕ ಭಕ್ತರು, ವಾಲಂಟಿಯರ್ಸು ನಮಗೆ ಫಾಲೋ ಅಪ್ ಮಾಡಿ ಅನುಕೂಲ ಮಾಡಿ ಕಳಿಸ್ಕೊಟ್ರು. ನೀವು ಬರಲ್ವಾ ಅಂತ ಕೇಳಿದೆ. ಇಲ್ಲ ನೀವು ಕಳಿಸೋದಷ್ಟೇ ನಮ್ಮ ಕೆಲಸ ಅಂತ. ತುಂಬ ಜನ ಅವ್ರು ಬಂದಿಲ್ಲ, ನಮಗಿಂತ ಇನ್ನೂ ಉನ್ನತವಾದ ಒಂದು ಮೌಲ್ಯ ಇದು. ನಮ್ಮನ್ನಲ್ಲಿ ಹೋಗುವಂತೆ ಮಾಡಿದಂಥವ್ರು ಇದ್ದಾರಲ್ಲ, ಅವ್ರ ತ್ಯಾಗ ದೊಡ್ಡದು. ಅವ್ರವರೇ ಹೋಗಿ ತುಂಬ್ಕೊಳ್ಬೋದಾಗಿತ್ತಲ್ಲ. ನಂಗೆ ಅದು ತುಂಬ ವಿಶೇಷ ಅನ್ನಿಸ್ತು. ಯಾರ್ಯಾರು ಕಾರ್ಯಕರ್ತರಿದ್ದಾರೆ, ಯಾರು ವಾಲಂಟಿಯರ್ಸ್ ಇದ್ದಾರೆ, ಅವರೇ ಹಾಯಾಗಿ ಫ್ಯಾಮ್ಲಿಗಳೇ ಹೋಗ್ಬಿಟ್ಟು 7,000 ಜನ ತುಂಬ್ಕೊಂಡ್ಬಿಡ್ಬೋದಾಗಿತ್ತು. ಹಾಗೆ ಮಾಡಲಿಲ್ಲ ನೋಡಿ. ಅವ್ರಿಗೂ ನಾನು ವಿಶೇಷ ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ತ್ಯಾಗ ಮಾಡಿ ನಮ್ಗಳಿಗೆಲ್ಲ ಐಡೆಂಟಿಫೈ ಮಾಡಿ, ಸಮಾಜದಲ್ಲಿ ಯಾವ್ಯಾವುದೋ ಕ್ಷೇತ್ರದಲ್ಲಿರೋ ಒಬ್ಬೊಬ್ಬರನ್ನೇ ತುಂಬ ಜನಕ್ಕೆ ಸಿಕ್ಕಿಲ್ಲ. ಸಂಸ್ಕೃತ ಕ್ಷೇತ್ರದಲ್ಲಿ ಎಷ್ಟೋ ಜನಕ್ಕೆ ಸಿಕ್ಕಿಲ್ಲ, ಸಂಗೀತ ಕ್ಷೇತ್ರದಲ್ಲಿ ಎಷ್ಟೋ ಜನಕ್ಕೆ ಸಿಕ್ಕಿಲ್ಲ. ಅಂದರೆ ಆಗಲಿಲ್ಲ ಪಾಪ, ಅವ್ರಿಗೂ ಲಿಮಿಟೇಷನ್ಸ್ ಇದೆ. ಅಲ್ಲೆಲ್ಲ ಒಬ್ಬೊಬ್ಬರನ್ನೇ ಗುರುತಿಸಿ ಅವ್ರಿಗೆಲ್ಲ ಅವಕಾಶಗಳು ಒದಗಿಸಿ ಅವ್ರು ನಮ್ಮನ್ನು ಕಳಿಸ್ಕೊಟ್ಟು ಆನಂದ ಪಟ್ರಲ್ಲ. ನಮ್ಮ ಸಂತೋಷದಲ್ಲಿ ಅವ್ರ ಸಂತೋಷ, ಆ ತ್ಯಾಗ ತುಂಬ ದೊಡ್ಡದು. ರಾಮ ಮಂದಿರದ ಇನ್ವಿಟೇಷನ್ ಯಾರು ಕೈ ಬಿಡ್ತಾರೆ ಅಂಥದ್ದನ್ನು ಮಾಡಿದ್ದಾರೆ. ಸೊ ಇದು ತುಂಬ ಜನರ ನಿಸ್ವಾರ್ಥ ಸೇವೆ, ನಿಸ್ವಾರ್ಥ ಯೋಗದಾನ ಇದೆ ಇದರಲ್ಲಿ. ತನುಮನಧನದಿಂದ ತುಂಬ ಜನ ಇದಕ್ಕಾಗಿ ಕೆಲಸ ಮಾಡಿದ್ದಾರೆ. ಅಷ್ಟು ಆದದ್ರಿಂದ ತುಂಬ ಚೆನ್ನಾಗಾಯಿತು. ರಾಮನ ಒಂದು ಅನುಗ್ರಹ ಏನು ಅಂತ ಅರ್ಥವಾಯಿತು. ಇಷ್ಟು ಹೃದಯಗಳ ಒಂದು ನಿಸ್ವಾರ್ಥತೆ, ತ್ಯಾಗ, ದಕ್ಷತೆ, ಸ್ಕಿಲ್, ಒಬ್ಬೊಬ್ಬರ ಕೆಪಾಸಿಟಿ, ಸಾಮರ್ಥ್ಯ ಎಲ್ಲ ಒಂದು ಕಡೆ ಎಕ್ಸ್ಪ್ರೆಸ್ ಆಯಿತು. ಇಂತಿಂಥ ಶಿಲ್ಪಿಗಳಿದ್ದಾರೆ ನಮಗೆ ಅಂತ ಎಲ್ಲಿ ಗೊತ್ತಿತ್ತು? ಇಂತಿಂಥ ದಕ್ಷ ಕಾರ್ಯಕರ್ತರಿದ್ದಾರೆ ಅಂತ ಹೆಂಗೆ ಗೊತ್ತಾಯಿತು? ಎಲ್ಲನೂ ಬಿಕಾಸ್ ಆಫ್ ದಿಸ್ ಈವೆಂಟ್. ರಾಮ ಮಂದಿರದ ನಿಮಿತ್ತವಾಗಿ ಭಾರತದ ಸತ್ವ ಏನು, ಸಾಮರ್ಥ್ಯ ಏನು, ನಮ್ಮ ಕೌಶಲ ಏನು, ಸ್ಕಿಲ್ಸ್ ಏನು, ದಾನ ಧರ್ಮ ಆಗ್ತಿದೆ. ನಾನು ಹೇಳಿದ್ನಲ್ಲ ಮುಮ್ತಾಜ್, ರಾಮರಾಜ್ಯ ರಾಮ ಬರೋ ಮುಂಚೆನೇ ಅಲ್ಲಿ ಅದು ಇದ್ದೇ ಇದೆ ಬಿಡಿ. ನಾನು ಒಂದು ಸಲ ಮೊದಲೇ ಸಲ ನಾವು ಹಿಮಾಲಯದ ಯಾತ್ರೆ ಮಾಡಿದಾಗ 45 ದಿನ ನಾನು, ನಮ್ಮ ಅಪ್ಪ ಅಮ್ಮ 3 ಜನ ಟು ಆ್ಯಂಡ್ ಫ್ರೋ ಟಿಕೆಟ್ ಬುಕ್ ಮಾಡಿದ್ದಷ್ಟೇ. ಟಿಕೆಟ್ ಬುಕ್ ಮಾಡಿದ್ದು. ಆಮೇಲೆ ಇನ್ನೇನು ಐಡಿಯಾ ಇಲ್ಲ ಎಲ್ಲಿ ಹೋಗಬೇಕು ಅಂತ. ಸುಮ್ಮನೆ ಹೋಗಿದ್ವಿ, ಹಿಮಾಲಯಕ್ಕೆ ಹೋಗಬೇಕು. ಎಲ್ಲೋ ಆಶ್ರಮಗಳಿರ್ತಿದ್ವಿ. ನಂಬ್ತೀವೋ ಇಲ್ವೋ ಮುಮ್ತಾಜ್, 45 ದಿನದಲ್ಲಿ ಒಂದೇ ದಿನ ಹೋಟ್ಲಲ್ಲಿ ತಿಂದಿದ್ದು ನಾವು. ಅದು ವಾಪಸ್ ಬರೋವಾಗ, ಡೆಲ್ಲಿಗೆ ಹತ್ತಿರ ಬರೋವಾಗ ದಾರಿನಲ್ಲಿ ಒಂದು ಹೋಟ್ಲಲ್ಲಿ ತಿಂದಿದ್ದು. ಅಯ್ಯೇ ಅಂತ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ. ಇದು ರಾಮರಾಜ್ಯ ಇವತ್ತಿಗೂ ನಡೆಯುತ್ತೆ. ದಿಸ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ ಅಂತ ಆಡಿದೆಯಲ್ಲ, ಅದು ನೆನಪಿಸ್ಕೊಂಡು ಇವತ್ತಿಗೂ ಅಲ್ಲಿ ಲಂಗರ್ ತಯಾರ್ ಹೇ ಅಂತ ಊಟ ಕೊಡ್ತಾರೆ. ಎಲ್ಲಿ ಯಾವ ಆಶ್ರಮದಲ್ಲಿ ಹೋಗ್ಬಿಟ್ಟು ಇರ್ಬೋದು, ಅಲ್ಲಿ ಕಂಬಳಿ ಕೊಡ್ತಾರೆ.
ಅಲ್ಲಿ ದೊಡ್ಡ ದೊಡ್ಡ ಟ್ರಕ್ ತಂದು ನಿಲ್ಲಿಸಿರ್ತಾರೆ ಶ್ರೀಮಂತರು. ಅದ್ರ ತುಂಬ ಕಮಂಡಲುಗಳು, ಕಂಬಳಿಗಳು, ತಟ್ಟೆಗಳು, ಮೆಡಿಸಿನ್ಸು, ಕ್ರೋಸಿನ್ ಅಂತ ಬೇಸಿಕ್ ಮೆಡಿಸಿನ್ಸು ಅದೆಲ್ಲ ಇಟ್ಕೊಂಡಿರ್ತಾರೆ. ಯಾರು ಕೈ ಚಾಚಿದ್ರೆ ಕೊಡ್ತಾರೆ. ಊಟ ಮಾಡ್ತಾ ಇದ್ರೆ ದಕ್ಷಿಣೆ ಕೊಟ್ಬಿಟ್ಟು ಹೋಗ್ತಾ ಇರ್ತಾರೆ. ಸಾಧು ಸಂತರಿಗೆ 3 ತಿಂಗಳು ಆರಾಮಾಗಿ ಈಗಲೂ ಹೋಗ್ಬೋದು. ನಮ್ಮ ಮನೆಯವ್ರಿಗೆ ಹೇಳ್ತಾ ಇರ್ತೀನಿ, ಹೋಗೋಣ ಅನ್ಸುತ್ತೆ ನನಗೆ, ಸುಮ್ಮನೆ ಹೊರಟೋಗ್ಬಿಡ್ಬೇಕು. ಆದರೆ ಸಿಂಪಲ್ಲೇ ನಮಗೆ ಹೋಟ್ಲೇ ಬೇಕು, ಬಿಸಿನೀರೇ ಬೇಕು, ಹೀಗೆ ಬೇಕು, ಅದೆಲ್ಲ ಧಿಮಾಕ್ ಇಟ್ಕೋಬಾರ್ದು. ತೀರ್ಥಕ್ಷೇತ್ರಗಳಲ್ಲಿ ಅಲ್ಲಿ ಹೋಗಬೇಕು. ನಾನು ಹಾಗೆ ಇದ್ದಿದ್ದೀನಿ. ಏರೋಪ್ಲೇನಲ್ಲೂ ಹೋಗಿದ್ದೀವಿ, ಸೈಕಲ್ ರಿಕ್ಷಾಲ್ಲಿ ಹೋಗಿದ್ದೀವಿ, ನಡ್ಕೊಂಡು ಹೋಗಿದ್ದೀವಿ. ಬೀದಿನಲ್ಲಿ ಮಲ್ಕೋಬೇಕು, ರೈಲ್ವೆ ಸ್ಟೇಷನಲ್ಲಿ ಇರಬೇಕು. ಏನು ಯಾಕೆ ಪ್ರಿಜುಡೀಸ್? ನಮಗೆ ರಾಮನೇ ಇರಲಿಲ್ವ ಕಾಡಲ್ಲಿ, ಸೀತಾ ಮಾತೆನೇ ಪಾತ್ರೆ ತೊಳಿಲಿಲ್ವ ವಾಲ್ಮೀಕಿ ಆಶ್ರಮದಲ್ಲಿ? ಆ ಸರಳತೆ ಇದ್ದುಬಿಟ್ರೆ ಭಾರತದಲ್ಲಿ ಅನ್ನ ವಸತಿಗೆ ಏನೇನೂ ಕೊರತೆ ಇಲ್ಲ. ಏಕೆಂದರೆ ದಾನಿಗಳಿದ್ದಾರೆ. ಆ ದಾನವನ್ನು ತುಂಬ ಉತ್ಕೃಷ್ಟವಾಗಿ ನಾನು ಅಲ್ಲಿ ನೋಡಿದೆ. ದಾನ ಅಂತ ಹೇಳಿದಾಗ ನೆನಪಾಯಿತು, ನಮ್ಮ ಅದಮ್ಯ ಚೇತನದವರು, ಕರ್ನಾಟಕದವರು, ತೇಜಸ್ವಿನಿ ಅನಂತಕುಮಾರ್ ಮೇಡಮ್ ಅವರ ಟೀಮ್ ಅವರು 1 ತಿಂಗಳ ಕಾಲ ಅಲ್ಲಿ ಪ್ರತಿದಿನ 1000 ಜನರಿಗೆ ಊಟ ಹಾಕ್ತಾಯಿದ್ದಾರೆ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ. ನಾನಿದ್ದಾಗಲೇ ಶುರುವಾಯಿತು. ಮೊದಲ ಇಡ್ಲಿ ನಾನೇ ತಿಂದೆ. ಇಡ್ಲಿ ಮಾಡಿದ್ರು ಬಿಸಿ ಬಿಸಿಯಾಗಿ, ಭಾಳ ಚೆನ್ನಾಗಿ ಮಾಡ್ತಾರೆ. ನಾವು 5-6 ಜನ ಇದ್ವಿ. ಮೊದಲು ನಾವೇ ತಿಂದ್ವಿ ಅದನ್ನು. ಭಾಳ ಚೆನ್ನಾಗಿ ಮಾಡ್ತಾರೆ. ಇನ್ನು ಕೆಲವರು ಸಾಧುಗಳಿದ್ದಾರೆ, ಅವರು ಇದು ತಿನ್ನಲ್ಲ, ಈರುಳ್ಳಿ ತಿನ್ನಲ್ಲ, ಬೆಳ್ಳುಳ್ಳಿ ತಿನ್ನಲ್ಲ, ಇಲ್ಲ, ಅವ್ರಿಗಾಗಿಯೇ ಸ್ಪೆಷಲ್ ಲಂಗರ್ ಇರುತ್ತೆ, ಅವ್ರಿಗಾಗಿಯೂ ಮಾಡಿ ಹಾಕ್ತಾರೆ. ತುಂಬ ಆನಂದದ ಅನುಭವ. ಇದೆಲ್ಲ ನೋಡಿದಾಗ ಇದು ಅದನ್ನೇ ವಿವೇಕಾನಂದರು ಹೇಳಿದ್ದು, ಒಂದು ಸ್ವಲ್ಪ ಕೆರೆದ್ರೆ ಆಚೆ ಬರುತ್ತೆ ಅಂತ. ಸೊ ಭೋಗವಾದ ಅಲ್ಲ ನಮ್ಮ ದೇಶದಲ್ಲಿ, ನಮ್ಮದು ಯೋಗವಾದ. ಭೋಗ ಬೇಡ ಅಂತಲ್ಲ, ಅದು ಸೆಕೆಂಡು. ಮೊದಲು ಯೋಗ, ಮೊದಲು ತ್ಯಾಗ, ಮೊದಲು ದಾನ, ಮೊದಲು ಸಂಸ್ಕೃತಿ, ಮೊದಲು ಧರ್ಮ. ಅದನ್ನು ಈ ಅಯೋಧ್ಯೆಯ ಈ ರಾಮ ಮಂದಿರ ಪ್ರತಿಷ್ಠಾಪನದ ಈ ಒಂದು ಅದ್ಭುತ ಉತ್ಸವ ಇನ್ನಷ್ಟು ವೈಭವಯುತವಾಗಿ ಶೋಕೇಸ್ ಮಾಡಿದೆ. ಜಗತ್ತಿಗೆ ಬಿಟ್ಬಿಡಿ, ನಮಗೆ ಅರ್ಥ ಆಗ್ತಾ ಇದೆ. ನಮಗೆ ಗೊತ್ತಿರಲಿಲ್ವಲ್ಲ, ನಾವೇ ಸ್ವತಃ ನಮ್ಮ ದೇಶದ ಸತ್ವ ಏನು ಅಂತ ತಿಳ್ಕೊಳ್ಳೋಂಥ ಒಂದು ಸೌಭಾಗ್ಯವನ್ನು ಪಡೆದಿದ್ದೀವಿ. ಅಕ್ಕ, ನೀವು ಬಹಳಷ್ಟು ತೀರ್ಥಯಾತ್ರೆ ಮಾಡಿದ್ದೀರಾ. ಅದಕ್ಕೂ ಈ ಅಯೋಧ್ಯೆಗೆ ಹೋದಂತಹ ಒಂದು ಅನುಭವ ಎಷ್ಟು ಡಿಫ್ರೆನ್ಸ್ ಅಂತ ಅನ್ನಿಸ್ತು? ಹೇಗೆ ಅನ್ನಿಸ್ತದೆ? ಎಲ್ಲ ಕಂಪೇರ್ ಮಾಡೋದು ಕಷ್ಟ. ಏಕೆಂದರೆ ತೀರ್ಥಾಟನೆ ಅನ್ನೋದು ಒಂದು ತುಂಬ ಪವಿತ್ರವಾದ ಅನುಭವ. ನನ್ನ ತಂದೆ ತಾಯಿಯರ ಆಶೀರ್ವಾದದಿಂದ ನಾನು ತುಂಬ ತೀರ್ಥಾಟನೆ ಮಾಡಿದ್ದೀನಿ. ಒಂದು 12-13 ವರ್ಷಗಳ ಕಾಲ ನನಗೆ ಅದರ ಸೌಭಾಗ್ಯ ಸಿಕ್ತು. ನಾವು ಸುಮ್ಮನೆ ಈ ಟ್ರಾವೆಲ್ಸು ಬುಕ್ ಮಾಡ್ಕೊಂಡು ಹೋಗ್ತಾನೆ ಇರಲಿಲ್ಲ. ನಾವು ಸುಮ್ಮನೆ ರೈಲ್ವೆ ಟಿಕೆಟ್ ಬುಕ್ ಮಾಡಿಬಿಡ್ತಿದ್ವಿ, 2nd ಕ್ಲಾಸಲ್ಲೇ ಬುಕ್ ಮಾಡ್ತಿದ್ವಿ. ಜನರೊಂದಿಗೆ ಇರೋಕ್ಕಾಗ್ತಿತ್ತು. ಎಲ್ಲೋ ಪ್ಲ್ಯಾನ್ ಚೇಂಜ್ ಮಾಡಬೇಕು ಅಂದರೆ ಚೇಂಜ್ ಮಾಡಿಬಿಡ್ತಿದ್ವಿ. ಈ ಆಶ್ರಮ ಹೇ ಈ ಗುಫಾ ಹೇ ಅಂದರೆ ಅಲ್ಲಿ ಹೊಟ್ಟೋಗ್ತಿದ್ವಿ. ಆ ಥರ ಹೋಗ್ತಾ ಇದ್ವಿ. ಹಾಗಾಗಿ ಪ್ರತಿಯೊಂದು ಕೂಡ ಹಿಮಾಲಯದ ಪ್ರತಿಯೊಂದು ಕ್ಷೇತ್ರದಲ್ಲೂ ನನಗೆ ತುಂಬ ಆನಂದ ಸಿಕ್ಕಿದೆ. ಹಿಮಾಲಯ ಇರ್ಬೋದು, ಭಾರತದ ವಿವಿಧ ರಾಜ್ಯಗಳಿರ್ಬೋದು, ಬೇರೆ ಬೇರೆ ನದಿ ತೀರಗಳಿರ್ಬೋದು, ಎಷ್ಟೋ ಬೆಟ್ಟ ಹತ್ತಿದ್ದೀನಿ, ಎಷ್ಟೋ ನದಿಗಳ ಮೂಲಕ ಹೋಗಿದ್ದೀನಿ, ಎಷ್ಟೋ ಕಾಡುಗಳಲ್ಲಿ, ಗುಹೆಗಳಲ್ಲಿ, ಆಶ್ರಮಗಳಲ್ಲಿ, ಎಲ್ಲೆಲ್ಲಿ ಏನೇನು ಸಾಧ್ಯವೋ ನೋಡೋಕ್ಕೆ ಅವಕಾಶ ಸಿಕ್ಕಿದೆ. ಎಲ್ಲ ಕಡೆ ಸಮಾನವಾದ ಆನಂದ ಆಗಿದೆ. ಆದರೆ ಆ ಕಾಯುವಿಕೆ ಇದೆಯಲ್ಲ, ತುಂಬ ಉತ್ಕಟವಾಗಿ ಕಾದ ಕ್ಷಣಗಳು ಏನಿದೆ ಅದು 2. ಒಂದು ಕೈಲಾಸ. ನಾನು ಕೈಲಾಸ ಮಾನಸ್ ಯಾತ್ರೆ ಮಾಡಿದ್ದೆ 2007 ಹೋಗಿದ್ದೆ. 60 ಜನ ನಾವು ಒಂದು ಟೀಮ್ ಮಾಡ್ಕೊಂಡು ಹೋಗಿದ್ವಿ. ಆವಾಗ ಅದು ಒಂದು 5 ತಿಂಗಳು ಮುಂಚೆನೇ ಎಲ್ಲ ಬುಕ್ಕಿಂಗ್ ಎಲ್ಲ ಆಗೋಗಿತ್ತು. ವೀಸಾ ಎಲ್ಲ ಬರೋದಿತ್ತು ಚೈನಾ ಕಡೆಯಿಂದ. ಆವಾಗ ಆ ಒಂದು 4-5 ತಿಂಗಳಿದೆಯಲ್ಲ, ಆವಾಗ ಕೈಲಾಸ ದರ್ಶನ ಯಾವಾಗ ಮಾಡ್ತೀನೋ ಅಂತ ಆ 5-6 ತಿಂಗಳ ಕಾಯುವಿಕೆ ಇದೇ ಥರ ಉತ್ಕಟವಾದಂಥ ಒಂದು ಕಾಯುವಿಕೆ ಇತ್ತು. ಕೂತ್ರೆ ನಿಂತರೆ ನಾಮ ಜಪ, ಶಿವ 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 ಬಿಟ್ಟರೆ ಇನ್ನೇನೂ ತಲೆಯಲ್ಲಿ ಇರಲಿಲ್ಲ. ಅದು ಬಿಟ್ಟರೆ ನೆಕ್ಸ್ಟ್ ನನಗೆ ಆ ಥರದ ಉತ್ಕಟತೆ. ಎಲ್ಲ ಕ್ಷೇತ್ರಗಳು ಪವಿತ್ರವೇ. ಭಗವಂತನ ಒಂದೊಂದು ಕಿಟಕಿ ತೆಗೆದು ಆಕಾಶ ನೋಡ್ದಂಗೆ ಎಲ್ಲ ಕಿಟಕಿಗಳು ಆಕಾಶವನ್ನೇ ತೋರಿಸೋದು. ಆದರೆ ಈ ಕಾದದ್ದಿದೆಯಲ್ಲ, ಒಂದು ಕೈಲಾಸಕ್ಕೆ, 2ನೇದಿದೆ ಅಯೋಧ್ಯೆ. ಆನಂದ ಎಪ್ಪು ಗಟ್ಟಿ. ಅದು ಇಲ್ಲಿವರೆಗೂ ಆದರೆ ಹೇಳೋ ಹಾಗಿಲ್ಲ ಯಾರು. ಇನ್ನೂ ರಾತ್ರಿ ನಮ್ಮ ಯಜಮಾನ್ರಿಗೆ ತಲೆ ಕೊರೆದಿದ್ದು ನಾನು, ಇನ್ನೂ ಇದೆ ಬಿಡು, ಟೈಮ್ ಇದೆ ಅಂತ ಹೇಳೋರು. ಹಾಗೆ ನನ್ನ ಮಗ ಅಷ್ಟೇ, ಚಿಕ್ಕವನು, ಅವನು ಅಷ್ಟೇ ನನ್ನ ಪರವಾಗಿ ಕುಡಿತಾ ಇದ್ದ. ಅವನು ತುಂಬ ಆನಂದ ಆಯಿತು. ಹೋಗಿ ಬಂದ್ವಿ. ಅವನ ಶಾಲೆಯವರು ಅಷ್ಟು ಖುಷಿಪಟ್ಟರು. ನೆನ್ನೆ ಎಲ್ಲ ಪ್ರಸಾದ ಕೊಟ್ಟು ಬಂದಾಗ
ಅಕ್ಕಪಕ್ಕದವರು, ಮನೆ ಎದುರುಗಡೆ ಅಂಗಡಿಯವರು, ನಮ್ಮ ಕರ್ಕೊಂಡೋಗಿ ಕರ್ಕೊಂಬಂದಂಥ ಕಾರ್ ಡ್ರೈವರ್, ಟ್ಯಾಕ್ಸಿಯವರು, ಅವರು ಕೂಡ ದಯವಿಟ್ಟು ಚಿತ್ರಗಳು ಕಳಿಸಿ ಅಂತ. ಅಯೋಧ್ಯೆಗೆ ಹೋಗೋರಿಗೆ ನಾನು ಡ್ರಾಪ್ ಮಾಡಿದೆ ಅಂತ ಅವ್ರಿಗೂ ಖುಷಿ. ಹೀಗೆ ಅಲ್ಲಿ ರಾತ್ರಿ ಬಂದಾಗ ಒಂದೂವರೆ ಗಂಟೆ ಲೇಟ್ ಆಗೋಯ್ತು ಫ್ಲೈಟು. ಸೊ 11 ಗಂಟೆಗೆ ಬಂದು ತಲುಪಬೇಕಾದಂಥವಳು 12:45 ತಲುಪಿದೆ. ಸರ್ಪ್ರೈಸ್ ಆಗಿ ಬರೀ ಟ್ಯಾಕ್ಸಿ ಬರುತ್ತೆ ಅಂದ್ಕೊಂಡು, ಗೊತ್ತಿರೋ ಟ್ಯಾಕ್ಸಿ ನೋಡಿದ್ರೆ ನಮ್ಮ ಅಮ್ಮ ಬಂದಿದ್ರು. ಪಾಪ ನಮ್ಮ ಅಪ್ಪಂಗೆ 94 ವರ್ಷ. ಅವ್ರು ಎದ್ದು ಕೂತಿದ್ರು, ಅವರು ಬಂದುಬಿಡ್ತಿದ್ರು ಪಾಪ, ಕೈಲಾಗಲ್ಲ ಮನೆ. ಅವ್ರು ಮಲಗೇ ಇಲ್ಲ. ಮನೆಗೆ ಹೋದಾಗ 2 ಗಂಟೆ ಹತ್ತತ್ತೆ, 2 ಗಂಟೆ ದಾಟಿತ್ತು. ಅಲ್ಲಿ ಏನು ಹಾರ ಎಲ್ಲ ಇಟ್ಕೊಂಡು ಮಾಡಿ ನನಗೆ ಚಾಕ್ಲೇಟ್ ತಿನ್ನಿಸಿ, ಸ್ವೀಟ್ ತಿನ್ನಿಸಿ, ಆ ಅಪರಾತ್ರಿನಲ್ಲೆಲ್ಲೋ ಕರ್ಕೊಂಡೋಗಿ ಇಡ್ಲಿ ಕೊಡಿಸಿ. ನಾನೇನು ತಿಂದಿರಲಿಲ್ಲ ಸರಿಯಾಗಿ ಅವತ್ತು ಸಾಯಂಕಾಲ. ಏನು ಖುಷಿ, ಏನು ಆನಂದ. ನನ್ನ ಕೈ ಮುಟ್ಬಿಡ್ಬೇಕು ಅಂತ ಅವ್ರಿಗೆ ಅಯೋಧ್ಯೆ ಮಣ್ಣು. ನನ್ನ ಫ್ರೆಂಡ್ ಒಬ್ಬರು ತಮಾಷೆ, ಕೈಯೇ ತೊಳಿಬಿಡಿ ನೀವು, ಅಯೋಧ್ಯೆನ ಹಾಗೆ ಬಂದುಬಿಡಿ, ನಿಮ್ಮ ಕೈ ಬಿಟ್ಬಿಡ್ತೀವಿ. ಸರಯೂ ನದಿಗೆ ಹೋಗಿ ಸರಯೂ ನೀರನ್ನು ಮತ್ತು ಸರಯೂ ಒಳಗಿನಲೇ ಒಂದಿಷ್ಟು ಮಣ್ಣನ್ನು ಎತ್ಕೊಂಡು ಬಂದೆ. ನಮ್ಮಮ್ಮ ಕೇಳಿದರು, ಮನೇಲಿದೆ ಸರಯೂ, ರಾಮನ ಅಡಿ ಇಟ್ಟ ಮಣ್ಣು, ರಾಮನ ಪಾದಧೂಳಿ ಇದೆ. ಏನು ಹೇಳೋದು. ಮತ್ತು ಅಲ್ಲಿ ಕೊನೆಯ ದಿನ ನನ್ನ ಮಗ ರಾಮ್ ಹಾಕಿರೋ ಶರ್ಟ್ ಬೇಕು ಕೇಳ್ತಾ ಇದ್ದ. ಅವನು ಸೈಜ್ ಬಿಟ್ಟು ಎಲ್ಲ ಅಲ್ಲಿ ತುಂಬ ಏನು ಅಂಗಡಿಗಳು ಭಾಳ ಅಂತಿಲ್ಲ, ಚಿಕ್ಕ ಚಿಕ್ಕ ಸ್ಟಾಲ್ಗಳಷ್ಟೇ. ಸರಿ ಇದೆ, ರಾಮ್ ಹಾಕಿರೋ ದುಪ್ಪಟ್ಟ, ಶರ್ಟು, ಚಿಕ್ಕ ಚಿಕ್ಕ ಶಾಲು ಇಂಥದ್ದೇ. ಇದು ಕೂಡ ಅಲ್ಲಿ ರಾಮ ಮಂದಿರದಲ್ಲಿ ಇದನ್ನು ಹೊದಿಸಿ ಚಂದನ ಇಟ್ಟು ಮಾಲೆ ಹಾಕಿ ಒಳಗಡೆ ಬರಮಾಡ್ಕೊಂಡು, ಅದಕ್ಕೆ ಇದನ್ನು ಇವತ್ತು ಧರಿಸಿದ್ದೀನಿ. ಅಲ್ಲಿ ಅಲ್ಲಿ ನಾನು ಒಬ್ಬಳೇ ಹೋಗಬೇಕಾಗಿ ಬಂತು. ಸರಿ ರಾಮ, ನಾನು ನೀನು ಅಷ್ಟೆ, ನೀನು ಎಲ್ಲಿ ಕರ್ಕೊಂಡು ಹೋಗ್ತೀಯ ಅಲ್ಲಿ ಹೋಗ್ತೀನಿ, ಊರಿಗೆ ಗೊತ್ತಿಲ್ಲ ನಂಗೆ, ಕೊಡಿಸು ಅಂತ. ಅಲ್ಲೊಂದು ಹೆಣ್ಮಗಳು ಬಂದಳು. ಅವಳಿಗೆ 1.25 ತಿಂಗಳ ಮಗು ಇದೆ, ಎಳೇ ಮಗು, ಬಾಣಂತಿ ಅವಳು ಅಲ್ಲೇ ನಿಂತ್ಕೊಂಡು ಅವಳೇ ಸ್ಮೈಲ್ ಮಾಡಿ, ಅವಳೇ ನಕ್ಕು ಮಾತಾಡ್ಸೋದು. ಆಮೇಲೆ ಚಲೋ ಹಮ್ ದಿಖಾಯಂಗೆ ಅಪ್ಕೋ ಅಂತ ಅವಳೇ ಕರ್ಕೊಂಡೋದ್ಲು. 4-5 ಅಂಗಡಿ ಕರ್ಕೊಂಡು, ನಂಗೆ ಏನೇನು ಬೇಕೋ ಎಲ್ಲ ಸಿಕ್ತು. ಸರಿಯೂ ಕರ್ಕೊಂಡೋದ್ಲು, ಅಲ್ಲಿ ಪ್ರಸಾದ ಬೇಕಿತ್ತು, ಸರಿಯೂ ನೀರು ಸಿಕ್ತು, ಮತ್ತೊಂದು ಸಿಕ್ತು, ಎಲ್ಲ ಆಯಿತು. ನೋಡಿ ಚಿಕ್ಕ ಮಗು, ಇಷ್ಟು ಪುಟಾಣಿ ಮಗು, ಪಾಪ ಅನ್ನಿಸ್ತು, ತುಂಬ ಬಡಿ. ಅದಕ್ಕೆ ನಾನು ಹೇಳಿದೆ, ಶ್ರೀರಾಮ್ ಅಂತ ಹೆಸರಿಟ್ಬಿಡು ನಿನ್ನ ಮಗನಿಗೆ ಅಂತ. हमने नाम ही नहीं रखा, सब उसको ಶ್ರೀರಾಮ್ ಪುಕಾರ ರಹೆ ಅಂತಂದು. ಸರಿ, ನಂಗೆ ಖುಷಿ ಆಯಿತು. ಸರಿ, ಶ್ರೀರಾಮಂಗೆ ಏನಾದ್ರು ಕೊಡಬೇಕಲ್ಲ. ಆ ಪುಟಾಣಿ ಮಗು, ಈ ಬಾಲರಾಮ ಈ ರೂಪದಲ್ಲಿ ತೊಳ್ತಿದ್ದಾನೆ ಅಂದ್ಕೊಂಡು ಆ ಮಗುಗೊಂದು ಪುಟ್ಟ ಡ್ರೆಸ್ ಕೊಡಿಸ್ದೆ. ಅದೊಂದು ಸ್ವಲ್ಪ ದಕ್ಷಿಣೆ ಇಟ್ಟು ಆ ಮಗುಗೆ ಕೊಟ್ಬಿಟ್ಟು, ಕೊನೆಯಲ್ಲಿ ರಾಮ ನನ್ನ ಕೈಲಿ ಆ ಸೇವೆನೂ ಮಾಡಿಸ್ಕೊಂಡಿದ್ದಾನೆ. ಮಾಡಿ ಆಮೇಲೆ ಹೊರಟು ಬಂದೆ. ಹೊರಡುವಾಗ ಅಯ್ಯೋ ಅಯೋಧ್ಯೆ ಬಿಟ್ಟು ಹೋಗ್ಬೇಕಾ, ಇನ್ನೊಂದು 4 ದಿನ ಇಲ್ಲೇ ಇರೋ ಥರ ಪ್ಲ್ಯಾನ್ ಮಾಡಬೇಕಾಗಿತ್ತಾ ಅಂತ ಅನ್ನಿಸ್ತಿತ್ತು. ಹೃದಯ ತುಂಬ ರಾಮನ್ ತುಂಬ್ಕೊಂಡು ಬಂದೆ. ಅಲ್ಲಿ ಮತ್ತೆ ಲಕ್ನೋ ಏರ್ಪೋರ್ಟಲ್ಲಿ ಅಲ್ಲೂ ಬರೀ ಇಂಥವರೆಲ್ಲ ಜೈ ಶ್ರೀರಾಮ್ ಘೋಷಣೆಗಳು, ನಮ್ಮ ಏರೋಪ್ಲೇನ್ ತುಂಬ ಬರೀ ಜೈ ಶ್ರೀರಾಮ್ ಪಾರ್ಟಿಗಳೇ ಎಲ್ಲರೂ. ಆನಂದವಾಗಿತ್ತು. ರಾಮನ್ನೇ ನೆನೆಸ್ಕೊಂಡು ಬಂದಮೇಲೂ ಇನ್ನೂ ದೇಹ ಇಲ್ಲಿದೆ. ನಮ್ಮ ಕಾಳಿದಾಸ ಹೇಳ್ತಾನೆ ಶಾಕುಂತಲದಲ್ಲಿ, ರಥ ಮುಂದೆ ಮುಂದೆ ಹೊಡ್ತಿದ್ರು, ಅದರ ಧ್ವಜ ಹಿಂದಿಂದಕ್ಕೆ ಪಟಪಟಾಯಿಸೋ ಹಾಗೆ ದುಷ್ಯಂತ ಮುಂದೆ ಹೋಗ್ತಿದ್ರು, ಮನಸ್ಸೆಲ್ಲ ಶಕುಂತಲೆ ಕಡೆಗೆ ಹೋಗ್ತಿತ್ತು ಅಂತ. ಹಾಗೆ ಬೆಂಗಳೂರಿಗೆ ಬಂದುಬಿಟ್ಟಿದ್ರು, ಮನಸ್ಸು ಅಯೋಧ್ಯೆ ಕಡೆಗೆ ಹತ್ತಾ ಇದೆ. ನಾನು ಮಧ್ಯರಾತ್ರಿ ಬಂದೆ. ಬೆಳಗ್ಗೆ ಎದ್ದು ಕಣ್ ತೆಗೆದ ತಕ್ಷಣ ಮನೇಲಿದ್ದೀನ ಅಯೋಧ್ಯೆಯಲ್ಲಿದ್ದೀನ ಅಂತ ಸ್ಪಷ್ಟತೆ ಇರಲಿಲ್ಲ. ಹಾಗೆ ತುಂಬ ಅಮೂಲ್ಯವಾದ ಕ್ಷಣ ಇದು. ನನ್ನೊಬ್ಬಳ ಅನುಭವ ಅಲ್ಲ, ಇದು ಬಹುಶಃ ಎಲ್ಲರಿಗೂ ಹೀಗೆ ಆಗಿದೆ ದೇಶದಲ್ಲಿ. ದಿಸ್ ಶೋಸ್ ಇದೊಂದು ದೈವಿಕವಾದಂಥ ಸಂದರ್ಭ. ಭಗವಂತನೇ ಇದನ್ನು ಮಾಡಿಕೊಟ್ಟಿದ್ದಾನೆ. ನನ್ನ ಫ್ರೆಂಡ್ಸಲ್ಲಿ, ನನ್ನ ರಿಲೇಟಿವ್ ಸರ್ಕಲಲ್ಲಿ ಯಾವತ್ತೂ ಜೈ ಶ್ರೀರಾಮ್ ಬಾಯಲ್ಲಿ ಹೇಳದೇ ಇರೋರೆಲ್ಲ ಹೇಳಿದ್ದಾರೆ ಈ ಸಲ. ತುಂಬ ಅಲ್ಟ್ರಾ ಮಾಡರ್ನ್ ಅದು ಇದು ಟಸ್ಪರ್ಸ್ ಅಂದ್ಕೊಂಡು ವೆಸ್ಟರ್ನೈಸ್ ಆದವರು ಕೂಡ ಜೈ ಶ್ರೀರಾಮ್ ಹೇಳಿದ್ದೇನು, ಇದರ ಭಾಗವಹಿಸಿದ್ದೇನು ಅಂದರೆ ಈ ಸಿವಿಲೈಸೇಷನಲ್ ಮೆಮರಿ ಅಂತ ಹೇಳ್ತೀವಲ್ಲ, ಸಾಂಸ್ಕೃತಿಕ ಸ್ಮರಣೆ, ಅದನ್ನು ಪುನರುಜ್ಜೀವನಗೊಳಿಸ್ಬಿಟ್ಟಿದೆ ಈ ರಾಮೋತ್ಸವ. ಅಷ್ಟಂತೂ ತುಂಬ ನಿಜ. ಇದು ತುಂಬ ವಿಶೇಷ ಕ್ಷಣ. ನಾನು ಹೇಳಿದ್ದು ಕೆಲವ್ರಿಗೆ ಫ್ಲ್ಯಾಟರ್ ಅನ್ನಿಸ್ಬೋದು, ಉತ್ಪ್ರೇಕ್ಷೆ ಅನ್ನಿಸ್ಬೋದು, ಅತಿಶಯ ಅನ್ನಿಸ್ಬೋದು, ಯಾರೇನಾದರೂ ಅಂದ್ಕೊಳ್ಳಿ. ಬಟ್ ಇದು ನನ್ನ ಪ್ರಾಮಾಣಿಕವಾದಂಥ ಅನುಭವ. ನಾನು ಅಲ್ಲಿ ನೋಡಿದ್ದು ಪ್ರತಿಯೊಬ್ಬರಿಗೂ ಅಷ್ಟೇ, ಎಲ್ಲರ ಕಣ್ಣು ತೇವೆಯಾಗಿತ್ತು. ತಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಖುಷಿ ಪ್ರತಿಯೊಬ್ಬರಿಗೂ ಆಗಿದೆ. ಮಂದಿರದೊಳಗಿದ್ದವ್ರಿಗೂ, ಹೊರಗಿದ್ದವ್ರಿಗೂ, ಟಿ ವಿಯಲ್ಲಿ ನೋಡಿದವ್ರಿಗೂ, ಇಲ್ಲಿ ಬೆಂಗಳೂರಲ್ಲಿದ್ದವ್ರಿಗೂ. ನಮ್ಮ ಏರಿಯಾಲಂತೂ ಎಲ್ಲ ಮೆಹಂದಿ ಹಾಕ್ಕೊಂಡು ಶ್ರೀರಾಮಂದು ಇಷ್ಟಿಷ್ಟುದ್ದ ಮದುವೆ ಹೆಣ್ಣು ಹಾಕ್ಕೊಂಡು ಮೆಹಂದಿ ಹಾಕ್ಕೊಂಡು ಹೊಸ ಸೀರೆಗಳೆಲ್ಲ ನೀಲಿ ಸೀರೆ ಉಟ್ಕೊಂಡು ಭಜನೆ ಮಾಡಿದ್ದೇನು, ಕುಣಿದದ್ದೇನು, ಪ್ರಸಾದ ಹಂಚಿದ್ದೇನು ಇತ್ಯಾದಿ.
ಬಹಳ ವಿಶೇಷ ಅನಿಸ್ತು. ಕೊನೆಯದಾಗಿ ಏನು ಹೇಳ್ತೀರಾ ಅಕ್ಕ? ಈ ಒಂದು ಅದ್ಭುತ ಕ್ಷಣಕ್ಕೆ ಇಡೀ ದೇಶ ಸಾಕ್ಷಿಯಾಗಿದೆ, ನೀವು ಅಲ್ಲಿ ಪ್ರತ್ಯಕ್ಷ ಸಾಕ್ಷಿಯಾಗಿದ್ರಿ, ಏನು ಹೇಳ್ತೀರಾ ಅಕ್ಕ ಕೊನೆಯದಾಗಿ? ಏನು ಹೇಳೋದು, ರಾಮನನ್ನು ಹೃದಯ ತುಂಬಿಸ್ಕೋಬೇಕು ನಾವು. ಯಾಕೆ ಅಂದರೆ ರಾಮ ಕೇವಲ ಒಬ್ಬ ಅವತಾರ ಪುರುಷ, ನಮಗೆ ಪೂಜ್ಯ ದೇವರಷ್ಟೇ ಅಲ್ಲ. ರಾಮನಲ್ಲಿ ಭಾರತೀಯತೆ ಹೆಪ್ಪುಗಟ್ಟಿದೆ. ಈ ದೇಶ ಏನು, ಈ ಋಷಿ ಸಂಸ್ಕೃತಿ ಏನು ಅಂತ ತಿಳ್ಕೊಳ್ಬೇಕು ಅಂದರೆ ರಾಮನ ನೋಡಬೇಕು. ಅವನು ತುಂಬ ವಿಧಗಳಲ್ಲಿ ನಮಗೆ ಆದರ್ಶ. ಇಂಡೋನೇಷ್ಯಾನೋ ಕಂಬೋಡಿಯಾನೋ ಎಲ್ಲೋ ಕೇಳಿದೆ, ಅವರು ರಾಜ ಅನ್ನೋ ಪದಕ್ಕೆ ರಾಮ ಅಂತಲೇ ಬಳಸೋದು ಅಂತ. ರ್ಯಾಮೋ ಒಂದು ರೇಮ ಅಂತಲೂ ಏನೋ ಹೇಳ್ತಾರೆ. ಅಂದರೆ ರಾಜ ಪದಕ್ಕೆ ಪರ್ಯಾಯವಾಗಿ ರಾಮ ಪದನೇ ಬಳಸ್ತಾರೆ ಅಂತ. ರಾಜ ಅಂದರೆ ರಾಮನೇ. ಆ ಮಟ್ಟದ ರಾಜಧರ್ಮವನ್ನು ಪಾಲಿಸಿದಾನೆ. ಪ್ರಜೆಗಳಿಗಾಗಿ ತನ್ನ ವೈಯಕ್ತಿಕತೆಯೇ ಪಕ್ಕಕ್ಕಿಟ್ಟಂಥವನು. ಪಿತೃವಾಕ್ಯ ಪಾಲನಕ್ಕಾಗಿ ಅಷ್ಟು ಕಷ್ಟಪಟ್ಟಂಥವನು. ಆಮೇಲೆ ಯಾವ ದೃಷ್ಟಿಯಿಂದ ನೋಡಿದ್ರು ಅಣ್ಣನಾಗಿ, ಗಂಡನಾಗಿ, ಸೀತೆಗಾಗಿ ಕಿಲೋಮೀಟ್ರ್ಗಳೇ, ಸಾವಿರಾರು ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಸೇತು ಬಂಧನ ಮಾಡಿ, ಈ ಲೆಫ್ಟಿಸ್ಟ್ಗಳಿಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಸೀತೆಯನ್ನು ಬಿಟ್ಬಿಟ್ಟ, ಸೀತೆಯನ್ನು ಬಿಟ್ಟಿದ್ದಲ್ಲ, ಅಯೋಧ್ಯ ಪ್ರಜೆಗಳಿಂದ. ಅದ್ರ ಬಗ್ಗೆ ಸಾಕಷ್ಟು ಮಾತಾಡಿದ್ದೀವಿ. ಪ್ರಜಾಭಿಮತಕ್ಕೆ ಗೌರವ ಕೊಟ್ಟು ರಾಮ ಸೀತೆ ಪಾಪ ವಿಯೋಗದ ದುಃಖವನ್ನು ಅನುಭವಿಸಿದ್ರು. ಏಕೆಂದರೆ ಪ್ರಜಾಮತಕ್ಕೆ ಅಷ್ಟು ಇದು ಕೊಟ್ಟಂಥವನು. ರಾಜಧರ್ಮಕ್ಕೆ ಅವನೇ ಪ್ರತಿನಿಧಿ, ಅತ್ಯುತ್ಕೃಷ್ಟ ಮಾದರಿ. ಪಿತೃ ಭಕ್ತಿಗೆ, ಮಾತಾಪಿತೃ ಭಕ್ತಿಗೆ, ಪಾರಿವಾರಿಕ ಮೌಲ್ಯಗಳಿಗೆ, ಸಾಮಾಜಿಕ ಮೌಲ್ಯಗಳಿಗೆ, ಸಭ್ಯತೆಗೆ, ಸೌಜನ್ಯಕ್ಕೆ, ಸಂತೋಷಕ್ಕೆ, ಪರಾಕ್ರಮಕ್ಕೆ, ಧರ್ಮಕ್ಕೆ ನಿಲ್ಲುವಂಥದ್ದು ರಾಮನಿಂದ ಕಲಿಯಬೇಕು. ಅವನು ತನ್ನಗೆ ವೈಯಕ್ತಿಕವಾದ ಅನ್ಯಾಯ ಮಾಡಿದಂಥ ಕೈಕೇಯಿನ ಕ್ಷಮಿಸ್ತಾ, ಮಂಥರೆಯನ್ನು ಕ್ಷಮಿಸ್ತಾ, ಅವ್ರ ಬಗ್ಗೆ ಒಂದು ಮಾತು ಹೇಳಿಲ್ಲ ಅವನು. ಆದರೆ ಸುಗ್ರೀವನಿಗೆ ತೊಂದರೆ ಕೊಟ್ಟಂಥ ವಾಲಿ ನೋಡಿಸ್ಲಿಲ್ಲ. ಒಂದು ಸ್ತ್ರೀ ನಾರಿಗೆ ಸೀತೆಯನ್ನು ಕದ್ದೊಯ್ದಂಥ ರಾವಣನ ಉಳಿಸ್ಲಿಲ್ಲ. ರಾವಣನ ಪರ ನಿಲ್ತನ್ನು ಉಳಿಸ್ಲಿಲ್ಲ. ಅನ್ಯಾಯವನ್ನು ಅಲ್ಲೇ ಖಂಡಿಸ್ತಾ ಇದ್ದ ಅವನು. ವೈಯಕ್ತಿಕ ನೆಲೆಯಲ್ಲಿ ಕ್ಷಮೆ, ವ್ಯಷ್ಟಿ ಎಷ್ಟು ಬೇಕಾದ್ರೂ ತ್ಯಾಗ ಮಾಡ್ಬೋದು, ಸಮಷ್ಟಿ ಹಿತಕ್ಕೆ ತೊಂದರೆ ಆಗದಂತೆ ನೋಡ್ಕೊಳ್ತಾ ಇದ್ದ. ಹಿ ಹ್ಯಾಡ್ ಅನ್ ಆನ್ಸರ್ ಫಾರ್ ಎವ್ರಿಥಿಂಗ್. ಪರಿಹಾರ ಕೊಡ್ತಾ ಇದ್ದ ರಾಮ. ಅದು ರಾಮನ ವಿಶೇಷ. ಹಾಗಾಗಿ ದಯವಿಟ್ಟು ರಾಮಾಯಣ ಓದಿ, ಮೂಲ ರಾಮಾಯಣ ಓದಿ. ಎಲ್ಲ ರಾಮಾಯಣಗಳು ಚೆನ್ನಾಗಿವೆ, ಇಲ್ಲ ಅಂತಲ್ಲ. ಆದರೆ ಮೂಲ ವಾಲ್ಮೀಕಿ ರಾಮಾಯಣವನ್ನು ಒಂದು ಸಲ ಓದ್ಕೊಂಬಿಡ್ಬೇಕು. ನಾವು ಬರೀ ರಾಮ ಅಂತ ಬಾಯಲ್ಲಿ ಹೇಳಿದ್ರೆ ಸಾಲದು. ಅಂಥ ಅದ್ಭುತ ವಾಲ್ಮೀಕಿ ಮಹರ್ಷಿಗಳು ಬರೆದಂಥ ಅತ್ಯಂತ ಉತ್ಕೃಷ್ಟವಾದಂಥ ರಾಮಾಯಣವನ್ನು ಆಮೂಲಾಗ್ರವಾಗಿ ಓದಿ. ಎಲ್ಲ ಭಾಷೆಗಳಲ್ಲೂ ಮೂಲ ಅಧಿಕೃತವಾಗಿ ತರ್ಜಮೆಯಾಗಿವೆ. ಆದಷ್ಟು ದೇಶ ಭಾಷೆಗಳಲ್ಲಿ ಓದಿ. ಈ ಇಂಗ್ಲೀಷ್ ಹುಚ್ಚು ಸ್ವಲ್ಪ ಕಡಿಮೆ ಮಾಡಿಕೊಳ್ಳೋಣ. ಇಂಗ್ಲೀಷಲ್ಲಿ ತುಂಬ ಸುತ್ತಿ ಬಳಸಿ ಹೇಳಬೇಕು, ಆ ಪದಗಳು ಸಿಕ್ಕೋದಿಲ್ಲ. ಅಂದರೆ ಕನ್ನಡದಲ್ಲಿ, ಹಿಂದಿನಲ್ಲಿ, ತೆಲುಗು, ಬೆಂಗಾಲಿನಲ್ಲಿ ಸಿಕ್ಕತ್ತೆ ಮೂಲ ಪದಗಳು. ಸಂಸ್ಕೃತಕ್ಕೆ ಹತ್ತಿರವಾದ ಪದಗಳು, ಭಾವ, ಪುಷ್ಟಿ ಸಿಕ್ಕತ್ತೆ. ಹಾಗಾಗಿ ದಯವಿಟ್ಟು ರಾಮಾಯಣ, ಮೂಲ ರಾಮಾಯಣ ಓದಿ. ಯಾವುದೋ ಲೆಫ್ಟಿಸ್ಟು, ವಾಟ್ಸಪ್ಪು, ನೆರೆಟಿವ್ಸ್ ನೋಡ್ಕೊಂಡು ತಲೆ ಕೆಡಿಸ್ಕೋಬೇಡಿ. ಮೂಲ ರಾಮಾಯಣ ಓದಿ, ರಾಮನನ್ನು ಹೃದಯದಲ್ಲಿ ತುಂಬಿಸ್ಕೊಳ್ಳಿ. ರಾಮನ ಆದರ್ಶಗಳನ್ನ ಅರ್ಥ ಮಾಡಿಕೊಂಡ್ರೆ ಇಡೀ ಆರ್ಷ ಪರಂಪರೆ ನಮಗೆ ಅರ್ಥವಾಗುತ್ತೆ. ಜೊತೆಗೆ ನನ್ನ ಕರ್ತವ್ಯ ಏನು ಅಂತ ಒಂದು ಕ್ಲಾರಿಟಿ ಸಿಕ್ಕತ್ತೆ. ಕರೆಕ್ಟ್. ನಾನು ಹೆಂಗೆ ಬದುಕಬೇಕು ಜೀವನದಲ್ಲಿ, ಕಷ್ಟ, ಸುಖ, ದುಃಖ, ಮಾನಾಪಮಾನಗಳು ಬಂದು ಹೋಗ್ತಾ ಇರ್ತವೆ. ಅನಿರೀಕ್ಷಿತ ತಿರುವುಗಳು ರಾಮನಿಗಿಂತನ ಬಂದು ಹೋಗ್ತಾ ಇರ್ತವೆ. ತನ್ಮಧ್ಯೆ ನಾನು ಹೇಗೆ ಹಿಡಿದ ಆದರ್ಶಕ್ಕೆ ನಿಲ್ಲಬೇಕು, ಹೇಗೆ ಮೌಲ್ಯಗಳನ್ನು ಬಿಡಬಾರ್ದು, ಹೇಗೆ ಸಮಷ್ಟಿ ಹಿತಕ್ಕಾಗಿ ಬದುಕಬೇಕು, ರಾಷ್ಟ್ರ ಹಿತಕ್ಕಾಗಿ ಬದುಕಬೇಕು, ಇದೆಲ್ಲ ನಮಗೆ ರಾಮನಿಂದ ಸ್ಪಷ್ಟತೆ ಸಿಕ್ಕತ್ತೆ. ಇನ್ನು ಎಷ್ಟೇ ಲೆಕ್ಚರ್ಸು, ಎಷ್ಟೇ ಕಾನೂನಿನ ಬೆದರಿಕೆ ಸಾಧಿಸಲಾಗದ್ದನ್ನು ರಾಮ ಜೀವನವನ್ನು ಅರ್ಥ ಮಾಡಿಕೊಂಡಂಥ ಹೃದಯಕ್ಕೆ ಸಾಧ್ಯವಾಗುತ್ತದು. ಇದು ನನ್ನ ಅನುಭವ. ಹಾಗಾಗಿ ವಾಲ್ಮೀಕಿ ರಾಮಾಯಣ ಅದರಂಥ ಮತ್ತೊಂದು ಗ್ರಂಥ ಇಲ್ಲ. ನಿತ್ಯ ಪಾರಾಯಣದ ಗ್ರಂಥ ಆಗಬೇಕು ನಮಗೆಲ್ಲ. ನಾನು ಎಷ್ಟೋ ಜನರಿಗೆ ಓದಿ ಅಂತ ಭಾಳ ಪ್ರೋತ್ಸಾಹ ಮಾಡ್ತಿರ್ತೀನಿ. ನನ್ನ ಜೀವನಕ್ಕೆ ಅದು ದಾರಿದೀಪ. ಭಗವದ್ಗೀತೆ, ರಾಮಾಯಣ. ಯಾರು ಓದ್ತಾ ಇದ್ದಾರೆ, ಈಗ ನಮ್ಮ ಯಜಮಾನ್ರು ಓದ್ತಾ ಇದ್ದಾರೆ, ಕವರ್ ಟು ಕವರ್ ಓದಬೇಕು. ಶ್ಲೋಕ ಓದ್ಕೊಂಡು ಹೋಗಬೇಕು. ಮಿಸ್ ಮಾಡಬಾರ್ದು. ಬರೀ ಮೇಲ್ಮೇಲೆ ಕತೆ ನೋಡ್ಕೊಂಡು ಫಾಸ್ಟ್ ಫಾರ್ವರ್ಡ್ ಮಾಡಬಾರ್ದು. ಪ್ರತಿಯೊಂದು ಅಂಶವನ್ನು ಓದಬೇಕು. ಆ ಥರ ಓದೋರು ಪ್ರತಿಯೊಬ್ಬರು ಇದನ್ನೇ ಹೇಳೋದು, ಅಯ್ಯೋ ಅಪ್ಪ ಇದು ತುಂಬ ಪವರ್ಫುಲ್ ಆಗಿದೆಯಲ್ಲಪ್ಪ ರಾಮಾಯಣ. ಕತೆ ಅಂತ ಅನಿಸಿದ್ರು ಕತೆಗಿಂತ ಮಿಗಿಲಾಗಿ ಆ ಒಂದೊಂದು ಕಾನ್ವರ್ಸೇಷನು, ಒಂದೊಂದು ಚಿಕ್ಕ ಚಿಕ್ಕ ಸೂಕ್ಷ್ಮಗಳು ನಮ್ಮನ್ನು ಆವರಿಸ್ಬಿಟ್ಟಿದೆ ಅಂತ. ರಾಮಾಯಣ ಓದೋರೆಲ್ರಿಗೂ ಆಗುವ ಅನುಭವ ಅದು. ಕಾವ್ಯತ್ವದ ಸೌಂದರ್ಯವೂ ಸಾಕಷ್ಟಿದೆ. ಆದರೆ ಅಲ್ಲಿ ಒಂದು ದರ್ಶನ ಏನಿದೆ, ಸನಾತನ ದರ್ಶನ ತುಂಬ ವಿಶೇಷ. ಹಾಗಾಗಿ ರಾಮನನ್ನು ಹೃದಯದಲ್ಲಿ ತುಂಬಿಕೊಳ್ಳಿ, ಮೂಲ ರಾಮಾಯಣವನ್ನು ಅಧ್ಯಯನ ಮಾಡಿ, ರಾಮಮಯರಾಗಿ ಮಕ್ಕಳಿಗೆ ರಾಮನ ಆದರ್ಶವನ್ನು ಕೊಡಿ. ಆ ರಾಮನ ಗತ್ತು, ಗಾಂಭೀರ್ಯ, ಸರಳತೆ, ಸೌಜನ್ಯ, ಮಕ್ಕಳು ಹೆಂಗೆ ನಡಿಬೇಕು,
ರಾಮನ ನಡಿಗೆ, ಅವನ ಗಜಗಾಂಭೀರ್ಯ, ಐ ವಾಸ್ ಎ ಜೆಂಟಲ್ಮ್ಯಾನ್ ಇನ್ ಸೋ ಮೆನಿ ವೇಸ್. ರಾಮ ಅಂದರೆ ಮನಸ್ಸು ಮುಂದೆ ಅಜಾನುಬಾಹಿಯಾದಂಥ ವೆರಿ ಹ್ಯಾಂಡ್ಸಮ್. ಅವನ ನಡೆ ನೋಡಿ ಎಲ್ಲ ಅಷ್ಟು ಡಿಗ್ನಿಫೈಡು, ಅಷ್ಟು ಗ್ರೇಸ್ಫುಲ್. ಆ ಗ್ರೇಸ್ ಇದೆಯಲ್ಲ ಅದನ್ನು ನಾವು ಭಾವಿಸ್ಬೇಕು. ಯದ್ ಭಾವಂ ತದ್ಭವತಿ. ಹಾಗಾಗಿ ರಾಮನನ್ನ ಹೃದಯದಲ್ಲಿ ತುಂಬಿಕೊಂಡಂಥವರು ಅವರು ಜೀವನದಲ್ಲಿ ಅಷ್ಟು 1001 ಅಂಶವಾದರೂ ನಾನು ಬದುಕಬೇಕು ಅಂತ ಅನಿಸುತ್ತೆ. ಅದು ರಾಮನ ವ್ಯಕ್ತಿತ್ವದ ಒಂದು ಪವರ್. ಆ ಪವರ್, ಆ ಶಕ್ತಿಯನ್ನು ನಾವು ಎಲ್ಲ ಕಡೆ ಇವಾಗ ಸಂಕ್ರಮಿಸೋದನ್ನ ನೋಡ್ತಾ ಇದ್ದೀವಿ. ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಒಂದೂವರೆ ಶತಮಾನದಿಂದ ಮೆಕಾಲೆ ಇಂಗ್ಲೀಷ್ ಎಜುಕೇಷನ್ನು, ಅವ್ರು ಬಿಟ್ಟೋದಂಥ ಮಿಷನರಿಗಳು, ಆಮೇಲೆ ಲೆಫ್ಟಿಸ್ಟ್ಗಳು, ಮತ್ತು ಇವರಿಗೆಲ್ಲ ದುಡ್ಡು ಕೊಟ್ಟು ಮಾಡಿಸೋ ಮತಾಂತರಿಗಳು, ಇವರೆಲ್ಲ ಸೇರಿ ರಾಮ ಸುಳ್ಳು, ರಾಮಾಯಣ ಸುಳ್ಳು, ಅಕಸ್ಮಾತ್ ಇದ್ದರೂ ಸರಿ ಇಲ್ಲ, ಹೆಂಡ್ತಿನ ಬಿಟ್ಟವನು, ಅದು ಮಾಡಿದವನು, ಇದು ಮಾಡಿದವನು, ಏನೇನೇನೇನೆಲ್ಲ ಅಲ್ಲ ಔಟ್ ಆಫ್ ಕಾಂಟೆಕ್ಸ್ಟ್ ಒಂದೊಂದೇ ಘಟನೆ ತೆಗೆದು ಅದಕ್ಕೆ ತಿರ್ಚಿ ಪಚ್ಚಿ ಏನೇನೆಲ್ಲ ಮಾಡಿ ರಾಮನ ಬಗ್ಗೆ ನಮಗೆ ದ್ವೇಷ ಹುಟ್ಟೋ ಹಾಗೆ, ಒಂಥರ ಇದು ಅಸಹ್ಯ ಹುಟ್ಟೋ ಹಾಗೆ, ರಾಮಾಯಣವನ್ನೇ ಅಲ್ಲಗಳೆಯೋ ಹಾಗೆ ಏನೆಲ್ಲ ಪ್ರಯತ್ನ ಮಾಡಿದ್ರು. ತುಂಬ ಬೆಳೆಸಿದ್ರು ನ್ಯಾರೇಟಿವ್ಸ್ನ. ಒಂದು ಸುನಾಮಿ ಥರ ಬಂದು ರಾಮ ಎಲ್ಲ ಕೊಚ್ಚಾಕ್ಬಿಟ್ಟ. ಈಗ ಅವರೆಲ್ಲ ಒದ್ದಾಡ್ತಾ ಇದ್ದಾರೆ, ನಮ್ಮ ಓಟ್ ಹೋಗುತ್ತೆ, ನಮ್ಮ ಇದು ಹೋಗುತ್ತೆ, ನಾವು ಸುಳ್ಳೆಲ್ಲ ಹೊಟ್ಟೋಗುತ್ತೆ ಅಂಥೇಳಿ. ಒಟ್ಟಿನಲ್ಲಿ ಜೈ ಶ್ರೀರಾಮ್, ಸತ್ಯಮೇವ ಜಯತೆ ಅನ್ನೋದನ್ನು ಈ ರಾಮೋತ್ಸವ ನಮಗೆ ತೋರಿಸಿದೆ. ಜೈ ಶ್ರೀರಾಮ್. ತುಂಬ ಹೃದಯದ ಧನ್ಯವಾದಗಳಕ್ಕ. ನಿಮ್ಮ ಪ್ರತಿ ಅನುಭವನ ಕೇಳ್ತಾ ಇದ್ರೆ ನನಗೆ ಒಂದು ಬಾರಿ ಪ್ರಭು ಶ್ರೀರಾಮನ ದರ್ಶನ ಮಾಡಿದಷ್ಟು ಖುಷಿ ಆಯಿತು. ನಿಮ್ಮ ಈ ಅಮೂಲ್ಯ ಸಮಯನ ಕೊಟ್ಟು ನಮ್ಮ ಜೊತೆ ನಿಮ್ಮ ಆ ಅನುಭವವನ್ನು ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳಕ್ಕ. ಜೈ ಶ್ರೀರಾಮ್. ಇದಾಗಿತ್ತು ಇವತ್ತಿನ ಸನಾತನ ಪಾಡ್ಕಾಸ್ಟ್. ನೋಡ್ತಾ ಇರಿ ಟಿವಿ ವಿಕ್ರಮ. ದೇಶ ನಿಮ್ಮ ಕೈಯಲ್ಲಿ, ಅಂದರೆ ನಮ್ಮೆಲ್ಲರ ಕೈಯಲ್ಲಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.